ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ ಅವ್ರು ನಿಮ್ಮ ಕಮಲಿ ಅವರು. ಬಟ್ ಆದ್ರೂ ನೀವು ಹಿಂದೆ ಹೋಗ್ತಿದ್ರ. ಲೈಫ್ ಆಡೋ ಗಂಡ್ಮಕ್ಳದು ಏನು ಮಾಡೋಕ್ಕಾಗೋದಿಲ್ಲ. ರಿಯಲ್ ಲೈಫಲ್ಲಿ ಎಷ್ಟಾಗಿದೆ ಆ ಥರದಾಗ? ರಿಯಲ್ ಲೈಫಲ್ಲಿ ಮೇಡಮ್ ಅವರೇ ಅಂತ ಹೇಳೋದಾಗಿರ್ಬೋದು. ಹಂಗೇನಿಲ್ಲ ಮೇಡಮ್ ಅವರೇ ಸರಿ ಮೇಡಮ್ ಅವರೇ ನಾನು ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ನಿಮ್ಮನ್ನ DJ ಅಂತ ಕೂಡ ಕರೀತಾರೆ. ಯಾರಾದರೂ ಧನಂಜಯ ಅಂತಾರೆ ಕಾಲ್ ಮಿ DJ ಅಂತೀನಿ. ಸೀರಿಯಲ್ಸ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇತ್ತು ನನಗೆ. ಏನಪ್ಪ ಇದು ಸೀರಿಯಲ್ಸಲ್ಲಿ ಫುಲ್ಲು ಹ್ಯಾಂಡ್ಸಮ್ ಆಗಿ ಇರಬೇಕು, ಗಡ್ಡ ಇರಬೇಕು ಅಂತಾರೆ. ಯಾರಾದರೂ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ 10 ರಿಯಾಕ್ಷನ್ಸ್ ತಗೊಂಡಿರ್ತಾರೆ ಎಲ್ಲ ಆರ್ಟಿಸ್ಟು. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸಿನಿಮಾಗಳು ಯಾವುದು ಕೈ ಹಿಡಿಲಿಲ್ಲ, ಕೆಲಸ ಸಿಗಲಿಲ್ಲ, ರ್ಯಾಷಸ್ ಆಗುತ್ತೆ. ಅದು ನನಗೆ ಜಾಸ್ತಿ ಇತ್ತು ಫೇಸಲ್ಲಿ. ಏನೋ ನನ್ನ ಮಕ್ಕ ನೋಡಿದ್ರೆ ಒಂಥರ ಫೀಲ್ ಮಾಡೋರು. ಸ್ಕೂಲಲ್ಲಿ ನನ್ನ ಪಕ್ಕದಲ್ಲಿ ಯಾರೂ ಕೂರ್ತಾ ಇರಲಿಲ್ಲ. ತಂದೆಯವರು ಆಟೋ ಡ್ರೈವರ್, ಈಗಲೂ ಅವರು ಆಟೋ ಓಡಿಸ್ತಾರೆ. ಏನಪ್ಪ ನಾವೇನು ತಪ್ಪು ಮಾಡಿದೀವಿ ಅಂತ ದೇವರು ನಮ್ಗೆ ಈ ಥರ ಕೊಡ್ತಿದ್ದಾನೆ. ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಏನು ಮೋಸ ಮಾಡಿಲ್ಲ. ಒಂದು ಸಾಯ್ಬೇಕು. ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಉಳ್ಕೊಳ್ಳೋದೇ ನನಗೊಂದು ದೊಡ್ಡ ಟಾಸ್ಕ್. ಬೇರೆ ಲ್ಯಾಂಗ್ವೇಜ್ ಇಂದ ಆಫರ್ಸ್ ಏನಾದ್ರು ಬರ್ತಿದ್ಯಾ? ತೆಲುಗು ಸೀರಿಯಲ್ಸ್? ತೆಲುಗುಯಿಂದ ಬಂದಿತ್ತು, ಬಟ್ ನಮ್ಮ ಪ್ರೊಡಕ್ಷನ್ ಅವರು ಸ್ವಲ್ಪ ಡೇಟ್ನ ಮ್ಯಾನೇಜ್ ಮಾಡಿಕೊಡಲ್ಲ ಅಂತ. ಈಗ ಬಂದಿರೋದು 2 ಸೀರಿಯಲ್ನ ಬೇಡ ಅಂತ ಹೇಳಿದ್ದೀನಿ. ಮ್ಯಾನೇಜ್ ಮಾಡಿಕೊಡ್ಬೋದು. ನಾನೇ ಅವ್ರ ಮಗನೇ ಅಲ್ವಾ, ಸಂಪಾದನೆ ಹೋಗಿ ಮಗನೇ ಅಂತ ಬಿಡ್ಬೋದು. ಅಲ್ಲೂ ಚೆನ್ನಾಗಿದ್ದಾರೆ. ಅವ್ರ ಮನುಷ್ಯನೂ ಗೆಲ್ಬೇಕು. ಮಿಡ್ಲ್ ಕ್ಲಾಸ್ ಪೀಪಲ್ ಇದೀವಲ್ಲ, ಯಾವುದನ್ನೇ ಆಗಲಿ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಕಷ್ಟ ಅಂತ ಬರೋದು ನಮ್ಮೊಬ್ಬರಿಗೇನೆ. ಏನೇ ಆಗಲಿ ಸಾಧನೆ ಮಾಡೋಕ್ಕಾಗೋದು ನಮ್ಮ ಕೈಲಿ ಅಷ್ಟೇನೆ. ಎಲ್ಲ ಇರೋರು ಏನು ಮಾಡೋಕ್ಕಾಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ನಮ್ಮ ನ್ಯಾಷನಲ್ ಟಿವಿ ಆಫೀಸ್ನಲ್ಲಿ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಅಫ್ಕೋರ್ಸ್ ನೀವು ಇವರನ್ನ ಪ್ರತಿದಿನ ರಾತ್ರಿ 8 ಗಂಟೆಗೆ ನಿಮ್ಮ ಟಿವಿನಲ್ಲಿ ತಪ್ಪದೆ ನೋಡ್ತಾ ಇರ್ತೀರಾ. ಇವರ ಮಾತು ಸ್ವಲ್ಪ ಒರಟು ಅಂತ ನಿಮಗೆ ಅನಿಸಿರಬಹುದು, ಆದರೆ ಇವರ ಮನಸ್ಸು ಮಾತ್ರ ಬಹಳ ಮೃದು ಕಣ್ರಿ. ಹಾಗೆಯೇ ಇವರನ್ನು ಪ್ರೀತಿಸಿದವ್ರಿಗೆ ಇವರು ಪ್ರಾಣವನ್ನು ಕೊಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಹಾಗೆಯೇ ದ್ವೇಷ ಅಂತ ಇವ್ರ ಮುಂದೆ ಯಾರಾದರೂ ತೊಡೆ ತಟ್ಟಿ ನಿಂತ್ಕೊಂಡ್ರೆ ಅವರ ತೊಡೆಯನ್ನು ಮುರಿದು ಸವಾಲನ್ನು ಹಾಕಿ ಅವರನ್ನು ಮಟ್ಟ ಹಾಕೋದಕ್ಕೂ ಕೂಡ ಇವರು ಹಿಂಜರಿಯೋದಿಲ್ಲ. ಸದ್ಯಕ್ಕೆ ಇವ್ರ ಲೈಫಲ್ಲಿ ಇರುವಂಥದ್ದು 2 ಟಾರ್ಗೆಟು. ಒಂದು, ತಮ್ಮ ತಂದೆಯನ್ನು MLA ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು, ತಮ್ಮ ಲಕ್ಷ್ಮತ್ತೆ ಮಗಳಾದ ಭಾವನಾ ಅಲಿಯಾಸ್ ಕಮಲಿ ಅವರನ್ನು ಮದುವೆ ಆಗಬೇಕು ಅನ್ನುವಂಥದ್ದು. ಸೊ ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿದ ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗಿರುತ್ತೆ. ತಮ್ನೈಲ್ ಬೇರೆ ನೋಡಿರ್ತೀರ. ಎಸ್, ನಮ್ಮ ಜೊತೆಗೆ ಇವತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಮ್ಮ ಒನ್ ಆ್ಯಂಡ್ ಓನ್ಲಿ ಸಿದ್ದೇಗೌಡರು ಅಲಿಯಾಸ್ ಧನಂಜಯ್ ಅವರಿದ್ದಾರೆ. ಸದ್ಯದ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ರೀತಿ ಕರೆಂಟ್ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಗೌಡ್ರ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಐ ಆಮ್ ಗುಡ್. ಹೌ ಯು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಡೈಲಿ ನಿಮ್ಮದೇ ಹವಾ. ಆಲ್ಮೋಸ್ಟ್ ರಾತ್ರಿ 8 ಗಂಟೆ ಆಯಿತು ಅಂತಂದರೆ ಹುಡುಗಿಯರಂತೂ ಇನ್ಫ್ಯಾಕ್ಟ್ ನಾರ್ಮಲ್ ಈಗ ಕಾಮನ್ ಆಡಿಯನ್ಸ್ ಬಿಡಿ, ನಮ್ಮ ಮೀಡಿಯಾ ಫೀಲ್ಡಲ್ಲೇ ಬಹಳಷ್ಟು ಜನ ಹುಡುಗಿಯರು ನಿಮಗೆ ಆ್ಯಕ್ಚುಲಿ ಫ್ಯಾನ್ಸ್ ಆಗಿದ್ದಾರೆ. ನೀವು ಮಾತಾಡುವ ಶೈಲಿ, ನಿಮ್ಮ ಇನ್ನೋಸೆನ್ಸು ಸಿಕ್ಕಾಬಟ್ಟೆ ಇಷ್ಟ ಆಗ್ತಿದೆ ಅವರಿಗೆ. ನೀವು ಭಾವನ ಅವ್ರನ್ನ ಲವ್ ಮಾಡ್ತಿದ್ದೀರ ಅಂತ ಗೊತ್ತಿದ್ರು ಕೂಡ ನಿಮ್ಮ ಮೇಲೆ ಅವರಿಗೆಲ್ಲ ಕ್ರಶ್ ಆಗಿಬಿಟ್ಟಿದೆ. ಸೊ ಏನಿದರ ಮರ್ಮ, ಏನು ಈ ಒಂದು ಸಕ್ಸಸ್ನ ರಹಸ್ಯ ಅಂತ? ಏನಿರುತ್ತೆ ಸರ್, ಎಲ್ಲ ದೇವರ ಆಶೀರ್ವಾದ. ಸೊ ತುಂಬಾ ದಿನಗಳಾದ್ಮೇಲೆ ಆಕ್ಚುಲಿ ಐ ವಾಸ್ ಎ ರಿಜೆಕ್ಟೆಡ್ ಪೀಸ್ ಒನ್ಸ್ ಅಪಾನ್ ಅ ಟೈಮ್. ಬಟ್ ಈಗ ಇಷ್ಟೊಂದು ಜನ ಹುಡುಗಿರು, ಇಷ್ಟೊಂದು ಜನ ಅಂದ್ರೆ ತುಂಬಾ ಹೃದಯಗಳನ್ನ ಗೆಲ್ತಾ ಇದ್ದೀನಿ. ಎಲ್ಲರ ಮನ್ಸಲ್ಲೂ, ಎಲ್ಲರ ಮನ್ಸಿಗೂ ಇಷ್ಟ ಆಗ್ತಾ ಇದ್ದೀನಿ. ಎಲ್ಲ ದೇವರ ಆಶೀರ್ವಾದ. ಕರೆಕ್ಟ್. ನಾನು ಆಕ್ಚುಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡುವಾಗ ನಿಮ್ಮಲ್ಲಿರುವಂತಹ ಒಂದು ರೆಕಗ್ನೈಸ್ ಆಗಬೇಕು, ಹೇಗಾದರೂ ನನ್ನ ಟ್ಯಾಲೆಂಟನ್ನು ತೋರಿಸ್ಕೊಳ್ಬೇಕು ಅನ್ನುವಂತಹ ಹಪಾಹಪಿ ನನಗೆ ತುಂಬ ಕಾಣಿತು ಆ್ಯಕ್ಚುಲಿ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡುವಾಗ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಆ ಟೈಮ್ ನಿಮಗೆ ಈಗ ಬಂದಿದೆ ಅಂತ ಅನಿಸುತ್ತೆ. ಸೊ ಈ ಒಂದು ಸಕ್ಸಸ್ಸು, ಸಿದ್ದೇಗೌಡರ ಪಾತ್ರ, ಲಕ್ಷ್ಮೀ ನಿವಾಸ ಧಾರಾವಾಹಿ, ಈ ಒಂದು ಅವಕಾಶ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ ಅಂತ? ತುಂಬ ಅಂದರೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಬೇಸಿಕಲಿ ನಾನು ಫಸ್ಟ್ ಟೈಮ್ ಇದನ್ನು ಆಡಿಷನ್ ಕೊಡೋಕೆ ಹೋದಾಗ ನಾನು ಇಲ್ಲ ಇದು ಹೋಯ್ತು ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಬಿಕಾಸ್ ಅಲ್ಲಿ ನನಗಿಂತ ಹ್ಯಾಂಡ್ಸಮ್ ಆಗಿರೋ ಹುಡುಗರೆಲ್ಲ ಬಂದಿದ್ರು. ನಾನು ನಾರ್ಮಲ್ ಮಿಡಲ್ ಕ್ಲಾಸ್ ಗಾಯ ಹೆಂಗ್ ಹೋಗ್ತಾರೆ ಹಂಗೆ ಹೋಗಿದ್ದೆ ಆಡಿಷನ್ಸ್ಗೆ. ಎಂಟ್ರಿ ಆಗಿದ ತಕ್ಷಣ ಒಂಥರ ನೋಡಿದ್ರು, ಏನಪ್ಪ ಇವನು ಹಿಂಗ್ ಬಂದಿದ್ದೇನೆ ಅನ್ನೋ ಥರ. ಕೆಲವ್ರು ನೋಟನೇ ಆಗಿರುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ ಅದು ಅವ್ರು ನಮ್ಮನ್ನ ಹೇಗೆ ನೋಡ್ತಿದ್ದಾರೆ ಅನ್ನೋದು. ಸೊ ಹೋದಾಗ್ಲೇ ಅನ್ಕೊಂಡೆ, ಏನಪ್ಪ ಇದು ಎಲ್ಲರೂ ಈ ಥರ ಇದಾರಲ್ಲ, ನಾನು ಹಿಂಗೆ ಬಂದಿದ್ದೀನಿ. ಸೊ ವಾಟ್ ಎವರ್ ಇಟ್ ಈಸ್, ಯಾರೋ ಒಬ್ರು ಈ ಥರ ರೆಫರ್ ಮಾಡಿದ್ದಾರೆ. ಸೊ ಬಂದು 100% ಕೊಟ್ಟು ನೋಡೋಣ ಏನಾಗುತ್ತೋ.
ಅಂತ ಡಿಸೈಡ್ ಆಗಿ ಒಂದು 100% ಎಫರ್ಟ್ ಹಾಕಿ ಕೊಟ್ಟಿದ್ದು. ಬಟ್ ಅವತ್ತು ನಾನು ಅನ್ಕೊಂಡಿರ್ಲಿಲ್ಲ ಈ ಪಾತ್ರ ನನಗೆ ಸಿಗುತ್ತೆ ಅಂತ. ಬಟ್ ಸಿಕ್ಕಾದ್ಮೇಲೆ ಈಗ ತುಂಬಾ ಅಂದರೆ ತುಂಬ ಖುಷಿಯಾಗಿದ್ದೀನಿ. 100% ನನ್ನ ಎಫರ್ಟ್ ಅಂತೂ 100% ಇದೆ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನನ್ನ ಕಷ್ಟಕ್ಕೆ ಪ್ರತಿಫಲ ನೀವು ನೋಡ್ತಾ ಇದ್ದೀರಾ. ಎಲ್ಲರ ಪ್ರೀತಿ ಸಿಗ್ತಾ ಇದೆ, ದೇವರ ಆಶೀರ್ವಾದ ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ನೈಸ್. ಸೊ ಆಕ್ಚುಲಿ ಹಾಗಾದ್ರೆ ನೀವು ಆಡಿಷನ್ ಮೂಲಕನೇ ಸೆಲೆಕ್ಟ್ ಆಗಿರುವಂತದ್ದು. ಯಾರಾದ್ರೂ ನಿಮಗೆ ರೆಫರ್ ಮಾಡಿದ್ರ ಅಂದ್ರೆ ಈ ತರ ಆಡಿಷನ್ಸ್ ಇರುತ್ತೆ ಈ ಸೀರಿಯಲ್ಗೆ ಆ ತರ ಎಲ್ಲ? ಹೆಂಗ್ ಗೊತ್ತಾಯ್ತು ನಿಮ್ಗೆ? ಬೇಸಿಕಲಿ ಒಂದು ಸಿನಿಮಾ ಶೂಟ್ ಅಲ್ಲಿ ನಾವು ಆಕ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಒಬ್ಬರು ಆರ್ಟಿಸ್ಟ್ ಬಂದಿದ್ರು. ಸೊ ಅವರು ಅರವಿಂದ್ ಶಶಿ ಅಂತ, ಹಳೆ ಸೀರಿಯಲ್ಗಳಿಗೆಲ್ಲ ಮ್ಯಾನೇಜರ್ ಆಗಿದ್ರು ಅವರು. ನನ್ನ ಗಮನಿಸಿದ್ದಾರೆ ಒಂದು 2-3 ದಿನ. ನಾನು ಹೇಗೆ ಮಾಡ್ತೀನಿ, ಹೇಗೆ ನನ್ನ ಡೆಡಿಕೇಶನ್ ಇದೆ, ನಾನು ಹೆಂಗೆ ಕಷ್ಟಪಡ್ತಿದ್ದೀನಿ, ಇದೆಲ್ಲ ಸ್ವಲ್ಪ ಗಮನಿಸಿದ್ದಾರೆ. ಅಲ್ಲಿವರೆಗೂ ಮಾತಾಡ್ಸಿಲ್ಲ. ಸೊ ಒನ್ಸ್ ಅವ್ರು ಬಂದ್ಬಿಟ್ಟು ಈ ಥರ ಹಾಯ್ ಧನಂಜಯ್ ಈ ಥರ ಅಂತ ಪರಿಚಯ ಮಾಡ್ಕೊಂಡು, ನಾನು ಅರವಿಂದ್ ಶಶಿ, ನಿಮ್ಗೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ನೈಸ್ ಅಂತ ಅಪ್ರಿಷಿಯೇಟ್ ಮಾಡಿಬಿಟ್ಟು, ಸೊ ನೀವು ಯಾಕೆ ಸೀರಿಯಲ್ಸ್ ಟ್ರೈ ಮಾಡಬಾರ್ದು ಅಂದರು. ಸರ್ ಸೀರಿಯಲ್ಸ್ ಎಲ್ಲ ಯಾರು ಮಾಡ್ತಾರೆ ಹೋಗಿ ಸರ್ ಅಂತ. ನನಗೆ ಮುಂಚೆಯಿಂದನೂ ಸೀರಿಯಲ್ಸ್ ಅಂದರೆ ಒಂದು ಸೆಟ್ ಆಫ್ ಮೈಂಡ್ ಇದೆ. ಸೊ ಹುಡುಗರಿಗೆ ಏನು ಇಷ್ಟಪಡ್ತೀವಿ? ರೆಸ್ಲಿಂಗ್, ಕ್ರಿಕೆಟ್, ಸೊ ಫಾಸ್ಟ್ ಆಗಿರೋದನ್ನ ಇಷ್ಟಪಡ್ತೀವಿ. ಪ್ರಪಂಚ ಫಾಸ್ಟ್ ಆಗಿದೆ, ನಾವು ಫಾಸ್ಟ್ ಆಗಿರಬೇಕು ಅಂತ. ಸೊ ನನ್ಗೆ ಅದು ಮೈಂಡ್ ಸೆಟ್. ಸಿನಿಮಾದಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಲ್ಯಾಗ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಯಾರೇ ಆಗಲಿ. ಸೊ 2 ಗಂಟೆಲಿ ಮುಗ್ದೋಗುತ್ತೆ. ಒಂದೊಂದು ಎಮೋಷನ್ಸ್ಗೆ ಎಲ್ಲರಿಗೂ ಝೂಮ್ಗಳು ಹೋಗೋದಿಲ್ಲ. ಸೊ ಸೀರಿಯಲಲ್ಲಿ ಹಂಗಲ್ಲ. ಯಾರಾದ್ರೂ ಒಂದು ಡೈಲಾಗ್ ಹೇಳಿದ್ರೆ ಅದ್ರಲ್ಲಿ 10 ರಿಯಾಕ್ಷನ್ಸ್ ತಗೊಂಡಿರ್ತಾರೆ ಎಲ್ಲ ಆರ್ಟಿಸ್ಟು. ಪಾಪ ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನನ್ನ ಮೈಂಡ್ ಸೆಟ್ಟಲ್ಲಿ ಆ ಥರ ಇತ್ತು. ಸೀರಿಯಲ್ಸ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇತ್ತು ನನಗೆ. ಬೇಸಿಕಲಿ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನಾನು ಆ್ಯಕ್ಚುಲಿ ಟ್ರೈ ಮಾಡಿದ್ದೆ. ಬಟ್ ನನ್ಗೆ ಯಾವುದು ಅಂದರೆ ಅಪರ್ಚುನಿಟಿ ಸಿಕ್ಕಿರಲಿಲ್ಲ ಸೀರಿಯಲ್ಸಲ್ಲಿ. ಸೊ ಎಲ್ಲೋ ಒಂದು ಕಡೆ ಮನಸ್ಸು ಹೊಡೆದೋಗಿತ್ತು. ಏನಪ್ಪ ಇದು ಸೀರಿಯಲ್ಸಲ್ಲಿ ಫುಲ್ಲು ಹ್ಯಾಂಡ್ಸಮ್ ಆಗಿ ಇರಬೇಕು, ಗಡ್ಡ ಇರಬೇಕು ಅಂತಾರೆ. ಗಡ್ಡ ನನಗೆ ಇಷ್ಟೇ ಬರೋದು. ಸರ್ ಹ್ಯಾಂಡ್ಸಮ್ ಇಲ್ಲ ಅಂತ ಯಾರು ಸರ್ ಹೇಳಿದ್ಲಿ? ಇಲ್ಲ ಸರ್, ಅವಾಗ ನಾನು ಟ್ರೈ ಮಾಡಿದಾಗ. ಆಗ ನಾನು ತುಂಬ ಸಣ್ಣಕ್ಕಿದೆ ಆಯ್ತಾ. ಈಗ ಸ್ವಲ್ಪ ಬಲ್ಕ್ ಆಗಿದ್ದೀನಿ. ಬಲ್ಕ್ ಆದ್ಮೇಲೆ ನಾನು ಈ ಥರ ಕಾಣ್ತಿರ್ಬೋದು. ಬಟ್ ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಇನ್ ಜಿಲ್ ನಾನು ಜಿಲ್ ಸಿನಿಮಾ ಮಾಡಿದಾಗ ತುಂಬ ಸಣ್ಣಕ್ಕೆ, ಮೊದಲನೇ ಸಿನಿಮಾ. ಅವಾಗಿಂದನೂ ನನ್ನ ಪ್ರಯತ್ನ ಇದೆ. ಸೊ ಆಗ ನನಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಅದಕ್ಕೆ ಎಲ್ಲೋದ್ ಕಡೆ ನೆಗೆಟಿವ್ ಒಪಿನಿಯನ್ ಇತ್ತು. ಬರೀ ಸಿನಿಮಾಗಳು ಮಾಡೋಣ, ಬರೀ ಫಾಸ್ಟ್ ಆಗಿರೋ ಸಿನಿಮಾಗಳು ಮಾಡೋಣ. ಸಿನಿಮಾ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ರೀಚು ಜಾಸ್ತಿ ಸಿಗುತ್ತೆ, ದುಡ್ಡು ಅಫ್ಕೋರ್ಸ್ ಜಾಸ್ತಿ ಸಿಗುತ್ತೆ. ಈ ಥರ ಯೋಚನೆಯಲ್ಲಿ ಸಿನಿಮಾಗಳೇ ಮಾಡಬೇಕು ಅಂತ ಫಿಕ್ಸ್ ಆಗಿದೆ. ಬಟ್ ಅವ್ರಿಗೆ ಹೇಳಿದೆ ಆ ಥರ, ಸರ್ ನನಗೆ ಆ ಥರ ಲ್ಯಾಗ್ ಮಾಡಿ ಆ್ಯಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ, ಸೀರಿಯಲ್ ಮಾಡೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ, ಈ ಥರ ಬೇಡ ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಧನಂಜಯ್, ಜಿ ಕನ್ನಡದಲ್ಲಿರೋ ಸೀರಿಯಲ್ಲು ಟ್ರೈ ಮಾಡಿ ನೋಡಿ. ನನ್ನ ಫ್ರೆಂಡ್ ಅವರು ಜೆನ್ಯೂನ್ ಆಗಿ ಒಂದು ಆಡಿಷನ್ ನಡೀತಾರೆ, ಆಫೀಸ್ಗೆ ಕಳಿಸ್ತೀನಿ ನಾನು ನಿಮ್ಮನ್ನ, ಅಲ್ಲಿ ಹೋಗಿ ನಿಮ್ಮ ಆಡಿಷನ್ ಕೊಟ್ಟು ನೋಡಿ, ಅದಾದ್ಮೇಲೆ ಹೇಳ್ತೀನಿ ಅಂದ್ಬಿಟ್ಟಂದ್ರು. ಅದಾದ್ಮೇಲೆ ನಾನು ಮಾತಾಡ್ತೀನಿ ಒಂದ್ಸಲ ಅಂದರು. ಸರಿ ಅಂತ ಅಂದರೆ ಇಲ್ಲದೆ ಇರೋ ಮನಸ್ಸಲ್ಲೇ ಸರಿ ಸರ್ ಅಂತ ಫೇಕ್ ಸ್ಮೈಲ್ ಆಗಿ ಹೇಳ್ಬಿಟ್ಟು ಮನೆಗೆ ಹೋದ್ಬಿಟ್ಟು ನಮ್ಮ ಅಮ್ಮ ಹತ್ರ ಡಿಸ್ಕಸ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಅಮ್ಮನೂ ಆರ್ಟಿಸ್ಟೇ, ಅವರು ಸೀರಿಯಲ್ಸ್ ಎಲ್ಲ ಮಾಡ್ತಿರ್ತಾರೆ, ಅನ್ನಪೂರ್ಣ ಅಂತ. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಏನಮ್ಮ ಈ ಥರ ಸೀರಿಯಲ್ ಆಪರ್ಚುನಿಟಿ ಅಂತ, ಏನು ಮಾಡಲಿ ಅಂದರೆ, ಹೋಗು ಮಾಡು, ಅಮ್ಮಂದಿರು ಗೊತ್ತಲ್ವಾ, ಯಾವುದು ನಾನು ಬಿಡ್ಬೇಡ ಅಂತಾರೆ. ಸೊ ಹೋಗು ಟ್ರೈ ಮಾಡಿ ನೋಡು, ಈಗ ಮೇ ಬಿ ದೇವ್ರೊಂದು ಕೊಟ್ಟರು ಆಪರ್ಚುನಿಟಿ ಆಗಿರ್ಬೋದು, ನೀನು ಅಲ್ದಿದ್ರೆ ಇನ್ನೊಬ್ಬರು ಮಾಡ್ತಾರಲ್ವಾ, ಅಫ್ಕೋರ್ಸ್ ಮಾಡಲಿ, ತೊಂದರೆ ಇಲ್ಲ, ಬಟ್ ನಿನ್ನ ಎಫರ್ಟ್ ನೀನು ಕೊಡು, ನೋಡೋಣ ಭಗವಂತ ಏನು ಮಾಡ್ತೇನೆ ಅಂತ. ಸರಿ ಆಯಿತು ಅಂತ, ಸರಿ ಸರ್ ಅಂತ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ, ಸರ್ ಎಸ್ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ, ಯಾವಾಗ ಅಂತ. ಸರಿ ಟೈಮು ಲೊಕೇಶನ್ ಕಳಿಸ್ತೀನಿ ನಿಮಗೆ ಅಂದ್ಬಿಟ್ಟು ಲೊಕೇಶನ್ ಕಳಿಸಿದ್ರು. ಅಲ್ಲಿ ಹೋಗಾದ್ಮೇಲೆ ನಿಮ್ಗೆ ಹೇಳಿದ್ನಲ್ಲ, ತುಂಬ ಚೆನ್ನಾಗಿರೋ ಆ್ಯಕ್ಟರ್ಸ್ ಎಲ್ಲ ಬಂದರು. ಅದಾದಮೇಲೆ ನಾನು ರೆಡಿಯಾಗಿ ಕೂತಿದ್ದೀನಿ, ಹಸುಕೊಂಡಿದ್ದೀನಿ, ಬೆಳಿಗ್ಗೆ ತಿಂಡಿ ಮಾಡದೆ ಹೋಗಿದ್ದೀನಿ, ಮಧ್ಯಾಹ್ನ ಊಟನೂ ಇಲ್ಲ. ಬೆಳಿಗ್ಗೆ ಹೋದವನು ಮಧ್ಯಾಹ್ನ 3 ಗಂಟೆವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ಈಗ ಬೇರೆ ಸೀರಿಯಲಲ್ಲಿ ಹೀರೋ ಆಗಿರೋರು ಕೆಲವರು ಬಂದಿದ್ರು, ಬಟ್ ಬಂದಾಗ ಅಟೆನ್ಷನ್ನೇ ಬೇರೆ ಇತ್ತು ಅವ್ರಿಗೆ. ಸಪ್ರೇಟಾಗಿ 2 ಅವರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಹೀರೋಯಿನ್ ಜೊತೆ, ಸೂಪರ್ ಆಗಿದ್ರು ಯಾರೋ ಒಬ್ರು ಹುಡುಗಿ, ಅವ್ರ ಜೊತೆ ಕರ್ಕೊಂಡೋಗಿ ಸಪ್ರೇಟಾಗಿ ಶೂಟ್ ಮಾಡಿದ್ರು. ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ ಬೆಳಗ್ಗಿಂದ. ಅದಾದ್ಮೇಲೆ ನನಗೆ ಗೊತ್ತಿರೋರು ಕೆಲವರು ಬರ್ತಾರೆ, ಮಗ ಒಂದು ಸ್ವಲ್ಪ ಬೇಗ ಹೋಗ್ಬೇಕಣೋ, ಬೇರೆ ಕೆಲಸ ಇದೆ ಅಂತಾರೆ. ಸರಿ ಅಣ್ಣ ಹೋಗಿ, ನಾನು ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಸರಿ ಅಣ್ಣ ಹೋಗಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಲಾಸ್ಟ್ ಆಡಿಷನ್, ಊಟ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು, ಮೇಕಪ್ ಎಲ್ಲ ಆಗಿ, ಡ್ರೆಸ್ ಎಲ್ಲ ಆಗಿ ಆರಾಮಾಗಿ ಕೂತ್ಕೊಂಡು ಲಾಸ್ಟಲ್ಲಿ ಆಡಿಷನ್ ಕೊಡ್ತೀನಿ. ಆಡಿಷನ್ ಕೊಟ್ಟಾಗ್ಲೂ ಅಲ್ಲಿ ಸ್ವಲ್ಪ ಆಡಿಷನ್ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವ್ರು ಒಂಥರ ನೋಡ್ತಾ ಇದ್ದಾರೆ, ಅವನು ಹಿಂಗೆ ಮಾಡ್ತಾರಲ್ಲ ಅಂತ. ಅವ್ರು ನೋಡಿದ ನೋಟ ನೋಡ್ಬಿಟ್ಟು ನನ್ಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ನಾನೇನು ತಪ್ಪು ಮಾಡ್ಬಿಟ್ಟು ನನ್ಗೆ ಗಿಲ್ಟು.
ಚೆನ್ನಾಗಿ ಮಾಡ್ದ ಇಲ್ವಾ ಅನ್ನೋದು ನನಗೆ ಡೌಟ್ ಫಸ್ಟ್ ಆಫ್ ಆಲ್. ಧನಂಜಯ್ ಇದು ಹೋಯ್ತಾ, ಸರಿ ಬೇರೆ ನೋಡ್ಕೋ ಆಯ್ತು ಅಂತ ಗಾಡೀಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕಣ್ಣೀರ್ ಬಂತು, ಹಿಂಗೆ ಒರೆಸ್ಕೊಂಡು ಸೀದಾ ಮನೆ ಕಡೆ ಹೋದೆ. ಅದೇ ಯೋಚನೆಯಲ್ಲಿ ಅದೇ ಮೇಲೆ ನಾರ್ಮಲ್ ನನ್ನ ನೆಕ್ಸ್ಟ್ ಕೆಲಸಗಳಿಗೆ ನಾನು ತೊಡಗಿಸ್ಕೊಂಡ್ಬಿಟ್ಟೆ. ಸಿನಿಮಾಗಳಿಗೆ ಹೋಗೋದು. ಒಂದು ತಿಂಗಳು ಆದ್ಮೇಲೆ ಪ್ರೊಡ್ಯೂಸರ್ ಕಡೆಯಿಂದ ಮೆಸೇಜ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ. ನನಗೆ ಡೌಟು, ರಾಂಗ್ ಮೆಸೇಜ್ ಕಳ್ಸಿರ್ಬೋದು ನೋಡಿ ಮೇಡಮ್ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡಿದೆ. ಅದಾದ್ಮೇಲೆ ಇಮಿಡಿಯೇಟ್ ಅವ್ರಿಗೆ ಮ್ಯಾನೇಜರ್ ಕಾಲ್ ಮಾಡ್ಬಿಟ್ಟು, ಸರ್ ನೋಡಿ ಈ ತರ ಮೆಸೇಜ್ ಬಂದಿದೆ, ರಾಂಗ್ ಮೆಸೇಜ್ ಅನ್ಸುತ್ತೆ, ಅವ್ರಿಗೆ ಹೇಳಿ ಬೇರೆಯವ್ರಿಗೆ ಯಾರು ಕಳ್ಸಕ್ ಹೋಗಿ ನನಗೆ ಕಳ್ಸಿದಾರೆ ಅಂತ. ಇಲ್ಲ ರೀ ನೀವು ಸೆಲೆಕ್ಟ್ ಆಗಿದ್ದೀರಿ ರೀ, ಕಂಗ್ರ್ಯಾಚುಲೇಷನ್ಸ್ ಅಂದ್ರು. ನನಗೆ ತುಂಬಾ ಸಂತೋಷ ಆಗೋಯ್ತು. ನಾವು ಅಮ್ಮಗೆ ಹೋಗಿ ತಪ್ಕೊಂಡು, ಅಮ್ಮ ಈ ತರ ಜೀ ಕನ್ನಡದಲ್ಲಿ ಆಪರ್ಚುನಿಟಿ ಬಂದಿದೆ, ಹೀರೋ ಆಗ್ತಾ ಇದ್ದೀನಿ ನಾನು ಅಂದ್ರೆ, ಹೌದಾ ಏನಾದ್ರು ರಿಯಾಕ್ಷನ್ ಅಂತ ನಮ್ಮ ಅಮ್ಮಗೆ. ಸರಿ, ಒಟ್ಟಲ್ಲಿ ತುಂಬಾ ಖುಷಿ ಆಯ್ತು. ಸೊ ದೇವ್ರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅನ್ಕೊಂಡು ಅವರು ಆಮೇಲೆ ಎಲ್ಲರನ್ನು ಮೀಟ್ ಮಾಡಕ್ ಒಂದ್ಸಲ ಕರೆದ್ರು. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಒಂದು ಐಡಿಯಾ ಬಂತು. ಅದಾದ್ಮೇಲೆ ಶೂಟಿಂಗ್ಗೆ ಫಸ್ಟ್ ಡೇ ಹೋದಾಗ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಡೇನೇ ಒಂದು 100 ಜನ ಜೂನಿಯರ್ ಆರ್ಟಿಸ್ಟ್ ಮುಂದೆಗಡೆ ಮಾಡಬೇಕು. ಅವರು ಹೆಂಗಂದ್ರಂಗೆ ಮಾತಾಡ್ತಾ ಇರ್ತಾರೆ, ಹಿಂಗೆ ಗುರಾಯಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ನಂಗೊಂಥರ ನಾಚಿಕೆ. ಕ್ಯಾರೆಕ್ಟರ್ ಆಗ್ತಾನೆ ಹೇಳಿದ್ದಾರೆ. ಸೊ ಹೆಂಗಪ್ಪ ಮಾಡೋದು? ಸೊ ಲೈನ್ಸ್ ಬೇರೆ ಮೆಮೊರಿ ಆಗ್ತಿಲ್ಲ. ಫಸ್ಟ್ ಡೇ ಅಲ್ವಾ, ಎಂಥ ದೊಡ್ಡ ಆರ್ಟಿಸ್ಟ್ ಆಗಲಿ, ಎಂಥ ಹೊಸ ಪ್ರಾಜೆಕ್ಟ್ ಆಗಲಿ, ಹೊಸ ಪ್ರಾಜೆಕ್ಟ್ಗೆ ಹೆಜ್ಜೆ ಇಟ್ಟಿದ ತಕ್ಷಣ ನರ್ವಸ್ ಇದ್ದೇ ಇರುತ್ತೆ, ಅದೆಂಥ ದೊಡ್ಡ ಆರ್ಟಿಸ್ಟ್ ಆಗಲಿ. ಸೊ ನಾನು ದೊಡ್ಡ ಆರ್ಟಿಸ್ಟ್ ಅಂತ ಹೇಳಿದ್ರೆ ಈಗ ಜನರಲ್ ಆಗಿ ಹೇಳ್ತಿರೋದು. ಸೊ ಅವಾಗ ನಂಗೆ ತುಂಬ ನರ್ವಸ್ ಆಗಿತ್ತು. ಫಸ್ಟ್ ಡೇ ತುಂಬ ಭಯ ಪಡ್ಕೊಂಡು ಮಾಡಿದೆ. ಕರೆಕ್ಷನ್ಸ್ ಹೇಳಿದ್ರು, ತುಂಬ ಕರೆಕ್ಷನ್ಸ್ ಹೇಳಿದ್ರು. ಸೆಕೆಂಡ್ ಡೇನು ತುಂಬ ಕರೆಕ್ಷನ್ಸ್ ಹೇಳಿದ್ರು. ಥರ್ಡ್ ಡೇ ಮತ್ತೆ ಮಾಕ್ ಶೂಟ್ ಮಾಡಿದ್ರು, ಸೆಟ್ ಆಗ್ತಾನೆ ಇಲ್ವಾ ಇವನು ಪರ್ಫೆಕ್ಟಾಗಿ ರೋಲ್ಗೆ ಅಂತ. ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಸಿದ್ರು. ಅದಾದಮೇಲೆ ಮತ್ತೆ 6th ಡೇನೋ 7th ಡೇನೋ ಮತ್ತೆ ಮಾಕ್ ಶೂಟ್, ಫೈನಲ್ ಮಾಕ್ ಶೂಟ್ ಅಂತ ಮಾಡಿದ್ರು. ಆ ಫೈನಲ್ ಮಾಕ್ ಶೂಟಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಆದರ್ಶ್ ಹೆಗಡೆ ಸರ್, ನಿರ್ದೇಶಕರು. ಅವರು ಲಿಟ್ರಲ್ ಆಗಿ ಆಕ್ಟ್ ಮಾಡಿ ತೋರಿಸ್ಬಿಟ್ರು. ನೀನ್ ಮಾಡ್ತಾ ಇರೋದಲ್ಲ, ಇದು ಈ ತರ ಮಾಡ್ಬೇಕು ಅಂತ ಲಿಟ್ರಲ್ ಆಗಿ, ಇದು ನಿನ್ ಕ್ಯಾರೆಕ್ಟರ್ ಅಂತ ನೀಟಾಗಿ ಅವ್ರು ನನಗೆ ತಲೆಗೆ ತುಂಬಿಸಿದ್ದು ಅವರು. ನಾನು ಕ್ಯಾರೆಕ್ಟರ್ಗೆ ಕಂಪ್ಲೀಟ್ ಆಗಿ ಇಳಿಯೋದಕ್ಕೆ ಹೆಲ್ಪ್ ಮಾಡಿದ್ದು ಕೂಡ ಅವರೇ. ಪ್ರತಿದಿನ ಅವ್ರನ್ನ ತೀಡಿ ಬೈದು, ಅಂದ್ರೆ ಗುರುಗಳು, ಅವ್ರನ್ನ ಗುರುಗಳು ಅಂತ ಹೇಳ್ತೀನಿ ನಾನು, ಆದರ್ಶ್ ಹೆಗಡೆ ಅವ್ರನ್ನ ನೀಟಾಗಿ ತಿದ್ದಿ ನನಗೆ ಒಂದು ಪಾತ್ರ ಅಂದ್ರೆ ಇದು ಕಣೋ, ಹಿಂಗೆ ಮಾಡ್ಬೇಕು ನೀನು ಅಂತ ಮುಟ್ಟು ಒಂದು ಐಡಿಯಾಲಜಿ ಕೊಟ್ಟು ಅವರು ನನ್ನ ಬೆಳೆಸಿದ್ರು. ಅದಾದ್ಮೇಲೆ ನೀವು ನೋಡ್ತಿದ್ದೀರಾ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಾದ್ಮೇಲೆ ಅವರು ಬಿಟ್ಟು ಬೇರೆ ಸೀರಿಯಲ್ಗೆ ಹೋದ್ರು. ಈಗ ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದಾದ್ಮೇಲೆ ಗಣೇಶ್ ಶಾಸ್ತ್ರಿ ಅಂತ ಬಂದ್ರು, ಉತ್ತಮ ಮಧು ಸರ್ ಅಂತ ಇದ್ರು. ಈಗೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಕರೆಕ್ಟ್. ಧನಂಜಯ ಅವರೇ, ಆಕ್ಚುಲಿ ಈ ಸಿದ್ದೇಗೌಡರು ಪಾತ್ರದ ಮೂಲಕ ಒಂದು ಪ್ರೀತಿ ಅನ್ನೋ ಒಂದು ವಿಷಯಕ್ಕೆ ಆಕ್ಚುಲಿ ಹೊಸ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದೀರಾ ನೀವು. ಬಿಕಾಸ್ ಇಟ್ ಈಸ್ ಕ್ವೈಟ್ ಎ ರೇರಿಟಿ. ಅಂದ್ರೆ ಇವತ್ತಿನ ಕಾಲದಲ್ಲಿ ಓಕೆ, ನಮ್ಗಿಂತ ಸ್ವಲ್ಪ ಏಜ್ ಅಲ್ಲಿ ದೊಡ್ಡವರಿರೋನ್ನ ಪ್ರೀತಿಸಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಆದ್ರೆ ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ ಅವ್ರು ನಿಮ್ಮನ್ನ, ನಿಮ್ ಕಮಲಿ ಅವರು. ಬಟ್ ಆದ್ರೂ ನೀವು ಹಿಂದೆ ಹೋಗ್ತಿದ್ದೀರಾ. ಬಿಕಾಸ್ ಇವತ್ತಿನ ಕಾಲದಲ್ಲಿ ಫ್ರೆಂಡ್ಶಿಪ್ನೇ ನಾವು ಫೋರ್ಸ್ ಮಾಡಿ ಮಾಡ್ಕೊಳಕ್ಕಾಗಲ್ಲ. ಬಟ್ ಆ ತರದ್ರಲ್ಲಿ ನೀವು ಲವ್ ನ ಪಡ್ಕೊಳ್ಬೇಕು, ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ. ಸೊ ಈ ತರದ ಪಾತ್ರಕ್ಕೆ ಒಗ್ಗಿಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಇತ್ತು, ಏನ್ ಚಾಲೆಂಜಸ್ ಇತ್ತು ಅಂತ? ಅದು ಎಲ್ಲ ಗಂಡ್ಮಕ್ಳಿಗೂ ಅಭ್ಯಾಸ ಇರುತ್ತೆ. ಇಲ್ಲ ಅನ್ನಿಸ್ಕೊಳ್ಳೋದು, ಉಗಿಸ್ಕೊಳ್ಳೋದು, ಮತ್ತೆ ಹಿಂದೆ ಬೀಳೋದು, ನಾಯಿ ಪಾಡು ಗಂಡ್ಮಕ್ಳದು, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಅದು ಚೆನ್ನಾಗಿರುತ್ತೆ. ರಿಯಲ್ ಲೈಫಲ್ಲಿ ಎಷ್ಟಾಗಿದೆ ಆ ಥರದಾಗ? ರಿಯಲ್ ಲೈಫಲ್ಲಿ ಇಲ್ಲ, ಕೌಂಟ್ ಅನ್ನೋದಲ್ಲ. ಈಗ ಹೇಳಿದ್ರೆ ನಮ್ಮ ಹುಡುಗಿರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ಸದ್ಯಕ್ಕೆ ಬೇಡ. ಈಗ ಪ್ರಶಾಂತವಾಗಿದ್ದೀನಿ, ಸಿಂಗಲ್ ಆಗಿದ್ದೀನಿ. ಸದ್ಯ ಪ್ರಶಾಂತವಾಗಿದ್ದೀನಿ, ಏನು ತೊಂದರೆ ಇಲ್ಲ. ಈಗ ಇದೇನೋ ಸಿಂಗಲ್ ಹುಡುಗಿಯರಿಗೆ ಮೆಸೇಜ್ ಕೊಟ್ಟಂಗಿತ್ತು. ಇಲ್ಲ ಹಾಗೇನಿಲ್ಲ. ಸೊ ಅದೇ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಇದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಯಾವುದೇ ಹುಡುಗಿ ಬೇಡ ಬೈಯೋದು, ಬೇಡ ಅನ್ನೋದು, ಬೈಯೋದು, ರಿಜೆಕ್ಟ್ ಮಾಡೋದು, ಮತ್ತೆ ಅವ್ರ ಹಿಂದೆ ಹೋಗೋದು, ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತೀವಲ್ಲ, ಪ್ರತಿಯೊಂದ್ ಸಲ ಹೊಸದಾಗಿ ಟ್ರೈ ಮಾಡ್ತೀವಲ್ವಾ, ಅದು ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ಇನ್ನೊಂದು, ನೀವು ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗತ್ತೆ ಒಳಗಡೆಯಿಂದ. ಬಿಕಾಸ್ ಆಲ್ವೇಸ್ ಫೇಸಿಂಗ್ ರಿಜೆಕ್ಷನ್ ಅಂಡ್ ಅಗೈನ್ ಟ್ರೈಯಿಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಎಕ್ಸಾಕ್ಟ್ಲಿ. ಎಷ್ಟು ಸಲ ರಿಜೆಕ್ಟ್ ಮಾಡಿ ಎಷ್ಟು ಅವಮಾನಗಳು ಮಾಡಿದ್ರು ನಾವು ಪ್ರೀತಿಸಿರೋ ಹುಡುಗಿ ಅಲ್ವಾ, ನಡೆಯುತ್ತೆ. ನಾವು ಪ್ರೀತಿಸಿರೋ ಹುಡುಗಿ ಅಲ್ವಾ, ಪರವಾಗಿಲ್ಲ, ಅವಳೇ ಅಲ್ವಾ ಬೈದಿದ್ದು ಅಂತ ಮತ್ತೆ ಮುಂದುವರೆದು. ಸೊ ರೀಸ್ಟಾರ್ಟ್ ಲವಿಂಗ್. ಯಾರೋ ಒಬ್ರು ಏನೋ ಬೈದ್ರು ಅಂತ, ಅವ್ರು ಹರ್ಟ್ ಮಾಡಿದ್ರು ಅಂತ ಅವ್ರನ್ನ ಬಿಟ್ಬಿಟ್ಟು ಹೋದ್ರೆ ಅದು ಲವ್ ಅನ್ನಿಸ್ಕೊಳ್ಳಲ್ಲ. ಲವ್ ಮಾಡೋರ್ಗೆ ಹಕ್ಕಿರೋದು, ವಾಟ್ ಎವರ್ ಇಟ್ ಈಸ್, ನಮ್ಮನ್ನ ಬೈಯೋಕ್ಕಾಗ್ಲಿ, ತಿದ್ದೋಕ್ಕಾಗ್ಲಿ, ಹೊಡಿಯೋಕ್ಕಾಗ್ಲಿ, ಅವ್ರಿಗೆ ಹಕ್ಕಿರೋದು. ಸೊ ಜಸ್ಟ್ ಹರ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಡ
ಇನ್ನೊಬ್ರನ್ನ ಟ್ರೈ ಮಾಡ್ತೀನಿ ಅಂದ್ಬಿಟ್ರೆ ಅದು ಅರ್ಥನೇ ಅಲ್ಲ. ಸೊ ನೋಡಿ, ನಿಮ್ಮಂತ ಒಂದು ಮುಗ್ಧ ಮನಸ್ಸಿನ ಹುಡುಗನನ್ನ ನಮ್ಮ ಕಮಲಿಯವರು ಬೇಗ ಒಪ್ಕೊಳ್ಳಿ. ಬಟ್ ಅದೇ ತುಂಬಾ ಸೀರಿಯಲ್ ಆಗಿದ್ರಿಂದ ಸಿಕ್ಕಾಪಟ್ಟೆ ಎಪಿಸೋಡ್ಸ್ ಇಳಿತಾರೆ ಅಂತ ಗೊತ್ತು ನಮ್ಗೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಆಶಾದಾಯಕ ಭಾವನೆ ಇದೆ, ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಅಂತ. ನೋಡೋಣ ಎಷ್ಟು ಎಪಿಸೋಡ್ ಆಗ್ಬೋದು ಅಂತ. ಇನ್ನು ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಕರೆಕ್ಟ್. ಇನ್ನು ರಿಯಲ್ ಲೈಫ್ ಅಲ್ಲಿ ಆಕ್ಚುಲಿ ಧನಂಜಯ್ ಅವರು ಯು ಆರ್ ಅನ್ ಆಕ್ಟರ್ ಪ್ಲಸ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಜೊತೆಗೆ ಡ್ಯಾನ್ಸರ್ ಕೂಡ, ತುಂಬಾ ಒಳ್ಳೆ ಡ್ಯಾನ್ಸರ್ ಕೂಡ, ಜೊತೆಗೆ ನಿಮ್ಮನ್ನ DJ ಅಂತ ಕೂಡ ಕರೀತಾರೆ. ಸೊ ಯಾಕೆ DJ ಅಂದ್ರೆ ಏನು, ಯಾಕೆ ಬಂತ ಈ ಹೆಸರು ಅಂತ? ಅಂದ್ರೆ ಧನಂಜಯ ಅಂತ ಕರಿತಿದ್ರು ನನ್ನ. ಧನಂಜಯ ಧನಂಜಯ. ನನಗೆ ಬೇಸಿಕಲಿ ನಮ್ಮ ತಾತ ಈ ತರ ಹೆಸರಿಟ್ಟಾದ್ಮೇಲೆ ನನ್ಗೆ ಯಾಕೆ ಈ ತರ ಹೆಸರಿಟ್ಟೆ ಅಂತ ಜಗಳ ಮಾಡಿದ್ದೆ ಒಂದ್ಸಲ. ನಮ್ಮ ತಾತ ಅವರ ಹೆಸರಿಟ್ಟಿದ್ದು. ಎಲ್ಲರೂ ಈ ತರ ಪೂರ್ತಿ ಹೆಸರಿಟ್ಟು ಕರೆಯೋರು, ಆಮೇಲೆ ಧನು ಅಂತ ಕರೆಯೋರು. ನನ್ಗೆ ಯಾಕೋ ಹಳೇ ಕಾಲದ ಹೆಸರಿದು ಅಂತ ಭಾವನೆ ನನ್ನ ಮನಸ್ಸಲ್ಲಿ. ಅದಾದ್ಮೇಲೆ ಕೆಲವೊಂದು ಅರ್ಥಗಳು ಗೊತ್ತಾಯ್ತು ನನಗೆ. ಇದು ಅರ್ಜುನನ ಹೆಸರು, ಇದು ವಿಜಯದ ಸಂಕೇತ, ಅರ್ಥಪೂರ್ಣವಾಗಿ ಇಟ್ಟಿದೀವಿ, ನೀನ್ ಟೆನ್ಷನ್ ತಗೋಬೇಡ. ಕೆಲವರು ಸ್ಕೂಲಲ್ಲಿ ನಾವೀಗ ಹೈಸ್ಕೂಲಲ್ಲೆಲ್ಲ ಇರ್ಬೇಕಾರೆ ಕಾರ್ತಿಕ್ ಈ ತರ ಸ್ವಲ್ಪ ಮಾಡರ್ನೈಸ್ಡ್ ಹೆಸರು ಇಟ್ಕೊಂಡ್ ಬಂದಿರ್ತಾರೆ. ಸೊ ಅವ್ರಿಗೆ ಹುಡುಗಿರೆಲ್ಲ ಜಲ್ಲಪ್ ಆಗ್ತಾ ಇರ್ತಾರೆ. ನಮ್ಗೆ ಹೊಟ್ಟೆ ಉರಿತಾ ಇರುತ್ತೆ. ಧನಂಜಯ ಅಂತ ಕರೆದಾಗ ಎಸ್ ಮ್ಯಾಮ್ ಅನ್ನೋದು ಕೂಡ ಸ್ವಲ್ಪ ಇಂಜರ್ಕೆ ಬರುತ್ತೆ ನಮ್ಗೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಯೋಚನೆ ಮಾಡಿದೆ, ಏನಾದ್ರೂ ಮಾಡಿ ನಂದು ಸ್ವಲ್ಪ ಮಾಡರ್ನೈಸ್ಡ್ ಆಗಿ ಮಾಡ್ಬೇಕಲ್ಲ ನನ್ನ ಹೆಸರನ್ನ ಅಂತ ತುಂಬಾ ಟ್ರೈ ಮಾಡಿದೆ. ಸರ್ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಸರ್ದು DJ ಮೂವಿ ಬರೋವರೆಗೂ ನನಗೆ ಥಾಟೇ ಬಂದಿಲ್ಲ ನನ್ನ ಹೆಸರಲ್ಲಿ DJ ಇದೆ, ಅದನ್ನ ಶಾರ್ಟ್ ಫಾರ್ಮ್ ಮಾಡ್ಕೋಬಹುದು ಅಂತ. ಸೊ ಇದು ಚೆನ್ನಾಗಿದೆಲ್ಲ, DJ ಸಿನಿಮಾ ನೋಡಿದೆ, ನಂಗೆ ಇಷ್ಟ ಆಗೋಯ್ತು. ಎಸ್ ಅವತ್ತಿಂದ ನಾನು DJ ಯಾರಾದ್ರೂ ಧನಂಜಯ ಅಂತಾರೆ ಕಾಲ್ ಮೀ DJ ಅಂತೀನಿ. ಅಲ್ಲಿಂದ ಶುರು ಆಯ್ತು, ಅಲ್ಲಿಂದ DJ. ನಾನು ಯಾರ ಹತ್ರನು ಪರಿಚಯ ಮಾಡ್ಕೊಳ್ಳೋದಾದ್ರು ಇಟ್ಸ್ ವೆರಿ ಈಸಿ ಟು ಕಾಲ್. 2 ಅಕ್ಷರ DJ. ಧನಂಜಯ ಅಂತ ಹೇಳೋದೇನ್ ಬೇಡ, ಕರೆದ್ರು ಸಂತೋಷನೇ. ಬಟ್ DJ ಸೌಂಡ್ಸ್ ಗುಡ್. ಕರೆಕ್ಟ್. ಒಂದು ಪಾಸಿಟಿವ್ ವೈಬ್, ನನಗೂ ಅಷ್ಟೇ ನಿಮ್ಗೂ ಅಷ್ಟೇ. ಕರೆಕ್ಟ್. ಇನ್ನು ಈಗ ನಿಮ್ಗೆ ಕಲೆಯ ಬಗೆಗಿನ ಒಂದು ಆಸಕ್ತಿ ಯಾವಾಗ ಶುರುವಾಯ್ತು? ಫಸ್ಟ್ಲಿ ನಿಮ್ಮ ಹಿನ್ನೆಲೆ ಅಂದ್ರೆ ನೀವು ಯಾವ ಊರಿನವರು, ನಿಮ್ಮ ತಂದೆ ತಾಯಿ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಂದು ಬೇಸಿಕಲಿ ಚಿಕ್ಕಬಳ್ಳಾಪುರ. ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ನಮ್ಮಮ್ಮಗೆ ತುಂಬ ಆಸೆ. ಅವ್ರ ಲೈಫಲ್ಲಿ ತುಂಬ ಕಲಿಬೇಕು ಅಂತಿದ್ರು, ಮಾಡಬೇಕು ಅಂತಿದ್ರು. ಅವ್ರು ಆ್ಯಕ್ಚುಲಿ ಹೀರೋಯಿನ್ ಆಗಬೇಕು ಅಂದ್ಕೊಂಡಿದ್ರು. ಆಮೇಲೆ ಡಾನ್ಸ್ ಕಲಿಬೇಕು ಅಂತಿದ್ರು. ಅವ್ರಿಗೆ ಎಷ್ಟೊಂದು ಆಸೆ ಇತ್ತು, ಬಟ್ ಫೈನಾನ್ಷಿಯಲ್ ಟ್ರಬಲಿಂದ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಅದನ್ನ ನನ್ನ ಮಕ್ಕಳು ಏನಾದರೂ ಮಾಡಿ ಕಲಿಬೇಕು, ನಮ್ಮ ಮಕ್ಕಳು ಕಲೆಯಲ್ಲಿ ಬೆಳಿಬೇಕು ಅಂತ ಅವರು ಚಿಕ್ಕ ವಯಸ್ಸಿಗೆ. ಎಷ್ಟು ಜನ ಮಕ್ಕಳು ಸರ್ ನೀವು? 2, ನಾನು ನನ್ನ ತಂಗಿ ಮಹಾಲಕ್ಷ್ಮಿ ಅಂತ, ಅವಳು ಹೀರೋನೆ. ಅವಳ ಬಗ್ಗೆ ಹೇಳ್ತೀನಿ. ತಂದೆಯವರು ಏನ್ ಮಾಡ್ತಾರೆ? ತಂದೆಯವರು ಆಟೋ ಡ್ರೈವರ್, ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ಅವರು. ಸೊ ಚಿಕ್ಕ ವಯಸ್ಸಿಗೆ ನಮ್ಮನ್ನ ಡ್ಯಾನ್ಸ್ಗೆ ಹಾಕಿದ್ರು. ಬೇಸಿಕಲಿ ಐ ಆಮ್ ಅ ಡಾನ್ಸರ್. ಚಿಕ್ಕ ವಯಸ್ಸಿಂದನೂ ತುಂಬ ವರ್ಷಗಳ ಕಾಲ ಕಲಿತೆ. ಅದಾದಮೇಲೆ ಇನ್ಕಂಪ್ಲೀಟ್ ಆಗ್ತಾ ಇತ್ತು. ಅವಾಗ ಇದ್ದಿದ್ದು ಫೀಸು 250 ರೂಪಾಯಿ ಒಂದು ತಿಂಗಳಿಗೆ. ಅದನ್ನು ಕಟ್ಟೋಕ್ಕೂ ನಮ್ಮ ತಂದೆಗೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಡ್ಯಾನ್ಸ್ ಕಲಿಯೋದ್ರಲ್ಲಿ. ಬೇಸಿಕ್ ಅಂತೂ ತುಂಬ ಪ್ರಾಪರ್ ಆಗಿತ್ತು. ಶ್ರೀನಿವಾಸ್ ಸರ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಡ್ಯಾನ್ಸ್ ಟೀಚರ್ ಇದ್ದರು, ಅವರೇ ಹೇಳ್ಕೊಟ್ಟಿದ್ದು. ಅದಾದಮೇಲೆ ಕಲೆ ಚಿಕ್ಕ ವಯಸ್ಸಲ್ಲಿ ನನಗೆ ಇನ್ನೊಂದು ಮೇನ್ ಏನಂದರೆ, ತುಂಬ ಜನ ಈ ಮಚ್ಚೆ ಎಲ್ಲ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಅದು ನನಗೆ ಜಾಸ್ತಿ ಇತ್ತು ಫೇಸಲ್ಲಿ. ಏನೋ ನನ್ನ ಮಕ್ಕ ನೋಡಿದ್ರೆ ಒಂಥರ ಫೀಲ್ ಮಾಡೋರು. ಸ್ಕೂಲಲ್ಲಿ ನನ್ನ ಪಕ್ಕದಲ್ಲಿ ಯಾರು ಕೂರ್ತಾ ಇರಲಿಲ್ಲ. ಮಚ್ಚೆ ಇದೆ ಇವನಿಗೆ, ಫೇಸ್ ನೋಡೋದಕ್ಕೆ ಸ್ವಲ್ಪ ಅಗ್ಲಿ ಆಗಿದೆ ಅಂದ್ಬಿಟ್ಟು ಕೂರ್ತಾ ಇದ್ರು. ಸ್ವಲ್ಪ ಏನಾದರೂ ನನ್ನ ಪಕ್ಕಕ್ಕೆ ಜರುಗಿದ್ರೆ ಬ್ಯಾಗ್ ಎತ್ತಿ ಈ ಥರ ಇಡೋದು, ಆ ಥರ ಮಾಡ್ತಿದ್ರು. ನನಗೆ ಐ ವಾಸ್ ಫೀಲಿಂಗ್ ವೆರಿ ನರ್ವಸ್. ನನಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಬಟ್ ಡಾನ್ಸ್ ವಿಚಾರ ಬಂದಾಗ, ವರ್ಷದಲ್ಲಿ ಒಂದು ಸ್ಕೂಲ್ ಡೇ ಅಂತ ಬರುತ್ತೆ. ಸ್ಕೂಲ್ ಡೇಲಿ ಐ ವಾಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲರೂ, ನಾನು ಹೇಗಾದರೂ ಇರಲಿ, ಅವತ್ತು ಮೇಕಪ್ ಮಾಡ್ತಿದ್ರು. ಎಲ್ಲರೂ ಬಂದು ಕೈ ಕೊಡೋದೇನು, ಧನಂಜಯ್ ಸೂಪರಾಗಿ ಮಾಡಿದೆ ಅಂತ ಬೆನ್ ತೊಡೋದೇನು. ಐ ವಾಸ್ ರಿಯಲಿ ಎಂಜಾಯಿಂಗ್ ದಟ್ ಡೇ. ಆ ಒಂದು ದಿನ ಮಾತ್ರ ನಾನು ತುಂಬ ಅಂದರೆ ತುಂಬ ಸಂತೋಷವಾಗಿರ್ತಾ ಇದ್ದೆ. ಬಟ್ ನೆಕ್ಸ್ಟ್ ಡೇ ಮಾಮೂಲಿ ಯಥಾ ಪ್ರಕಾರ ಸಿದ್ಧವಸ್ತು. ಸೊ ಈ ಥರ ಮನೇಲಿ ಕುತ್ಕೊಂಡು ಬೇಜಾರಲ್ಲಿ ಒಂದು ದಿವಸ ಇರಬೇಕಾದ್ರೆ ಇಂದ್ರ ಅಂತ ಒಂದು ಸಿನಿಮಾ ಬಂತು. ಮೆಗಾಸ್ಟಾರ್ ಚಿರಂಜೀವಿ ಅವ್ರದ್ದು ಇಂದ್ರ ಅಂತ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದೆ. ಅದು ಆ್ಯಕ್ಚುಲಿ ರಿಯಲ್ ಆಗಿ ಶೂಟ್ ಮಾಡಿರೋದು ಅನ್ಸುತ್ತೆ. ಇವರು ಶೂಟಿಂಗ್ ಅಂತ ಏನೋ ಕಡಪ ಅನ್ನೋ ಊರಿಗೆ ಹೋದಾಗ ತುಂಬ ಜನ ಒಂದೇ ಒಂದು ಶಾರ್ಟ್ ಇಟ್ಟಿದ್ದಾರೆ. ಅಂದರೆ ಝೂಮ್ ಬ್ಯಾಕ್ ಆಗುತ್ತೆ. ಅದು ನನ್ನ ಪ್ರಕಾರ ಅದು ಎಡಿಟ್ ಮಾಡಿದಾರೋ ಅಥವಾ ಗ್ರಾಫಿಕ್ ಏನು ಮಾಡಿದಾರೋ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನನಗಂತೂ ನೋಡೋದಕ್ಕೆ ರಿಯಲ್ ಆಗಿತ್ತು ಅದು. ಸೊ ಅವರು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಹೆಲಿಕಾಪ್ಟರಿಂದ ಇಳಿದು ಜನರನ್ನೆಲ್ಲ ಮಾತಾಡಿಸುವಾಗ ಈ ಥರ ಎಲ್ಲ ಅನ್ಬೇಕಾದ್ರೆ 1000 ಜನ ಸೇರಿರ್ತಾರೆ, ಲಕ್ಷಾಂತರ ಜನ ಸೇರಿರ್ತಾರೆ.
ಸೊ ನಾನು ಅಮ್ಮ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರು, ನಾನು ಕೂತ್ಕೊಂಡು ನೋಡ್ತಿದ್ದೆ. ಅಂಕಲ್ ಅಂತ, ಅಂದರೆ ಅವ್ರು ನೋಡೋದಕ್ಕೆ ಅಂಕಲ್ ಥರ ಇತ್ತು. ಅಮ್ಮ, ಈ ಅಂಕಲ್ಲು ನೋಡೋದಕ್ಕೆ ಹಿಂಗಿದಾರಲ್ಲ, ಏನಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಕೇಳಿದೆ. ನಮ್ಮಮ್ಮ, ಜನ ಇಷ್ಟಪಡ್ತಾ ಇರೋದು ಅವರಲ್ಲಿರೋ ಕಲೆನ ಕಣೋ, ಅವ್ರನ್ನೆಲ್ಲ ಅವರು ವೈಯಕ್ತಿಕವಾಗಿ ಹೇಗಾದರೂ ಇರ್ಬೋದು, ಜನ ಮೇಯ್ನಾಗಿ ಫಸ್ಟು ನೋಡೋದು ಅವ್ರ ಕಲೆ, ಅವ್ರ ವೈಯಕ್ತಿಕ ಆಮೇಲೆ ನೋಡ್ತಾರೆ ಅವ್ರು ಹೇಗಿದ್ದಾರೆ ಅಂತ. ಅವರಲ್ಲಿರೋ ಕಲೆನ ಅಷ್ಟೇ ಇಷ್ಟಪಡೋದು. ನನಗೆ ಕನೆಕ್ಟ್ ಆಯಿತು. ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವಾಗ ಆಗಿದೆ ನಾನು, ವರ್ಷದಲ್ಲಿ ಒಂದು ದಿವಸ, ಅದು ಸ್ಕೂಲ್ ಡೇ. ಅದು ಏನು, ಡ್ಯಾನ್ಸಲ್ಲಿ. ಡ್ಯಾನ್ಸ್ ಅನ್ನೋದು ಒಂದು ಕಲೆ. ಸೊ ನಾನು ಯಾಕೆ ಇವ್ರ ಥರ ಆಗಬಾರ್ದು ಅಂತ ಒಂದು ಥಾಟ್. ಅವಾಗ ನಾನು ಇವ್ರ ಥರ ಆಗ್ತೀನಿ ಅಂದೆ. ಆಗು ಅಂದರು. ಸರಿ ಅಂತ ಅವತ್ತಿಂದ ಅವ್ರು ನಾನು ದೊಡ್ಡ ಫ್ಯಾನ್. ಚಿರಂಜೀವಿ ಅವ್ರು ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾನೂ ನೋಡೋದು, ಅವ್ರ ಥರ ಮಾಡೋದು, ಅವ್ರ ಥರ ಸ್ಟೈಲ್ ಮಾಡೋದು, ಅವ್ರ ಥರ ಬಟ್ಟೆ ಹಾಕಬೇಕು, ಈ ಥರ ಒಂದು ಏನೋ ಒಂದು ಅರ್ಜ್. ಅವ್ರು ನೋಡಿದ್ರೆ ಖುಷಿ ಒಂಥರ. ಸೊ ಅವ್ರ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು ನನಗೆ, ನಾನು ಒಬ್ಬ ಆ್ಯಕ್ಟ್ರ್ ಆಗಬೇಕು, ಇವ್ರ ಥರನೇ ನನಗೂ ಜಾಸ್ತಿ ಜನ, ಲಕ್ಷಾಂತರ ಜನ ಫ್ಯಾನ್ಸ್ ಆಗ್ತಾರೆ, ನನ್ನ ಕಲೆನೂ ಇಷ್ಟಪಡ್ತಾರೆ, ನನ್ನಲ್ಲಿರೋ ಟ್ಯಾಲೆಂಟನ್ನು ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಶುರುವಾಯಿತು ಅವತ್ತು. ಅದಾದ್ಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅದು ಬಿಟ್ಟೆ. ಅದಾದ್ಮೇಲೆ ಡ್ಯಾನ್ಸು ಎಲ್ಲ ಬಿಟ್ಬಿಟ್ಟೆ. ಸಿನಿಮಾಗಳು ಹುಚ್ಚು ಜಾಸ್ತಿ ಆಯ್ತು. ಅಂದ್ರೆ ಹೇಳಿದ್ನಲ್ಲ, ಸಿನಿಮಾಗಳು ಹುಚ್ಚು ಜಾಸ್ತಿ ಆಯ್ತು. ಸಿನಿಮಾ ನೋಡ್ತಿದ್ದೆ, ಆಕ್ಟಿಂಗ್ ಇನ್ನೂ ಶುರು ಮಾಡಿಲ್ಲ. ಅಂದ್ರೆ ಹೇಳಿದ್ನಲ್ಲ, ಫೈನಾನ್ಷಿಯಲ್ ಟ್ರಬಲ್, ಮನೇಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ. ತಂದೆಯವರು ಮಾತ್ರ ಈಗ ಅಂದ್ರೆ ಅವ್ರದ್ದು ಮಾತ್ರ ಸೋರ್ಸ್ ಆಫ್ ಇನ್ಕಮ್ ಆಗಿತ್ತು. ಈಗಲೂ ಕೂಡ ತಾಯಿನೂ ಓಡಿಸ್ತಾ ಇದ್ದಾರಾ ಸರ್? ಹೌದು, ಚಿಕ್ಕಬಳ್ಳಾಪುರದಲ್ಲಿ ಓಡಿಸ್ತಾ ಇರ್ತಾರೆ. ನಮ್ಮ ತಾಯಿ ತುಂಬಾ ಕಡಿಮೆಗೆ ಕೆಲಸ ಮಾಡ್ತಿದ್ರು. ಬರೀ 300 ರೂಪಾಯಿಗೋಸ್ಕರ ಇಡೀ ತಿಂಗಳು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಸಂಸ್ಕೃತ ಪಾಠಶಾಲೆ ಅಂತ ಒಂದಿದೆ ಚಿಕ್ಕಬಳ್ಳಾಪುರದಲ್ಲಿ, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ನಮ್ಮ ಅಪ್ಪಾಜಿ ದುಡಿಬೇಕು, ನಾವು ನಮ್ಮ ಮನೆ ನಡಿಬೇಕು, ಆ ಥರ ಇತ್ತು. ಸೊ ಆ ಪರಿಸ್ಥಿತಿಯಲ್ಲಿ ನಾನೆಲ್ಲ ಬಿಟ್ಬಿಟ್ಟೆ. ಬರೀ ಓದೋದು, ಆಟ ಆಡೋದು, ಮನೆಯಲ್ಲಿರೋದು ಇಷ್ಟ ಆಗಿತ್ತು. ಸೊ ಏನೋ ಒಂದು ಸಣ್ಣ ಇಶ್ಯೂ ಆಗಿ ಅದಾದಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಟರ್ ಆಗಿ. ನಮ್ಮಮ್ಮ ನನ್ನ ತಂಗಿನ ಒಂದು ಭರತನಾಟ್ಯಕ್ಕೆ ಎಲ್ಲೋ ಸೇರಿಸಿದ್ದಾರೆ. ಅಲ್ಲಿ ನಾಟಕಗಳು ಹೇಳ್ಕೊಡ್ತಾ ಇದ್ರಂತೆ. ನಮ್ಮಮ್ಮನೂ ಹೋಗಿ ಕೂತಿದ್ದಾರೆ. ನಮ್ಮಮ್ಮ ಅವ್ರು ಕೂತಾಗ, ನೀವು ಯಾಕೆ ಸುಮ್ಮನೆ ಕೂತಿರ್ತೀರಿ, ಬನ್ನಿ ನಮ್ಮ ಜೊತೆ ನಾಟಕ ಮಾಡಿ ಅಂದಿದ್ದಾರೆ. ನಮ್ಮಮ್ಮಗೆ ಒಳಗಡೆ ಒಬ್ಳು ಕಲಾವಿದೆ ಚಿಕ್ಕ ವಯಸ್ಸಿಂದನೂ ಇದ್ದಾಳಲ್ಲ, ಸರಿ ರೈಟ್ ಟ್ರೈ ಮಾಡೋಣ ಅಂತ ಅನಿಸ್ಬಿಟ್ಟಿದೆ. ಹೋಗಿ ಮಾಡಿದ್ದಾರೆ. ಅಲ್ಲಿಂದ ಅವರಿಂದ ಶುರುವಾಗಿದ್ದು. ಅವರು ಮೊದಲು ಹೋದರು, ನಾಟಕಕ್ಕೆ ಹೋದರು, ನನ್ನ ತಂಗಿನ ಸೇರಿಸಿದ್ರು. ಅದಾದ್ಮೇಲೆ ನನ್ನ ಕರೆಸಿದ್ರು, ನನ್ನ ಸೇರಿಸಿದ್ರು. ಅಲ್ಲಿಂದ ರಂಗಪಯಣ ಸ್ಟಾರ್ಟ್ ಆಯಿತು. ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ ಅಂತಿದೆ, ಗೋವಿಂದರಾಜ್. ತಾಯಿಯವ್ರನ್ನ ಬಿಟ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಈ ತರ ಬ್ಯಾಕ್ಗ್ರೌಂಡ್ ಇಲ್ಲ, ಕಲೆಯ ಬ್ಯಾಕ್ಗ್ರೌಂಡೇ ಇಲ್ಲ. ನಿಮ್ಮ ತಾಯಿಯವ್ರಿಗೆ ಹೇಗೆ ಆಸಕ್ತಿ ಬಂತು ಅದ್ರ ಮೇಲೆ? ಅಂದ್ರೆ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ತರ. ಯಾರೋ ಒಬ್ರು ಕರೆದ್ರು, ಸರಿ ನಾನು ಖಾಲಿ ಕೂತಿದ್ನಲ್ಲ ಮಾಡೋಣ ಅಂತ ಇಳ್ದಿದ್ದು. ರಂಗಭೂಮಿಗೆ ಇಳ್ದಿದ್ದು. ರಂಗಭೂಮಿಯಲ್ಲಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯ ಮಾಡಿದ್ರು. ತುಂಬಾ ಅಂದ್ರೆ ಇನ್ಫ್ಯಾಕ್ಟ್ ಅವರು ಕರಾಳ ರಾತ್ರಿ ಅಂತ ಗೋವಿಂದ ಗೌಡ್ರು, ಕಾಮಿಡಿ ಕಿಲಾಡಿ ಗೋವಿಂದ ಗೌಡ್ರು ಇದ್ರಲ್ಲ, ಅವರು ಡೈರೆಕ್ಟ್ ಮಾಡಿದ್ದು. ಆ ಕರಾಳ ರಾತ್ರಿ ನೋಡಿ ಯಾವುದೊಂದು ಸಿನಿಮಾ ಆಪರ್ಚುನಿಟಿ ಬಂದಿತ್ತು ಅವ್ರಿಗೆ. ಸೊ ಅಲ್ಲಿಂದ ಹಂಗೆ ನಾಟಕದಿಂದ ಸೀರಿಯಲಿಂದ ಸಿನಿಮಾ. ನಾಟಕ ಸೀರಿಯಲ್ ಮಾಡ್ಬೇಕಾದ್ರೆ ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿದ್ರು. ಸ್ಯಾಟರ್ಡೆ ಸಂಡೇ ಮಾತ್ರ ರಜಾ ಇದ್ದಾಗ ಮಾತ್ರ ಸೀರಿಯಲ್ ಆ್ಯಕ್ಟ್ ಮಾಡೋರು. ಆ ಥರ ಮೇಂಟೈನ್ ಮಾಡ್ತಿದ್ರು. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕಾಲೇಜ್ನ ಬಿಟ್ಬಿಟ್ಟು ಕಂಪ್ಲೀಟಾಗಿ ಆ್ಯಕ್ಟರ್ ಆಗಿ ಇರೋಣ ಅಂತ ಅವರು ಡಿಸೈಡ್ ಮಾಡಿದ್ರು. ಅದಾದಮೇಲೆ ನಾನು ಹೇಳ್ಕೊಂಡ್ರು. ನಾವು ನಾಟಕಗಳಲ್ಲಿದ್ವಿ. ಸುಮಾರು ನಂದು ಒಂದು 90ಕ್ಕೂ ಹೆಚ್ಚು ನಾಟಕಗಳಾಗಿದೆ. ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀನಿ. ಅದಾದಮೇಲೆ ಈ ಥರ ಆಡಿಷನ್ಸ್ ಸುಮಾರು ಒಂದು 450ಕ್ಕೂ ಹೆಚ್ಚು ಆಡಿಷನ್ಸ್ ಕೊಟ್ಟಿದ್ದೀನಿ. ಒಂದು 7-8 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. 8 ಸಿನಿಮಾದಲ್ಲಿ ಬರೀ 2 ಸಿನಿಮಾ ರಿಲೀಸ್ ಆಗಿದೆ. ಮಿಕ್ಕಿದೆಲ್ಲ ಪ್ರೋಸೆಸ್ ಆಗುತ್ತೆ. ಎಲ್ಲ ಹೊಸಬ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಪ್ರೋಸೆಸ್ ಸ್ವಲ್ಪ ಲೇಟ್ ಇರುತ್ತೆ. ಅದಾದಮೇಲೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸಿನಿಮಾಗಳು ಯಾವುದೂ ಕೈ ಹಿಡಿಲಿಲ್ಲ, ಕೆಲಸ ಸಿಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲ ಒಂದು ಕಡೆ ಹಿಂದೆ ಉಳ್ಕೊಂಡ್ಬಿಡ್ತಾ ಇದೆ. ಆ ಒಂದು ಟೈಮಲ್ಲಿ ಅಗೈನ್ ನಮ್ಮ ಅಮ್ಮ ಅವ್ರ ಫ್ರೆಂಡು ಯಾರೊಬ್ರು ಈ ಥರ ಒಂದು ಕಡೆ ಕಾರ್ಟೂನ್ ಡಬ್ಬಿಂಗ್ ಇದೆ, ಮಾಡ್ತೀಯಾ ಅಂತ, ಮಾಡ್ತಾರೇನೋ ಕೇಳಿ ನಿಮ್ಮ ಮಗನ್ನ. ಸೊ ನಾನು ಏನಾದರೂ ಮಾಡೋದು 2015 ಆ ಟೈಮಲ್ಲಿ ಇದು ಅದೇ 2000 ಅಂದರೆ ನಾನು ಬೆಂಗಳೂರಲ್ಲಿ PU ಓದಬೇಕಾದ್ರೆ. ಸರಿ, ನಾನು ಆ್ಯಕ್ಚುಲಿ ರಜೆ ಇತ್ತು ಅನಿಸುತ್ತೆ. ರಜೆ ಇರೋ ಟೈಮಲ್ಲಿ ಕೇಳಿದ್ದಾರೆ. ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೆ. ಸೊ ಕಾರ್ಟೂನ್ ತುಂಬ ಕಡಿಮೆಗೆ ಕಾರ್ಟೂನ್ ಮಾಡಿದೆ. ಒಂದಷ್ಟು ಫೀನಿಯಸ್ ಆ್ಯಂಡ್ ಫರ್ಬ್ ಅನ್ನೋದು ನನ್ನ ಫಸ್ಟ್ ಕಾರ್ಟೂನ್ ಲೀಡ್ಗೆ ಮಾಡಿದೆ. ನಾನು ಒಂದಷ್ಟು ಎಪಿಸೋಡ್ಗಳನ್ನ ಮಾಡಿದೆ. ಸೊ ಫಸ್ಟ್ ಪೇಮೆಂಟ್ ಬಂತು, ಖುಷಿ ಆಯಿತು. ಅದಾದಮೇಲೆ ಮತ್ತೆ ಹಿಂದೆ ಉಳ್ಕೊಂಬಿಟ್ಟೆ. ಮತ್ತೆ ಸಿನಿಮಾಗಳು ಟ್ರೈ ಮಾಡ್ತಾ ಇದ್ದೆ. ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಡಬ್ಬಿಂಗು ಹಿಂದಕ್ಕೆ ಹೋಯ್ತು. ಸೊ ಅಗೈನ್ ನಾನು ಶುರು ಮಾಡಿದ್ದು ಕೊರೋನಾ ಟೈಮಲ್ಲಿ.
ಕೊರೋನಾ ಟೈಮಲ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ಫೋನ್ ಮಾಡಿಬಿಟ್ಟು ಈ ಥರ ನಾನು ಡಬ್ಬಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೀರಿಯಸ್ ಆಗಿ ಲಿಟ್ರಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಕೆಲಸ ಇದ್ದರೆ ಕೊಡಿ ಅಂತ ಒಂದು ಸ್ಟುಡಿಯೋಗೆ ಹೋದೆ. ಒಂದು ಸ್ಟುಡಿಯೋಯಿಂದ ಇನ್ನೊಂದು ಸ್ಟುಡಿಯೋದ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡೆ. ಆ ಥರ ತುಂಬ ಸ್ಟುಡಿಯೋಸ್ಗೆ ಹೋಗಿ ಕೆಲಸ ಮಾಡಿದೆ. ಅದರಲ್ಲಿ ಮೇಯ್ನಾಗಿ ಉಳ್ಕೊಂಡಿದ್ದು 2 ಸ್ಟುಡಿಯೋಸ್. ಒಂದು ನಿರಂಜನ್ ಸ್ಟುಡಿಯೋಸ್, ಇನ್ನೊಂದು ವಿರಾಜ್ ಫಿಲಮ್ ಸ್ಟುಡಿಯೋಸ್ ಅಂತ ಗಾಂಧಿನಗರಲ್ಲಿದೆ, ಇನ್ನೊಂದು ಚಾಮರಾಜಪೇಟೆಯಲ್ಲಿದೆ. ಇವರಿಬ್ಬರು ನನ್ನ ಕೈ ಹಿಡಿದು ಇವರಿಬ್ಬರು ತುಂಬ ಅಂದರೆ ತುಂಬ ಕೆಲಸ ಕೊಟ್ಟರು, ಪೇಮೆಂಟು ಚೆನ್ನಾಗಿ ಕೊಟ್ಟರು. ಅದರಿಂದ ಕೊರೋನಾ ಟೈಮಿಂದ ಇಲ್ಲಿವರೆಗೂ ತುಂಬ ಅಂದರೆ ತುಂಬ ಸರ್ವೈವ್ ಆದೆ. ಕೊರೋನಾ ಟೈಮಲ್ಲಿ ಐ ವಾಸ್ ಅ ಮೋಸ್ಟ್ ಬಿಸಿಯೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್. ನಾನು ಎಲ್ಲ ಮಾಡ್ತಿದ್ದೆ, ವೆಬ್ ಸೀರೀಸ್, ಕಾರ್ಟೂನ್, ಆಮೇಲೆ ಕೊರಿಯನ್ ವೆಬ್ ಸೀರೀಸ್ ಅಂತ ವೆಬ್ ಶೋಸ್ ಅಂತ ಬಂದಿತ್ತು. ಎಲ್ಲದಕ್ಕೂ ಎಲ್ಲಿ ನೋಡಿದ್ರು ನಾನೇ ಇರ್ತಾ ಇದ್ದೆ, ಯಾವ ಸ್ಟುಡಿಯೋಲಿ ನೋಡಿದ್ರು ನಾನೇ ಇರ್ತಾ ಇದ್ದೆ, ಅಷ್ಟು ಬಿಸಿ ಇದೆ. ಅದಾದಮೇಲೆ ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಆಯಿತು. ವಾಸಂತಿ ನೆಲದಾಗ ಸಿಕ್ತು ಕೊರೋನಾ ಆದಮೇಲೆ. ಕೊರೋನಾ ಟೈಮಲ್ಲೇ ಪ್ರಾಕ್ಟೀಸ್ ಹೋಗಿ ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಾಸಂತಿ ನೆಲದಾಗ ಸಿಕ್ತು. ಅದರಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ. ಸೊ ತುಂಬ ಅಂದರೆ ತುಂಬ ಒಳ್ಳೆ ಟೀಮ್. ತುಂಬ ಒಂದು ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು, ನಾವು ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದೇ ಮೈಂಡಲ್ಲಿತ್ತು. ಅವರು ಅಂದರೆ ಜೇನುಗೂಡು ಶ್ರೀಧರ್ ಅಂತ ಪ್ರೊಡ್ಯೂಸರ್ ಸರ್, ಅವ್ರಿಗಾಗಲಿ ಅವ್ರ ಮಗ ರೋಹಿತ್ ಶ್ರೀಧರ್ ಈಸ್ ಎ ಹೀರೋಯಿನ್ ಜೀವಿತ ವಸಿಷ್ಠ, ಭಾವನಾ, ಇವ್ರಿಗೆಲ್ರಿಗೂ ನಾವೇನಾದರೂ ಮಾಡಿ ತೋರಿಸ್ಬೇಕು ಜನಕ್ಕೆ, ನಮ್ಮ ಟ್ಯಾಲೆಂಟ್ ಏನಾದ್ರು ಅಂತ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋದಿತ್ತು. ಅವ್ರ ಟೀಮಲ್ಲಿ ಫುಲ್ಲು ಪಾಸಿಟಿವ್ ಪೀಪಲ್. ಅವ್ರ ಟೀಮ್ಗೆ ಹೋಗಾದ್ಮೇಲೆ ನನಗೆ ವಾವ್, ಈ ಥರ ಇರ್ತಾರೆ ಜನ ಅಂತ ಅನಿಸಿದ್ದು ಫಸ್ಟ್ ಟೈಮ್. ಎಷ್ಟು ಒಳ್ಳೆ ಹೃದಯಗಳಂದರೆ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ. ತುಂಬ ಸಾಫ್ಟ್ ಹಾರ್ಟೆಡ್, ತುಂಬ ಕೈಂಡ್, ವೆರಿ ಕೈಂಡ್, ಡೌನ್ ಟು ಅರ್ತ್. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ತುಂಬ ಕ್ವಾಲಿಟಿಯಾಗೂ ಮಾಡಿದರು ಸಿನಿಮಾ. ಬಟ್ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ, ಬಟ್ ಅದು ಹೋಗಲಿಲ್ಲ, ಅಷ್ಟರ ಮಟ್ಟಿಗೆ ರೀಚ್ ಆಗಲಿಲ್ಲ. ಸೊ ನಾನು ಮಾಡಿದ ಫೈಟ್ಸ್ಗೆ, ನನ್ನ ಆ್ಯಕ್ಟಿಂಗ್ಗೆ, ನನ್ನ ಪರ್ಫಾರ್ಮೆನ್ಸ್ಗೆ ತುಂಬ ಅಂದರೆ ತುಂಬ ಒಳ್ಳೆ ಒಪಿನಿಯನ್ ಆಗಲಿ, ಒಳ್ಳೆ ರಿವ್ಯೂಸ್ ಆಗಲಿ ಬಂತು ನನಗೆ. ಅದಾದಮೇಲೆ ಬೇರೆ ಸಿನಿಮಾ ಸಿಕ್ತು. ಬೇರೆ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಈ ಥರ ಸೀರಿಯಲ್ ಆಪರ್ಚುನಿಟಿ ಸಿಕ್ಕಿ ಇವತ್ತು ನಿಮ್ಮ ಮುಂದೆ ಹಿಂಗೆ. ಕರೆಕ್ಟ್. ಡಬ್ಬಿಂಗ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಆಕ್ಚುಲಿ ಕೆಲವು ಕಾರ್ಟೂನ್ಗೆಲ್ಲ ಅದ್ರದ್ದು ಸ್ವಲ್ಪ ಏನಾದ್ರು ಝಲಕ್ ಏನಾದ್ರು ತೋರಿಸೋದು? ತುಂಬಾ ದಿವಸ ಆಗೋಯ್ತು, ಮರ್ತ್ಬಿಡ್ತೀನಿ. ಅಂದ್ರೆ ಯಾವ್ದು ಜ್ಞಾಪಕ ಇಲ್ಲ. ನಮ್ದು ಇನ್ಸ್ಟೆಂಟ್ ಆಗಿ ಹೋಗ್ತಾ ಇರುತ್ತೆ, ಎಲ್ಲ ಸ್ಕ್ರಿಪ್ಟು ತಲೆಯಲ್ಲಿ ಉಳ್ಕೊಳ್ಳಲ್ಲ. ಇನ್ನು ನನಗೆ ಆಕ್ಚುಲಿ ಒಂದು ನಾನು ಅಬ್ಸರ್ವ್ ಮಾಡಿ ತಲೆಯಲ್ಲಿ ಓಡ್ತಾ ಇದ್ದೀನಿ ಏನಂದ್ರೆ, ಈಗ ಆಕ್ಚುಲಿ ತಂದೆಯವರು ಆಟೋ ಡ್ರೈವರು, ತಾಯಿಯವರು ಆ ಥರ ಸಂಸ್ಕೃತ ಪಾಠ ಏನೋ ಹೇಳ್ಕೊಡ್ತಿದ್ರು ಅಂತ ಹೇಳಿದ್ರಿ. ಪ್ಲಸ್ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಹುಟ್ಕೊಳ್ತು. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಅಷ್ಟೇ ಅಲ್ಲದೆ ನಿಮ್ಮನ್ನು ಕೂಡ ಅವರು ಸೇರಿಸ್ಕೋತಾರೆ ಈ ಒಂದು ಕಲೆಯ ಕ್ಷೇತ್ರಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಜೀವನದಲ್ಲಿ ಕಷ್ಟಗಳು ಬಂದಾಗಲೇ ನಮಗೇನೋ ಸ್ವಲ್ಪ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಝೀಲ್ ಏನಾದರೂ ಹುಟ್ಕೊಳ್ಳುತ್ತಾ ಅಂತ ನನಗನ್ಸೋದು. ಬಿಕಾಸ್ ಎಲ್ಲ ನಮಗೆ ತುಂಬ ನಾವು ಕಂಪ್ಲೀಟ್ಲಿ ಒಂಥರ ಪ್ರಿವಿಲೇಜ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಏನು ಸಾಧನೆ ಮಾಡಬೇಕು ಅಂತ ಅನ್ಸಲ್ವೇನೋ ಬಹುಶಃ. ನಿಮಗೂ ಕೂಡ ಅದೇ ಪ್ರೇರೇಪಣೆ ಆಯ್ತಾ ಹೇಗೆ ಅಂತ? ಅಂದರೆ ಎಲ್ಲ ಇದ್ರೆ ಕಲಿಯುವ ಆಸಕ್ತಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಕಲ್ತ್ರು ಅರ್ಧಂಬರ್ಧ, ಕೆಲವೊಬ್ಬರಿಗೆ ಸೋಂಬೇರಿತನ ಇರುತ್ತೆ. ಪೂರ್ತಿಯಾಗಿ ಕಲ್ತಿರೋರು ಯಾರಿದ್ದಾರೆ ಹೇಳಿ? ಎಲ್ಲ ಇದ್ದು ಪೂರ್ತಿಯಾಗಿ ಕಲ್ತು ಬಂದವರು ಯಾರಿದ್ದಾರೆ? ಸೊ ಏನು ಇಲ್ಲದೆ ಇರೋನ್ಗೆ ಅದೊಂದು ಹಠ ಬರುತ್ತೆ, ನಾನು ಏನಾದ್ರು ಮಾಡಿ ತೋರಿಸ್ಬೇಕು, ಏನಾದರೂ ಒಂದು ಕಲಿಬೇಕು ಅಂತ. ಸೊ ಅದು ಹಠ ನಮಗೆ ಮುಂಚೆಯಿಂದನೂ ಇತ್ತು. ಐ ಜಸ್ಟ್ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್, ವಾಟ್ ಎವರ್ ಇಟ್ ಟೇಕ್ಸ್. ಐ ಜಸ್ಟ್ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್, ಐ ಜಸ್ಟ್ ವಾಂಟ್ ಟು ವಿನ್ ಹಾರ್ಟ್ಸ್. ಹೃದಯಗಳನ್ನ ಗೆಲ್ಲೋದು, ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಉಳ್ಕೊಳ್ಳೋದೇ ನನಗೊಂದು ದೊಡ್ಡ ಟಾಸ್ಕ್. ಅದೊಂದೇ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ದುಡ್ಡು ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ದುಡ್ಡು ನನ್ನ ಹೆಸರು ಮಾಡದೆ ಅದಾಗದೆ ಹುಡ್ಕೊಂಬರುತ್ತೆ. ಎಲ್ಲರೂ ನನಗೆ ಹೇಳೋದು, ನಮ್ಮಮ್ಮ ಮೇಯ್ನಾಗಿ ಹೇಳೋರು ಅದೊಂದೇ, ಮೊದಲು ಹೆಸರು ಮಾಡು, ದುಡ್ಡು ತಾನಾಗೆ ಬರುತ್ತೆ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. ಸೊ ನಮಗೇನು ಇರ್ತಾ ಇರಲಿಲ್ವಲ್ಲ, ಕೆಲವೊಂದ್ಸಲ ಊಟಕ್ಕೂ ಸ್ವಲ್ಪ ತೊಂದರೆ ಆದಾಗ ನಮ್ಮ ಮನಸ್ಸಲ್ಲಿ ಬರೋದು, ಏನಪ್ಪ ನಾವೇನು ತಪ್ಪು ಮಾಡಿದೀವಿ ಅಂತ ದೇವ್ರು ನಮ್ಗೆ ಈ ಥರ ಕೊಡ್ತಿದ್ದಾನೆ ಕಷ್ಟ. ಅಲ್ಲ, ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಏನು ಮೋಸ ಮಾಡಿಲ್ಲ, ನಮಗೆ ಯಾಕೆ ಹಿಂಗಾಗಬೇಕು ಅಂತ ಯೋಚನೆ ಮಾಡಿದ್ದಿದೆ. ಅದರಲ್ಲೂ ಆ ಥರ ಟೈಮಲ್ಲಿ ನಾವು ಕುಗ್ಗದೇನೆ ಮತ್ತೆ ಬೌನ್ಸ್ ಬೇಕಾಗಿದ್ದು ಓಕೆ ಇಷ್ಟೇ ಅಲ್ವಾ, ಇದಕ್ಕಿಂತ ಬೇಜಾರು ನೋಡಿದ್ದೀವಿ. ನಾವು ಈ ಪರಿಸ್ಥಿತಿಲಿದೆ ಅಂದರೆ ನಮಗಿಂತ ಕೆಳಗಡೆ ಇರೋರು ತುಂಬ ಜನ ಇರ್ತಾರೆ, ನಮಗಿಂತ ಕೆಟ್ಟ ಪರಿಸ್ಥಿತಿಲಿರೋರು. ನಮ್ಮ ಕೈಲಿ ಬೌನ್ಸ್ ಬೇಕಾಗಕ್ಕಾಗುತ್ತೆ, ನಾವು ಮಾಡಬಲ್ವಿ ಅಂತ ನಮಗೊಂದು ಆ ಛಲ ಇರುತ್ತೆ. ಆ ಒಂದು ಥಾಟಿಂದನೇ ನಾವು ಇಲ್ಲಿವರೆಗೂ ರೀಚ್ ಆಗ್ತೀವಿ. ಬಿಕಾಸ್ ಸಿಂಪಲ್. ಹೌದು, ಈಗ ಸಿನಿಮಾ ಕ್ಷೇತ್ರ ಅಥವಾ ಕಲಾ ಕ್ಷೇತ್ರ ಅನ್ನೋದೇ ಒಂದು ರೀತಿ ಇನ್ ಟರ್ಮ್ಸ್ ಆಫ್
ಫೈನಾನ್ಸ್ ಅಂತ ಹೇಳುವಾಗ ಸ್ವಲ್ಪ ಅನ್ಸರ್ಟನಿಟಿ ಇದು. ಹೌದು ಹೌದು ಏನ್ ಯಾವಾಗ ಬರುತ್ತೋ, ಯಾವಾಗ ಕೈ ಹಿಡಿಯುತ್ತೋ ಗೊತ್ತಿಲ್ಲ, ಯಾವಾಗ ದುಡ್ಡು ಬರುತ್ತೋ, ಅಥವಾ ನಾವು ಸುಮ್ನೆ ರೆಕಗ್ನಿಷನ್ ಸಿಕ್ಕಿದ್ರು ಕೆಲವೊಂದ್ಸಲ ದುಡ್ಡು ಸಿಗ್ಬೇಕು ಅಂತಾನೆ ಏನಿಲ್ಲ. ಎಷ್ಟೊಂದ್ಸಲ ಸುಮ್ನೆ ರೆಕಗ್ನೈಸ್ ನಿಮ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿರ್ತೀವಿ ಅಂತ ಸುಮ್ನೆ ಇದ್ ಮಾಡಿರ್ತಾರೆ. ಅಂತದ್ರಲ್ಲಿ ಈ ತರ ಕಷ್ಟ ಇರುವಾಗ್ಲೂ ಈ ಕ್ಷೇತ್ರನ ಬಿಡದೆ ಹಿಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಬಿಲ್ಡ್ ಆಗ್ಲಿಕ್ಕೆ ಹೇಗ್ ಕಾರಣ ಆಯ್ತು? ಯಾವ್ದು ವಿಷಯ ಕಾರಣ ಆಯ್ತು ನಿಮ್ಗೆ ಅಂತ? ಒಂದೇ ಸರ್, ಡ್ರೀಮ್, ಕನಸು, ಕಲಾವಿದ ಆಗ್ಬೇಕು, ನನ್ನನ್ನು ನಾನು ತೋರಿಸ್ಕೋಬೇಕು. ತಂದೆಯವ್ರ ಸಪೋರ್ಟ್ ಕೂಡ ಇತ್ತ ಇದಕ್ಕೆಲ್ಲ? ಅಂದ್ರೆ ಅವ್ರೇನು ತಂದೆಯವರು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರು ನಾವ್ ಏನೇ ಮಾಡಿದ್ರು ಇಲ್ಲ ಅನ್ನೋದಿಲ್ಲ. ವಾಟ್ ಎವರ್ ಇಟ್ ಈಸ್ ಯು ಡೂ. ನಾರ್ಮಲ್ ಒಂದು ಸರಿಯಾಗಿ ಕಲ್ತು ಒಂದ್ ಒಳ್ಳೆ ಜಾಬಿಗೆ ಹೋಗಿ 10 to 5 ಜಾಬ್ ಹೋಗಿ ಬೇಡ ಆ ತರ ಕೆಲಸ ಇಲ್ಲದೆ ಇದ್ದಾಗ ಪ್ರೊವಾಕ್ ಆಗಿರೋದು ಇದೆ. ಮನೇಲಿ ಸಿಚುವೇಶನ್ಸ್ ನಿಮ್ಗೆ ಗೊತ್ತಿರೋದಲ್ವಾ, ನಾರ್ಮಲ್ ಮೆಂಟಾಲಿಟಿ ಹೇಗಿರುತ್ತೆ. ಸೆಕ್ಯೂರ್ ಆಗಿರ್ಬೇಕು ನಾವು, ಖಾಲಿ ಕೂತ್ರೆ ಏನು ಬರೋದಿಲ್ಲ, ಎಲ್ಲಾದ್ರೂ ಕೆಲಸಕ್ಕೆ, ಈ ತರ ಹೇಳಿರೋದಿದೆ. ಬಟ್ ಆ ಥರ ಹೇಳಿದಾಗ ನೋವು ಪಟ್ಕೊಂಡು ಸ್ವಲ್ಪ ಟೈಮ್ ಸ್ವಲ್ಪ ಅಲೋನಾಗಿ ಕೂತ್ಕೊಂಡು ಫೀಲ್ ಆಗಿ, ಇಲ್ಲ ಇದರಲ್ಲೇ ಸತ್ರು ಬದುಕಿದ್ರು ಇದರಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ತಗೊಂಡ್ಕೊಂಡು ಬಿಡೋದಿಲ್ಲ. ನಾವು ಅಷ್ಟು ಸುಲಭ ಅಲ್ಲ, ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಇದೀವಲ್ಲ, ಯಾವುದನ್ನೇ ಆಗಲಿ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಒಂದ್ಸಲ ಮೈಂಡಿಗೆ ಬಂದ್ಬಿಟ್ರೆ ಸಾಧನೆ ಮಾಡೋರ್ಗೂ ಬಿಡೋ ಚಾನ್ಸ್ ಇಲ್ಲ. ಒಂದು ಸಾಯ್ಬೇಕು, ಅದೇ ದಾರಿಲೇ ಹೋಗಿ ಸಾಯ್ಬೇಕು, ಇಲ್ಲ ಅದನ್ನ ಸಾಧಿಸ್ಬೇಕು, ಎರಡೇ ದಾರಿ. ಆಕ್ಚುಲಿ ನಿಮ್ ಈ ಪಾಸಿಟಿವ್ ಮೈಂಡ್ ಸೆಟ್ ಇವನ್ ಸಿದ್ದೇಗೌಡರು ಪಾತ್ರದಲ್ಲೂ ನಮಗೆ ಕಾಣುತ್ತೆ ಕೆಲವೊಂದು ಕಡೆ. ಇವಾಗ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡೋದು ನನಗೆ ಅದು ಅನ್ನಿಸ್ತಾ ಇದೆ. ಬಿಕಾಸ್ ಆಸ್ ಎ ಪರ್ಸನ್ ನೀವು ಒಳಗಿಂದ ಪಾಸಿಟಿವ್ ಆಗಿರೋದ್ರಿಂದನೇ ಆ ಪಾತ್ರಕ್ಕೂ ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿ ಇದೆ ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಹೌದೌದು, ಕರೆಕ್ಟ್. ಇನ್ನು ಈಗ ಈ ಒಂದು ಸಿದ್ದೇಗೌಡರು ಪಾತ್ರ ಮಾಡೋದಕ್ಕೆ ಶುರು ಮಾಡಿದ್ರಿ, ಇವಾಗ ಹೆಂಗಿದೆ ಹವಾ? ಅಂದ್ರೆ ಜನಗಳು ಯಾವ ರೀತಿ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ಮೆಸೇಜಸ್ ಬರ್ತಿರುತ್ತೆ, ಎಷ್ಟು ಜನ ಗುರುತಿಸ್ತಾರೆ ನಿಮ್ಗೆ ಹೊರಗಡೆ ಹೋದಾಗ, ಹೆಂಗ್ ಚೇಂಜ್ ಆಗಿದೆ ಲೈಫ್ ಅಂತ ಆಫ್ಟರ್ ಲಕ್ಷ್ಮೀ ನಿವಾಸ? ಇನ್ಸ್ಟಾಗ್ರಾಮಲ್ಲಂತೂ ಅಷ್ಟು ಜನ ಹುಡುಗರು ಹುಡುಗಿರು ಎಲ್ಲರೂ ಎಷ್ಟೊಂದು ಮೆಸೇಜ್ ಕಳಿಸ್ತಾರೆ. ನನ್ನ ಬರೋ ಎಲ್ಲ ಪೋಸ್ಟ್ಗೂ ಕಮೆಂಟ್ಸ್ ಮಾಡಿ ಜಗಳ ಆಡ್ತಾ ಇರ್ತಾರೆ. ಈವನ್ ಜಯಂತ್ ಫ್ಯಾನ್ಸ್ಗೆ ನನ್ನ ಫ್ಯಾನ್ಸ್ಗೆ ಸ್ವಲ್ಪ ಕಿರಿಕಾಗ್ತಿತ್ತು. ನಾನು ಅವಾಗ ಫ್ರೀ ಇದ್ದಾಗೆಲ್ಲ ಕಮೆಂಟ್ಸ್ ಓದ್ತಾ ಇರ್ತೀನಿ. ಸೊ ಜಯಂತ್ ಬಗ್ಗೆ ಏನಾದ್ರು ಕೆಟ್ಟದಾಗ ಏನಾದ್ರು ಕಮೆಂಟ್ ಮಾಡಿಬಿಟ್ರೆ ಅವ್ರ ಕಡೆಯವ್ರು ನಮ್ಮವ್ರನ್ನ ಬೈಯೋದು, ನಮ್ಮ ಕಡೆಯವ್ರು ಅವ್ರ ಕಡೆ, ವಾಟ್ ಎವರ್ ಇಟ್ ಈಸ್, ದೇ ಆರ್ ದ ವ್ಯೂವರ್ಸ್ ಅಂಡ್ ಫ್ಯಾನ್ಸ್ ಆಫ್ ಲಕ್ಷ್ಮೀ ನಿವಾಸ. ಇನ್ಫ್ಯಾಕ್ಟ್ ಆಕ್ಚುಲಿ ಎಷ್ಟೊಂದು ಜನ ಅಭಿಮಾನಿಗಳು ಇನ್ನು ವೇಟ್ ಮಾಡ್ತಿದ್ದಾರೆ. ಈಗ ಅಲ್ಲಿ ಜಯಂತ್ ಅವ್ರದಲ್ಲಿ ಟ್ರ್ಯಾಕ್ ಬರುವಾಗ ಅಲ್ಲೇನೋ ಸ್ವಲ್ಪ ಕಿರಿಕಿರಿ ಆಗುತ್ತಲ್ಲ ಅಲ್ಲಿ ಜಾನ್ವಿ ಅವ್ರಿಗೆ, ಈ ವಿಷಯ ತಗೊಂಡೋಗಿ ಸಿದ್ದೇಗೌಡರಿಗೆ ಹೇಳ್ರಿ, ಕರ್ಸಿ ಅವ್ರನ್ನ ಫಸ್ಟ್. ಈ ತರ ನನಗೂ ಮೆಸೇಜ್ ಮಾಡಿದ್ದಾರೆ, ಸಿದ್ದೇಗೌಡ್ರೆ ದಯವಿಟ್ಟು ಹೋಗಿ ನಮ್ ಜಾನುನ ಕಾಪಾಡಿ ಅಂತ ನನಗೂ ಮೆಸೇಜ್ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗ್ಲಿ ಅಲ್ಲಿ, ಲಕ್ಷ್ಮಿ ಅವ್ರ ಮನೇಲಿ ಏನೋ ಸಮಸ್ಯೆ ಆದ್ರೂ ಸಿದ್ದೇಗೌಡರಿಗೆ ಹೇಳಿ, ಅವ್ರು ಮಾಡ್ತಾರಲ್ಲ, ಅವ್ರು ಸರಿ ಮಾಡ್ತಾರೆ. ಆ ತರ ಎಸ್ಪೆಷಲಿ ಅದೇ ಜಯಂತ್ ಅವ್ರಿಗೆ ಅದೇ ಫಸ್ಟ್ ಸಿದ್ದೇಗೌಡನ್ ಕೈಗೆ ಸಿಗ್ಬೇಕು ಜಯಂತ್, ಕತೆ ಹೋಗಿತ್ತು ಅನ್ನೋ ತರ ಕಾಮೆಂಟ್ಸ್. ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ನನ್ ಏನ್ ಗೊತ್ತಾ, ಎಷ್ಟರ ಮಟ್ಟಿಗೆ ಅವ್ರು ನಮ್ಮ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಇಷ್ಟಪಡ್ತಾ ಇದಾರೆ ಒಂದೊಂದು ಪಾತ್ರಗಳನ್ನ. ಒಂದ್ ಪಾತ್ರನ ಒಂದ್ ಪಾತ್ರದ ಮೇಲೆ ದ್ವೇಷ ಬರ್ತಿದೆ ಅಂದ್ರೆ ಅವ್ನು ಆ ಪಾತ್ರನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೂಡ. ಜಯಂತ್ ಅವರು ಅದ್ಭುತ ನಟ, ನಾನು ಒಪ್ಕೋತೀನಿ. ನಾನೇ ಕೆಲವೊಂದು ಪರ್ಟಿಕ್ಯುಲರ್ ಆತ್ಮ ಸೀನ್ ಮಾಡಿದ್ರು ಅವರು, ಫಸ್ಟ್ ಆತ್ಮ ಸೀನ್ ನಾನು ನೋಡ್ಬಿಟ್ಟು ಸ್ಪೆಲ್ ಬೌಂಡ್ ಆಗ್ಬಿಟ್ಟೆ. ಏನು ಇಷ್ಟ ಸಖತ್ತಾಗಿ ಮಾಡಿದ್ದಾರೆ, ಎಂಥ ಒಳ್ಳೆ ಆರ್ಟಿಸ್ಟ್ ಅಂತ ನಾನೇ ಮೆಸೇಜ್ ಹಾಕ್ಬಿಟ್ಟೆ, ನಾನೇ ಕಮೆಂಟ್ ಮಾಡ್ಬಿಟ್ಟೆ, ಸರ್ ಸೂಪರ್ ಆಗಿ ಮಾಡಿದ್ದೀರಾ ಅಂತ. ಸೊ ಅವ್ರೊಂದು ಪಾತ್ರನ ಮಾಡ್ತಿದ್ದಾರೆ. ಪಾಪ ಅವ್ರಿಗೆ ಒಂದೇ ಒಂದು ಪಾಸಿಟಿವ್ ಕಮೆಂಟ್ ಬರಲ್ಲ, ಒಂದೇ ಒಂದು ಪಾಸಿಟಿವ್ ಕಮೆಂಟ್ ಬರೋದಿಲ್ಲ. ಬಟ್ ಇಲ್ಲ ಬರುತ್ತೆ ಕೆಲವೊಂದು. ಬಟ್ ಅವ್ರ ಫ್ಯಾನ್ಸ್ ಇರ್ತಾರೆ, ಅವರು ಆಕ್ಟಿಂಗ್ ಸ್ಕಿಲ್ಸ್ ನ ನೋಡೋರು. ನಂತರ ಈಗ ಆಕ್ಟರ್ ಆಗ್ಬೇಕು ಅಂತ ಇರೋರು ಅವ್ರನ್ನ ಗಮನಿಸ್ತಾರಲ್ಲ, ಅವ್ರು ಹಾಕ್ತಾರೆ ಪಾಸಿಟಿವ್ ಮೆಸೇಜಸ್. ಬಟ್ ತುಂಬಾ ಜನ ಬೈತಾರೆ. ಬಟ್ ದಯವಿಟ್ಟು ಬೈಬಿಡಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಕಲಾವಿದರು, ನಾವೆಲ್ಲ ಇರೋದೇ ನಿಮ್ಮನ್ನ ರಂಜಿಸೋದಕ್ಕೆ. ಅವರು ಒಂದು ಪಾತ್ರ ಮಾಡ್ತಿದ್ದಾರೆ ಅಷ್ಟೇ. ನಮ್ಗೆ ಅವ್ರಿಗೆ ಏನೂ ಇಲ್ಲ. ನಾವು ಬ್ರದರ್ಸ್ ತರ ತುಂಬಾ ಅಂದ್ರೆ ತುಂಬಾ ಆರಾಮಾಗಿದ್ದೀವಿ, ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ತುಂಬಾ ಆತ್ಮೀಯತೆಯಿಂದ ಮಾತಾಡ್ತೀವಿ. ಸೊ ನೀವು ಅಷ್ಟೇ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಜಗಳ ಆಡ್ಬಿಟ್ರಪ್ಪ. ಬಟ್ ಇನ್ನು ಕೆಲವೇ ಎಪಿಸೋಡ್ಗಳಲ್ಲಿ ಸಿದ್ದೇಗೌಡರು ಜಯಂತ್ ಅವ್ರಿಗೆ ಬುದ್ಧಿ ಕಲಿಸೋ ಸೀನ್ ಬರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಏನು ಅದು ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್, ಚಾನಲ್ ವಿಲ್ ಡಿಸೈಡ್. ಚಾನಲ್ ಏನು ಹೇಳುತ್ತೋ ಅದನ್ನ ಕೇಳಬೇಕಾಗುತ್ತೆ ನಾವು. ಕರೆಕ್ಟ್. ಇನ್ನು ಆಕ್ಚುಲಿ ನಿಮ್ಮ ಪಾತ್ರ ಅಂತಾನೆ ಹೇಳೋದಾದ್ರೆ, ಪಾತ್ರ ಪೋಷಣೆ ಅಂದ್ರೆ ನೀವು ಕೂದಲು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಮೇಡಮರೇ ಅಂತ ಹೇಳೋದಾಗಿರ್ಬೋದು, ನೀವು ಮಾತಾಡೋ ಶೈಲಿ ಎಲ್ಲದಕ್ಕೂ ಅಂದ್ರೆ ತುಂಬಾ ಒಂದು ಆಪ್ತತೆ ಇದೆ ಅದರಲ್ಲಿ. ಅಂದ್ರೆ ಜನಗಳಿಗೆ ಹತ್ರ ಆಗುವಂತಹ ಒಂದು ವಿಶೇಷಗಳು ಅದರಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ನಮ್ಗೆ. ಅದನ್ನೆಲ್ಲ ಹೆಂಗ್ ಡೆವಲಪ್ ಮಾಡಿದ್ರಿ ಈ ಪಾತ್ರಕ್ಕೆ ನೀವು ಅಂತ? ಸೊ ಬೇಸಿಕಲಿ ನಾನು ನನ್ನ ಪರ್ಫಾರ್ಮೆನ್ಸ್ ಇನ್ನೊಂದೇನಂದ್ರೆ ಅಲ್ಲಿ ಮೋನೋಟೋನಸ್ ಆಗ್ತಾ ಇಲ್ಲ ಎಲ್ಲೂ ಕೂಡ. ಸೇಮ್ ಇದೆ ಅಲ್ವಾ, ಡೈಲಿ ಹಿಂಗೆ ಮಾಡ್ತಾರೆ ಅನ್ನೋ ತರ ಅನ್ನಿಸ್ತಾ ಇಲ್ಲ. ಸೊ ಅದನ್ನ ಹೆಂಗ್ ನೀವು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ? ಸೊ ಬೇಸಿಕಲಿ ನನ್ನ ಮೆಂಟಾಲಿಟಿ, ನನ್ಗೆ ಯಾವುದೇ ಸ್ಕ್ರಿಪ್ಟ್ ಕೊಟ್ಟರು ನಾನು ಅದನ್ನ ಲ್ಯಾಗ್ ಮಾಡಬಾರ್ದು. ಸೊ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಏನೋ ಇದನ್ನು ನೋಡೋದಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ನಡೀತಾ ಇದೆ,
ನಾನು ಇವನ್ನ ನೋಡಿದ್ದೀನೋ, ಇಲ್ಲೇ ನೋಡಿದ್ದೀನಿ ಅನ್ನೋ ಥರ. ಅಂದರೆ ನ್ಯಾಚುರಲ್ ಆಗಿ ಫೀಲ್ ಆಗ್ಬೇಕು ಅವರು, ನಮ್ಮ ಎಮೋಷನ್ಸ್ನ, ನಾವು ತೋರಿಸೋ ಭಾವನೆಗಳನ್ನ. ಅದಕ್ಕೆ ನಾನು ಆದಷ್ಟು ನ್ಯಾಚುರಲ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಾಟ್ ಎವರ್ ದ ಸ್ಕ್ರಿಪ್ಟ್ ಈಸ್, ಎಲ್ಲೂ ಲ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲೂ ಅವ್ರಿಗೆ ಇವ್ನು ಆ್ಯಕ್ಟ್ ಮಾಡ್ತಾ ಇದ್ದೇನೆ ಅಂತ ಅನ್ನಿಸ್ಬಾರ್ದು. ಈಗಲೂ ಸರ್ ಯಾರಾದರೂ ನನ್ನ ಮಾತಾಡ್ಸಕ್ಕೆ ಬಂದ್ರೆ ಹೆಂಗೆ ಮಾತಾಡ್ತಾರೆ ಗೊತ್ತಾ, ಅವ್ರ ಮನೆ ಮಗನ ಮೇಲೆ ಹಿಂಗೆ ಕೈ ಹಾಕ್ಬಿಟ್ಟು ಸಿದ್ದೇಗೌಡ್ರ ಏನ್ರಿ ಸಮಾಚಾರ, ಸೊ ಹೀಗೆ ಡೈರೆಕ್ಟಾಗಿ ಹಿಂಗೆ ಕೈ ಹಾಕ್ಬಿಟ್ಟು ಅವ್ರ ಮನೆ ಮಗನ ಅಪ್ಕೊಳ್ತಾರಲ್ಲ ಆ ಥರ ಅಪ್ಕೊಂಡ್ಬಿಟ್ಟು ಚೆನ್ನಾಗಿದ್ದೀರೇನ್ರಿ ಹಂಗೆ ಈಗ ಮಾತಾಡ್ತಾರೆ. ಸೊ ಆ ಫೀಲ್ನ ಅವ್ರು ಕೊಡ್ಬೇಕಂದ್ರೆ ನಾವು ಅಷ್ಟೇ ನ್ಯಾಚುರಲ್ ಆಗಿ ಮಾಡಬೇಕಾಗುತ್ತೆ. ಲಿಟ್ರಲ್ ಆಗಿ ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಮಾಡಿದ್ರೆ ಇದನ್ನ ನ್ಯಾಚುರಲ್ ಆಗಿ ಮಾಡಬೇಕು. ಸೊ ಮಂಡ್ಯ ಕಡೆ ಎಲ್ಲ ನನ್ನಂಥ ಹುಡುಗರು ಇರ್ತಾರೆ, ಸೊ ಒರ್ಟಾಗಿ ರಫ್ ಅಂಡ್ ಟಫ್ ಆಗಿ. ಸೊ ಈ ನನ್ನ ಸಿದ್ದೇಗೌಡನ ಕ್ಯಾರೆಕ್ಟರ್ ಏನಿದೆಯೋ ಆ ಥರ ಕೆಲವೊಬ್ರು ಹುಡುಗರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನ್ನಿಸ್ಬೇಕು, ಏಯ್ ನನ್ನ ಥರ ಮಾಡಿದ್ರಲ್ಲೇನೋ ಅಂತ. ಸೊ ಆ ಥರ ಅವ್ರಿಗೆ ಫೀಲ್ ಮಾಡ್ಬೇಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿರ್ಬೇಕು. ಸೊ ತುಂಬಾ ಜನ ಹೇಳಿದ್ದಾರೆ, ಸೀರಿಯಲ್ ಇದು ಓಡ್ತಾ ಇದೆಯಾ, ನಿಧಾನ ಮಾಡು, ಸ್ಲೋ ಆಗಿ ಮಾಡು. ಸರ್ ಪ್ರಪಂಚ ತುಂಬಾ ಫಾಸ್ಟ್ ಆಗಿದೆ ಸರ್, ನಾನು ಯಾಕೆ ಸರ್ ಸ್ಲೋ ಆಗಿರ್ಲಿ ಅಲ್ವಾ? ನನಗೆ ಸ್ಲೋ ಮಾಡೋದು ಇಷ್ಟ ಇಲ್ಲ ಸರ್. ಐ ವಾಂಟ್ ಬಿ ನ್ಯಾಚುರಲ್. ಅಂದರೆ ನನ್ನ ಸೀನಿಯರ್ಸಿಂದ ಕಲ್ತಿರೋದು ಅಷ್ಟೇ. ಈವನ್ ಅಪ್ಪು ಸರ್, ಸುದೀಪ್ ಸರ್, ದರ್ಶನ್ ಸರ್, ಇವರೆಲ್ಲ ನಾವು ಗಮನಿಸ್ತೀವಲ್ವಾ, ಎಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಜಸ್ಟ್ ಲೈಕ್ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವ್ರು ಏನು ಪರ್ಫಾರ್ಮೆನ್ಸ್ ಸರ್. ನಾನು ತುಂಬ ಸಲ ನೋಡ್ಬಿಟ್ಟೆ ZEE5 ಅವ್ರ ಪರ್ಫಾರ್ಮೆನ್ಸ್ಗೋಸ್ಕರ. ಎಷ್ಟು ನ್ಯಾಚುರಲ್ ಆಗಿ ಅವ್ರು ಹೇಳೋ ಪ್ರತಿಯೊಂದು, ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಸಹ, ಅಂದರೆ ರಿಯಲ್ ಆಗಿ ಅವ್ನು ಕುಲ್ಮೆ ಮಾಡೋವನೇ ಆ ಪಾತ್ರ ಮಾಡ್ತಿದ್ದಾನೆ ಅನ್ನೋ ರೇಂಜ್ಗೆ ಅವರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಟ್ರು ಕಾಟೇರದಿಂದ. ತುಂಬಾ ಇಷ್ಟ ಆಗೋಯ್ತು. ಈವನ್ ರಾಜ್ಕುಮಾರ ಸಿನಿಮಾದಲ್ಲಿ ಅವರ ಪುನೀತ್ ಅವ್ರನ್ನ ನೋಡ್ಬೇಕಾದ್ರೆ ಎಷ್ಟು ಅಂದರೆ ಆ ಆಶ್ರಮದ ಸೀಕ್ವೆನ್ಸ್ಗಳಲ್ಲೆಲ್ಲ ನಮ್ಮ ಮನೇಲೂ ಈ ಥರದ್ದು ಒಂದು ಪಾತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗಲೂ ಎಷ್ಟೊಂದು ಜನ, ಯಾರೋ ಬಜ್ಜಿ ನಾನು ನೋಡಿದ್ದೀನಿ, ಹಿಂಗೆ ಅವ್ರ ಫೋಟೋಗೆಲ್ಲ ಹಿಂಗೆ ಮುತ್ತು ಕೊಡ್ತಾರೆ, ಯಾರಾದ್ರೂ ಸಿಕ್ಕಾಗ ಆಶೀರ್ವಾದ ಮಾಡ್ತಾರೆ, ಹಿಂಗೆ ದೃಷ್ಟಿ ತೆಗಿತಾರೆ, ನನ್ನ ಮೊಮ್ಮಗ ಕಣಯ್ಯ ನೀನು ಅಂತಾರೆ. ಸೊ ಈ ಥರ ಎಲ್ಲ ಅವ್ರ ಮನ್ಸಲ್ಲಿ ಬರ್ಬೇಕಂದ್ರೆ ನಮ್ಮ ಸೀನಿಯರ್ಸಿಂದ ನೋಡಿ ಕಲ್ತಿರೋದೆ. ನಾವು ಅದೇ ಥರ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮನಸ್ಸಲ್ಲಿ. ಯಾರು ಏನು ಹೇಳಿದ್ರು ಕೇಳಿಲ್ಲ, ನ್ಯಾಚುರಲ್ ಆಗೇ ಮಾಡ್ತೀನಿ, ಮುಂದೆನೂ ನ್ಯಾಚುರಲ್ ವರ್ಕ್ ಆಗ್ತಾ ಇದೆಯಲ್ಲ, ವರ್ಕ್ ಆಗ್ತಿದೆ. ನಾನು ಹೇಳಿದ್ನಲ್ಲ, ಯಾರೇ ಮಾತಾಡ್ಸ್ಲಿ, ನಿನ್ನೆನೂ ಅಷ್ಟೇ ನಾನು ಮನೆ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ನನ್ಗೆ ವಾಕಿಂಗ್ ಹೋಗೋದು ಅಂದರೆ ಬೇಜಾರಾದಾಗ ಸ್ವಲ್ಪ ಹಂಗೆ ನಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಆ ಟೈಮಲ್ಲಿ ಯಾವುದೋ ಫೋನ್ ಬಂದಿತ್ತು, ಗಾಡೀಲಿ ಸ್ಟ್ರೈಟ್ ಹೋಗ್ತಿದ್ದವರು, ನಮ್ಮ ಸಿದ್ದೇಗೌಡ್ರು ತಿರ್ಸೋ ಅಂತ ಅಮ್ಮ ಮಗ ತಿರ್ಗಿಸ್ಬಿಟ್ಟು ಬಂದ್ಬಿಟ್ಟು ಗಾಡಿಯಿಂದ ನಿಲ್ಸಿಲ್ಲ, ಅವಾಗ ಜಂಪ್ ಮಾಡ್ಬಿಟ್ರು ಅವ್ರಮ್ಮ, ಸಿದ್ದೇಗೌಡ್ರೆ ಬರ್ರಿ ಇಲ್ಲಿ ಅಂತ. ಸೆಕೆಂಡ್ ಮಾಡೋದೇನು, ಹಿಂಗೆ ದೃಷ್ಟಿ ತೆಗಿಯೋದೇನು, ಹಿಂಗೆ ಇಂಟೋದೇನು. ಸೊ ಅಷ್ಟು ಇಷ್ಟ ಆಗ್ಬಿಟ್ಟಿದ್ದೀನಿ ನಾನು ಅವ್ರಿಗೆ, ಅಷ್ಟು ನನ್ನ ಪ್ರೀತಿ ಮಾಡ್ತಿದ್ದಾರೆ. ಸೊ ಅಷ್ಟು ಪ್ರೀತಿನ ಗಳಿಸ್ಕೋಬೇಕಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರನೇ ಪರ್ಫಾರ್ಮ್ ಮಾಡಬೇಕು. ಇನ್ನು ಆಕ್ಚುಲಿ ಗೌಡ್ರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೀಕ್ಷಕರಿಗೆ ಇರುವಂತಹ ಒಂದು ಮೇಜರ್ ಪ್ರಶ್ನೆ, ಆಕ್ಚುಲಿ ಅದ್ರ ಬಗ್ಗೆನೇ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಓಕೆ, ಕಮಲಿ ಅವರಿಗೆ ಸಿದ್ದೇಗೌಡರು ಬೇರೆ, ಗೌಡ್ರು ಬೇರೆ. ಓಕೆ, ಬಟ್ ಆದ್ರೆ ವಾಯ್ಸ್ ಅಲ್ಲಿ ಕಣ್ಣು ಹಿಡಿಬೋದಲ್ವಾ ಆಕ್ಚುಲಿ ಕಮಲಿ ಅವರು? ಯಾಕೆ ಕಣ್ಣು ಹಿಡಿತಾ ಇಲ್ಲ? ಪ್ಲಸ್ ಸಿದ್ದೇಗೌಡರು ಗೌಡ್ರಾಗಿದ್ದಾಗ ಅವರ ಮಾತಿನ ಶೈಲಿ ಏನ್ ಬದಲಾಗ್ತಾ ಇಲ್ಲ, ಅಷ್ಟೇನ್ ಬದಲಾಗಿಲ್ಲ, ಸ್ವಲ್ಪ ಒಂಚೂರು ಡೀಸೆಂಟ್ ಆಗಿ ಮಾತಾಡ್ತಾರೆ ಅಷ್ಟೇ. ಬಿಟ್ರೆ ಇದು ಹೆಂಗಿದೀವಿ, ಸ್ವಲ್ಪ ಡಮ್ಮಿ ಆಗ್ತಿದೆಯಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿರೋದು. ಎಲ್ಲಿಂದ ಇಷ್ಟೊಂದು ದಡ್ಡಿನ ಕಮಲಿ, ಇಷ್ಟೊಂದು ದಡ್ಡಿನ ಭಾವನ ಅವರು ಅಂತ, ಇದು ಎಲ್ಲಿ ಮಿಸ್ ಹೊಡಿತಾ ಇದೆ ಇದು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೇಕ್ಷಕರಿಗೆ? ಹೌದು, ಈ ಪ್ರಶ್ನೆ ಅಂತೂ ನಿಜ. ಸೊ ಒಂದು ಪರ್ಟಿಕ್ಯುಲರ್ ಸೀನ್ ಇದೆ, ಅದರಲ್ಲಿ ಫೋನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡೋದು ನನಗೆ ಗೊತ್ತಾಗೋದಿಲ್ಲ ಫೋನು ಅಂತ. ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಸ್ಬಿಟ್ಟು ವಾಯ್ಸ್ನ ಬೇರೆ ಥರ ಬರೋ ಥರ, ಓಕೆ, ನನ್ನ ವಾಯ್ಸು ಅವ್ರಿಗೆ ಬೇರೆ ಥರ ಕೇಳೋ ಥರ ಒಂದು ಸೀಕ್ವೆನ್ಸ್ ಇದೆ. ಅದನ್ನು ಶೂಟ್ ಮಾಡಬೇಕಾಗಿತ್ತು. ನಾಳೆದು ಎಪಿಸೋಡ್ ಟೆಲಿಕಾಸ್ಟು, ಇವತ್ತು ಶೂಟ್ ಮಾಡಬೇಕು. ನನ್ನ ಫ್ರೆಂಡ್ ಅವೈಲಬಲ್ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಸೀನ್ನ ಬಿಟ್ಬಿಡ್ಬೇಕಾಯ್ತು. ಸೊ ಅದಾದ್ಮೇಲೆ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಹೇಳಿದಾಗ, ಸಿದ್ದೇಗೌಡರು ಮೇಡಮ್ ಅವರೇ ಎನರ್ಜಿಯಾಗಿ ಮಾತಾಡ್ತಾರೆ, ಗೌಡ್ರು ಸಾಫ್ಟ್ ಆಗಿ ಮಾತಾಡ್ತಾರೆ. ಗೌಡ್ರು ಮೇಡಮ್ ಅಂತಾರೆ, ಸಿದ್ದೇಗೌಡರು ಮೇಡಮ್ ಅವರೇ ಅಂತಾರೆ. ಸೊ ಎನರ್ಜಿ ಸಿದ್ದೇಗೌಡ್ರದ್ದು ಇಲ್ಲಿರುತ್ತೆ, ಗೌಡ್ರದ್ದು ಇಲ್ಲಿರುತ್ತೆ. ಮೇಡಮ್ ಹೇಳಿ ಮೇಡಮ್, ಸಾಫ್ಟ್. ಸೊ ಇದ್ರ ವ್ಯತ್ಯಾಸನ ಮಾಡಿದೀವಿ ನಾವು. ಗೌಡ್ರು ಮೇಡಮ್ ಅಂತಾನೆ ಮಾತಾಡ್ಬೇಕು, ಸಿದ್ದೇಗೌಡರು ಮೇಡಮ್ ಅವರೇ ಅಂತ ಮಾತಾಡ್ಬೇಕು. ಆ ಎನರ್ಜಿನೂ ಹಾಗೆ ಇರಬೇಕು, ಸಾಫ್ಟೇ ಇರಬೇಕು ಗೌಡ್ರು ಮಾತಾಡ್ಬೇಕಾದ್ರೆ. ಸೊ ಹಂಗೆ ಅವ್ರಿಗೆ ಅದಿದ್ದಿದ್ರೆ ಆಕ್ಚುಲಿ ನೀವ್ ಹೇಳಿದ್ರೆ ಕರೆಕ್ಟ್ ಕನ್ವಿನ್ಸ್ ಆಗಿರೋದು, ಆಪ್ ಯೂಸ್ ಮಾಡ್ತಾರೆ ಅಂತ. ಹೌದು, ಬಟ್ ಈಗ ಅದು ಎಷ್ಟು ಜನ ಹಾಕ್ತಾರೆ, ವಾಯ್ಸ್ ಅಲ್ಲಿ ಗೊತ್ತಾಗಲ್ವಾ?
ಅದೇ ಹಿಂಗೆ ಅದೆಲ್ಲ ಆಗ್ತಾ ಇರೋದು ಆಕ್ಚುಲಿ ಕಮೆಂಟ್. ಬಟ್ ಏನಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಸಮಯದ ಅಭಾವದಿಂದ ಆಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ಸೊ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಈಗ ಗೌಡ್ರು ಒಬ್ರೇ ಅಂತ ಯಾವಾಗ ಗೊತ್ತಾಗುತ್ತೆ ಕಮಲಿ ಅವ್ರಿಗೆ? ಅದೇ ನನಗೂ ಅದು ಐಡಿಯಾ ಇಲ್ಲ ಯಾವಾಗ ಗೊತ್ತಾಗುತ್ತೆ ಅಂತ. ಸೊ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಇನ್ನು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ನಿಮ್ಗೂ ಭಾವನಾ ಅಂದ್ರೆ ಅವ್ರ ಹೆಸರಿಂದ ದಿಶಾ ಮದನ್ ಅವ್ರಿಗೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ. ಅಂದ್ರೆ ರೀಲ್ಸ್, ಇನ್ಫ್ಯಾಕ್ಟ್ ನಿಮ್ಮ ಅತ್ತಿಗೆ ಪಾತ್ರ ಮಾಡಿರೋ ಮಾನಸ ಅವ್ರ ಜೊತೆಗೆ ಒಳ್ಳೆ ರೀಲ್ಸ್ ಮಾಡ್ತಿರ್ತೀರಾ. ಹೆಂಗಿದೆ ನಿಮ್ಮ ಇಡೀ ಸೆಟ್ ಜೊತೆಗೆ ನಿಮ್ ಬಾಂಡಿಂಗ್ ಅಂತ? ನಾನೊಂಥರ ಎನರ್ಜಿ ಆ ಸೆಟ್ಗೆ. ಅವರಾಗ್ಲಿ ದಿಶಾ ಮದನ್ ಅವರಾಗ್ಲಿ ಕಂಪ್ಲೀಟ್ ಎನರ್ಜಿ. ಸೆಟ್ಟಿಗೆ ಬಂದ್ರೆ ಎಲ್ಲರ ಹತ್ರ ಮಾತಾಡ್ಸೋದು, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋದು, ಎಲ್ಲರ ಹತ್ರ ಚೆನ್ನಾಗಿದೀವಿ. ನನ್ನ ನೋಡಿದ್ರೆ ಎಲ್ಲರೂ ನಗ್ಬೇಕು. ಇನ್ಫ್ಯಾಕ್ಟ್ ದಿಶಾ ಅವ್ರದ್ದು ಆಕ್ಚುಲಿ ಅವ್ರು ಏನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಅಪೋಸಿಟ್. ಎಕ್ಸಾಕ್ಟ್ಲಿ ಅಪೋಸಿಟ್. ಬಟ್ ಅವ್ರು ಮಾಡ್ತಿದಾರೆ ಎಷ್ಟು ಚಾಲೆಂಜಿಂಗ್ ಟಾಸ್ಕ್ ಗೊತ್ತಾ. ಅವರು ಹೊರಗಡೆ ದಿಶಾ ಮದನ್ ಆಗಿದ್ದಾಗ ಅವ್ರ ಎನರ್ಜಿನೇ ಬೇರೆ. ಬಟ್ ಭಾವನ ಆದಾಗ ಅದು ಕಂಪ್ಲೀಟ್ಲಿ ಸಾಫ್ಟ್ ನೇಚರ್ಡ್, ತುಂಬಾ ಹೋಮ್ಲಿ ಟೈಪಲ್ಲಿ ಆಕ್ಟ್ ಮಾಡ್ಬೇಕಾಗತ್ತೆ. ಬಟ್ ಅವ್ರು ಅಷ್ಟೇ ಕ್ಯೂಟ್ ಆಗಿ ಮಾಡ್ತಾ ಇದಾರೆ, ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲೂ ಯಾವತ್ತೂ ನನಗೆ ಅವ್ರು ಮಾಡ್ತಿರೋದು ಲ್ಯಾಗ್ ಅನ್ಸಿಲ್ಲ, ಆಮೇಲೆ ಅನ್ಯಾಚುರಲ್ ಅಂತ ಯಾವತ್ತೂ ಅನ್ಸಿಲ್ಲ. ಅವ್ರ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಜೀವ ತುಂಬ್ತಿದ್ದಾರೆ ಅನ್ನಿಸ್ತು. ಸೊ ಅವ್ರನ್ನ ನೋಡಿದಾಗ ಎಲ್ಲ ಗಂಡ್ಮಕ್ಳಿಗೆ ಒಂದಿರೋ ಆಸೆನೆ ನಮ್ಮ ಹೆಣ್ಮಗು ಹಿಂಗಿರ್ಬೇಕು, ಭಾವನ ಅವ್ರ ಥರ ಇರಬೇಕು, ಸೈಲೆಂಟ್ ಆಗಿ ಹೋಮ್ಲಿ ಆಗಿ ನೋಡೋದಕ್ಕೆ ಹಿಂಗಿರ್ಬೇಕು, ಬಿಹೇವಿಯರು ಹಿಂಗಿರಬೇಕು. ಆಗಿದ್ದಾಗ ನಮಗೆ ಟಾರ್ಚರ್ ಅನ್ನೋ ತಪ್ಪುತ್ತೆ. ನಾವು ಸಂತೋಷವಾಗಿರ್ಬೋದು, ಅವರನ್ನು ಸಂತೋಷವಾಗಿರ್ಬೋದು. ಈ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ನಮ್ಮ ಭಾವನವರು ಹಂಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮ್ಮ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ. ಸೊ ಬೇಸಿಕಲಿ ಸೆಟ್ಟಲ್ಲಿ ನಮಗೆ ಲೈನ್ಸ್ ಮೆಮೊರೈಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ನಂದು ಬೇಸಿಕಲಿ ಚಿಕ್ಕಬಳ್ಳಾಪುರ. ನಾನು ಮಾತಾಡೋ ಶೈಲಿ ಅಲ್ಲಿ ತೆಲುಗು ಮತ್ತು ಕನ್ನಡ ಎರಡು ಮಿಕ್ಸು. ಓಕೆ. ಬೆಂಗಳೂರಿಗೆ ಬಂದಾದ್ಮೇಲೆ ಬೆಂಗಳೂರು ಕನ್ನಡಕ್ಕೆ ಆಪ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ಬೇಕಾಯ್ತು. ಓಕೆ. ಈಗ ಮಂಡ್ಯ ಶೈಲಿನ ಡೈರೆಕ್ಟಾಗಿ ಸೆಟ್ಗೆ ಹೋಗಿದ ತಕ್ಷಣ ಕೊಟ್ಬಿಟ್ರು. ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ಲಿಲ್ಲ. ಸೊ ನಾನು ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ, ರೈಟರ್ಗೆ ತುಂಬ ಮರ್ಯಾದೆ, ತುಂಬ ಬೆಲೆ ಕೊಡ್ತೀನಿ. ಅವರು ಪ್ರತಿಯೊಂದು ಅಕ್ಷರನೂ ಯೋಚನೆ ಮಾಡಿ ಬರೆದಿರ್ತಾರೆ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ. ಎಲ್ಲೂ ವ್ಯತ್ಯಾಸಗಳಾಗಬಾರ್ದು, ಎಲ್ಲೂ ಹುಟ್ಟಿಸ್ಕೊಂಡು ಏನು ಹೇಳ್ಬಿಡ್ಬಾರ್ದು. ಸೊ ನಾನು ಎಕ್ಸಾಕ್ಟ್ ಅವ್ರು ಏನು ಬರೆದಿರೋ ಅದನ್ನೇ ಡೆಲಿವರಿ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 99% ವಿತ್ ಎಕ್ಸ್ಪ್ರೆಷನ್ನು, ವಿತ್ ಆ ಶೈಲಿ ಎಲ್ಲೂ ಮಿಸ್ ಆಗಬಾರ್ದು. ಬಟ್ ಆ ಡೈಲಾಗ್ಸು ಎಲ್ಲೂ ಮಿಸ್ ಆಗಬಾರ್ದು. ಸೊ ಇದೆಲ್ಲ ಹೇಳ್ಕೊಂಡು ಮಾಡಬೇಕಾದ್ರೆ ಕೆಲವೊಂದ್ಸಲ ಮಿಸ್ ಆಗುತ್ತೆ, ಒಂದು ಟೇಕ್ಸ್ ಜಾಸ್ತಿ ಆಗುತ್ತೆ, 3-4 ಟೇಕ್ಸ್ ಆಗುತ್ತೆ. ಆಗ ಬೆನ್ ತಟ್ಟೋರು ತುಂಬ ಕಡಿಮೆ ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ನಮ್ಮ ಮನೆಯಲ್ಲಿ ಜವರೇಗೌಡರು, ನಮ್ಮ ಅಪ್ಪಾಜಿ. ಲಕ್ಷ್ಮಿ ಮನೆಯಲ್ಲಿ ದಿಶಾ ಮದನ್ ಅವರು ಪೇಷನ್ಸಿಂದ ಆರಾಮಾಗಿ ಮಾಡಿ, ಕೂಲಾಗಿ ಮಾಡಿ ಅಂತ ಒಂದು ಪಾಸಿಟಿವ್ ವೈಬ್ ಕೊಟ್ಬಿಟ್ಟು ಒಂದು ಬೆನ್ ತಟ್ತಾರಲ್ಲ, ಆಗ ಆ್ಯಕ್ಟ್ರಿಗೆ ಸಿಗೋ ಮಜಾನೇ ಬೇರೆ ಸರ್. ಇದು ಬೇಕಾಗಿರೋದು. ಸೊ ಎಲ್ಲೋ ಎಡುವುದಾಗ ಈ ಥರ ಸಪೋರ್ಟ್ ಮಾಡೋದಕ್ಕೆ ಒಬ್ಬ ಕೈ ಹಿಡಿಯೋಕೆ ಯಾರಾದರೂ ಇದ್ದರೆ ಇನ್ನೂ ಸಕ್ಕತ್ತಾಗಿ ಮಾಡ್ಬೋದು. ಎಡುವುದು ಪರವಾಗಿಲ್ಲ, ನಾನು ಇದೀನಿ ಮಗ ಮಾಡು, ನಾನು ವೆಯ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರಲ್ಲ, ಯಾರೂ ಆ ಥರ ಮಾಡೋದಿಲ್ಲ ಸರ್. ಜಾಸ್ತಿ ಜನ ಸ್ವಲ್ಪ ಇರಿಟೇಟ್ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಆ ಇರಿಟೇಟ್ ಫೀಲ್ ಮಾಡ್ಕೊಂಡಾಗ ಅವ್ರನ್ನ ನೋಡಿ ಆ್ಯಕ್ಟ್ ಮಾಡೋದು ಇದ್ದಿದ್ದು ಹೋಗ್ಬಿಡುತ್ತೆ. ಇನ್ನೊಂದು 2 ಟೇಕ್ ಆಗೋದ್ರಲ್ಲಿ ಇನ್ನೊಂದು 5-6 ಆಗುತ್ತೆ. ಸೊ ಆ ಥರ ಒಂದು ಪಾಸಿಟಿವ್ ವೈಬ್ ಕೊಟ್ಟವರೇ ದಿಶಾ ಮದನ್ ಅವರು. ಐ ಆಲ್ವೇಸ್ ರೆಸ್ಪೆಕ್ಟ್ ಹರ್. ಅವ್ರ ಮೇಲೆ ಒಂದು ಒಳ್ಳೆ ಗೌರವ ಇದೆ. ಶಿ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬ ಒಳ್ಳೆ ಫ್ರೆಂಡ್. ಇನ್ನು ನಿಮ್ಮ ಲಕ್ಷ್ಮತ್ತೆ ಬಗ್ಗೆ ಹೇಳೋದಾದ್ರೆ, ಅವರು ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಬ್ಲಾಕ್ ಬಸ್ಟರ್ ಹೀರೋಯಿನ್ ಅವರು ಕನ್ನಡದಲ್ಲಿ. ಸೊ ಅವ್ರ ಜೊತೆಗೆ ಆಕ್ಟ್ ಮಾಡ್ತಿರೋ ಅನುಭವ ಹೇಗೆ ಅನಿಸ್ತಾ ಇದೆ? ನಾನು ಫಸ್ಟ್ ಟೈಮ್ ನನಗೆ ಭಯ ಇತ್ತು ಆ್ಯಕ್ಚುಲಿ. ತುಂಬ ಹಳೆ ಹೀರೋಯಿನ್ನು, ನನಗೆ ಬೇರೆ ಗೊತ್ತಿಲ್ಲ, ಸೀರಿಯಲ್ ಇಂಡಸ್ಟ್ರಿಲಿ ಯಾರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಸೀರಿಯಲ್ ನೋಡೋದಿಲ್ಲ, ಯಾವತ್ತೂ ನೋಡಿಲ್ಲ. ಅಲ್ಲಿರೋರೆಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡು. ಅಜಯ್ ರಾಜ್, ಮಧು ಹೆಗ್ಡೆ, ಲಕ್ಷ್ಮಿ ಹೆಗ್ಡೆ, ತುಂಬ ಜನ, ಎಲ್ಲರೂ, ಅಂಜಲಿ ಅಮ್ಮ, ಮಾನಸ ಅವರು, ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್. ನಾನೊಬ್ಬನೇ ಅಲ್ಲಿ ನಾನ್ ಎಕ್ಸ್ಪೀರಿಯನ್ಸ್ಡ್. ಸೀರಿಯಲ್ ಇಂಡಸ್ಟ್ರಿಗೆ ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ ಇಂಡಸ್ಟ್ರಿಗೆ ಹೊಸಬ ನಾನೊಬ್ಬನೇ. ಸೊ ಎಲ್ಲೋ ಒಂದು ಕಡೆ ಭಯ ಇತ್ತು. ಲಕ್ಷ್ಮಿ ಅಮ್ಮನ ನೋಡಿದಾಗ ಫಸ್ಟ್ ಟೈಮ್ ಅವ್ರನ್ನ ನಾನು ಯಾವತ್ತೂ ಮಾತಾಡಿಲ್ಲ. ಹಲೋ ಮಾ, ಹಾಯ್ ಮಾ, ಗುಡ್ ಮಾರ್ನಿಂಗ್ ಮಾ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗ್ತಿದ್ದೆ ಅಷ್ಟೇ. ಏನೋ ಒಂದಿರುತ್ತಲ್ವ ಸರ್, ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಭಯ ಇತ್ತು. ಫಸ್ಟ್ ಟೈಮು ದೇವಸ್ಥಾನದ ಸೀನ್, ಅವ್ರಿಗೆ ತಲೆ ಸುತ್ತು ಬರುತ್ತೆ, ನಾನು ಹೋಗಿ ಅವ್ರನ್ನ ಕಾಪಾಡೋ ಸೀನ್, ಅದು ಫಸ್ಟ್ ಸೀನ್ ನಾವು ಮಾಡಿದ್ದು. ಎಲ್ಲೋ ಒಂದು ಕಡೆ ಭಯ, ಏನು ಮಾತಾಡಿದ್ವಿ ಇವ್ರನ್ನ, ಏನಾದರೂ ಎಡವ್ಬಿಟ್ರೆ ಕಷ್ಟ ಅಲ್ವಾ, ಫುಲ್ಲು ಭಯ ನನಗೆ. ಏನಾದರೂ ಮಿಸ್ ಆಗಿಬಿಟ್ರೆ ಡೈಲಾಗ್ಸು, ಸ್ವಲ್ಪ ಇವ್ರಿಗೆ ತೊಂದರೆ ಆಗಿಬಿಟ್ರೆ ಹೆಂಗೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಬಟ್ ಚೆನ್ನಾಗಿ ಮಾಡಿದ್ವಿ, ಬಟ್ ಚೆನ್ನಾಗಾಯಿತು.
ಮೇಲೆಗಡೆ ಅಂದರೆ ಅವರು ತಲೆ ಸುತ್ತು ಬೀಳೋದು ನಾನು ಹೋಗೋದು ಅದೆಲ್ಲ ಚೆನ್ನಾಗಾಯ್ತು. ಕೆಳಗಡೆ ಬಂದಾಗ ಸ್ವಲ್ಪ ಕಾಲು ಎಡುವುದು ಅಂದರೆ ಕೆಳಗಡೆ ಬಂದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು. ಓಕೆ. ಅದಾದ್ಮೇಲೆ ನಾನೇ ಮಾತಾಡಿಸ್ಕೊಂಡು ಸ್ವಲ್ಪ ಜಲಪ್ ಆಗ್ಬಿಟ್ವಿ. ನಾನು ಬೇಗ ಕ್ಲೋಸ್ ಆಗ್ಬಿಡ್ತೀನಿ ಒಬ್ರ ಹತ್ರ. ಸೊ ಆ ಥರ ಅವ್ರನ್ನ ಮಾತಾಡ್ಕೊಂಡು ತುಂಬ ಕ್ಲೋಸ್ ಆಗ್ಬಿಟ್ವಿ. ತುಂಬ ಅಂದರೆ ತುಂಬ ಸಪೋರ್ಟಿವ್ ಅವರು, ತುಂಬ ಒಳ್ಳೆಯವರು, ವೆರಿ ಕೈಂಡ್ ಹಾರ್ಟೆಡ್. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರು. ಆಮೇಲೆ ಅವರು ಈ ಥರ ಚೈತ್ರದ ಪ್ರೇಮಾಂಜಲಿ ಅಂತ ಗೊತ್ತಿರಲಿಲ್ಲ ನನಗೆ. ಯಾರೋ ಹೇಳ್ತಾ ಇದ್ರು, ಕಂಡಿಡಿತಾ ಇದ್ರು, ಚೈತ್ರದ ಪ್ರೇಮಾಂಜಲಿ ಇರೋನೆಲ್ಲ ಬಿಡ ಅಂತ. ಯಾರು ಅಂದ್ರೆ ತುಂಬಾ ವಯಸ್ಸಾಗಿದೆ ಅವ್ರಿಗೆ. ಅವ್ರು ಬಂದ್ಬಿಟ್ಟು ಫೋಟೋ ತೆಕ್ಕೋತಾ ಇದ್ರು, ಮೇಡಮ್ ನಿಮ್ಮನ್ನ ನೋಡಿದ್ ಮೇಡಮ್ 125 ಡೇಸ್ ಎಲ್ಲ ಆಡಿತ್ತು ಹಾಗೆ ಅಂತ. ನನ್ಗೆ ಹೌದಾ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಹಾಕ್ಬೇಕಾರೆ ಅಂದ್ರೆ ದೊಡ್ಡ ಹೀರೋಯಿನ್ ಹಳೆ ಹೀರೋಯಿನ್ ಅಂತ ಗೊತ್ತಿತ್ತು, ಬಟ್ ಆ ಸಿನಿಮಾ ನಾವು ನೋಡಿಲ್ಲ. ಬಟ್ ಸರಿ ಅಂತ ಒಂದ್ಸಲ ಯೂಟ್ಯೂಬ್ ತೆಗೆದ್ಬಿಟ್ಟು ನೋಡ್ತೀನಿ, ಒಂದ್ ಎಕ್ಸ್ಪ್ರೆಷನ್ ಸರ್ ಸಾಕಾಗಿ ಹಾಕೊಟ್ಟಿದ್ರು. ಹಿಂಗ್ ತಿರುಗಿ ನೋಡ್ತಾರೆ ಅಷ್ಟೇ, ಆ ತುಟಿ ಎಲ್ಲಾಡೋದು, ಆ ಕಣ್ಣು ಬ್ಲಿಂಕ್ ಮಾಡೋದು, ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು. ನಾನು ಇದನ್ನೇ ಹಿಂಗ್ ತಗೊಂಡೋಗ್ಬಿಟ್ಟು, ಅಮ್ಮ ನೀವೇನ ಇದು ಏನಮ್ಮ ಇಷ್ಟು ಚೆನ್ನಾಗಿದ್ದೀರಾ ಅಂತ. ಸೊ ಅಲ್ಲಿಂದ ನಮ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯ್ತು, ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ಇಲ್ಲಿ ಅಂತ. ಸೊ ಅಲ್ಲಿಂದ ತುಂಬಾ ಅಂದ್ರೆ ಅವ್ರು ನನ್ನ ಮಗನ್ ತರ ನೋಡ್ತಾರೆ, ನಾನು ಅವ್ರನ್ನ ತಾಯಿ ತರ ನೋಡ್ತೀನಿ. ತುಂಬಾ ಒಳ್ಳೆ ಬಾಂಧವ್ಯ ಇದೆ ನಮ್ಗೆ. ಸಿದ್ದೇಗೌಡರಿಗೆ ಈಗ ಪೂರ್ವಿ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ. ಸೊ ನಿಮ್ಮ ಇವರು ಕಮಲಿ ಅವ್ರು ಬೇರೆ ನಿಮ್ಗಿಂತ ಸ್ವಲ್ಪ ದೊಡ್ಡವರು ಸೀರಿಯಲ್ ಅಲ್ಲಿ. ಇವಾಗ ಏನ್ ನೆಕ್ಸ್ಟ್ ಹೆಂಗ್ ಕನ್ವಿನ್ಸ್ ಮಾಡ್ತೀರಾ, ಯಾವ ರೀತಿ? ಪ್ಲಸ್ ನನಗೆ ಈಗ ನಿಮ್ಗಿಂತ ದೊಡ್ಡವ್ರನ್ನ ಪ್ರೀತಿಸುವಂತದ್ದು ಆಕ್ಚುಲಿ ರಿಯಲ್ ಲೈಫ್ ಅಲ್ಲೂ ಕೆಲವರು ಹುಡುಗರಿಗೆ ಆಗುತ್ತೆ. ಇಟ್ ಇಸ್ ನಾಟ್ ಅನ್ಕಾಮನ್ ಅಂತೇನಲ್ಲ ಅದು. ಸೊ ರಿಯಲ್ ಲೈಫ್ ಅಲ್ಲಿ ಹೆಂಗೆ ಧನಂಜಯ್ ಅವರು? ರಿಯಲ್ ಲೈಫ್ ಅಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯರನ್ನ ಇಷ್ಟಪಡ್ತೀರಾ ಅದು ಹೇಗೆ? ಆ ತರ ನೋ ಬೇರೆ ಸರ್. ಅಂದ್ರೆ ಲವ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಲವ್. ಸಿ ಆ ಥರ ಬ್ಯಾರಿಯರ್ಸೇ ಇರಲ್ಲ ಫಸ್ಟ್ ಆಫ್ ಆಲ್. ಸರಿ, ಈ ತರ ಪ್ರಶ್ನೆ ನೀವು ಬರೀ ದೊಡ್ಡ ಹುಡುಗಿನ ಮದುವೆ ಮಾಡಿದಾಗ, ಅಂದ್ರೆ ನಮ್ಗಿಂತ ದೊಡ್ಡವ್ರನ್ನ ನೀವು ಮದುವೆ ಮಾಡ್ಕೊಂಡಾಗ ಕೇಳಿದಾಗ, ನೀವ್ ಯಾಕೆ 20 ವರ್ಷ 24 ವರ್ಷ ಇರೋ ಅಷ್ಟು ಚಿಕ್ಕ ವಯಸ್ಸಿರೋ ಮಕ್ಕಳನ್ನ ನೀವ್ ಯಾಕೆ ಮದುವೆ ಆಗ್ತೀರಾ? ನಾನು ಕೇಳೋ ಸ್ಟ್ರೈಟ್ ಪ್ರಶ್ನೆ ಅಲ್ವಾ? ಅದೆಲ್ಲ ಮ್ಯಾಟರ್ ಅಲ್ಲ, ತೊಂದರೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. Of course that doesn't matter. That doesn't ಆಗಬಾರದು. ಏಜ್ ಇಸ್ ನಾಟ್ ಎ ಮ್ಯಾಟರ್ ಇನ್ ಲವ್. ಲವ್ ಒಂದೇ ಉಳಿಯುತ್ತೆ. ಅವ್ರವ್ರ ಇಷ್ಟ ಸರ್. ಎಲ್ರಿಗೂ ರೈಟ್ ಆಫ್ ಲಿವಿಂಗ್ ಇದೆ, ರೈಟ್ ಟು ಡೂ ಇದೆ, ರೈಟ್ ಟು ಈಕ್ವಾಲಿಟಿ ಇದೆ. ವಾಟ್ ಎವರ್ ಇಟ್ ಈಸ್ ಅವ್ರ ಇಷ್ಟ. ನಾವು ಅವ್ರನ್ನ ಜಡ್ಜ್ ಮಾಡಕ್ ನಾವ್ ಯಾರು? ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾ, ನಾವು ತಪ್ಪಾ, ಅದು ದೇವ್ರು ಡಿಸೈಡ್ ಮಾಡ್ತಾನೆ. ಇಲ್ಲೇನೋ ಕನ್ವಿನ್ಸ್ ಮಾಡ್ಬಿಟ್ರಿ. ಈಗ ಸೀರಿಯಲ್ ಅಲ್ಲಿ ಲಕ್ಷ್ಮತ್ತೆ ಆ ಫ್ಯಾಮಿಲಿ ಇವ್ರನ್ನೆಲ್ಲ ಕನ್ವಿನ್ಸ್. ಸೀರಿಯಲ್ ಅಲ್ಲಿ ಕೂಡ ಒಂದ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದು, ಅದು ಕಟ್ ಆಯ್ತು ಆಕ್ಚುಲಿ. ಹೌದಾ? ಅಂದ್ರೆ ಆ ಡೈಲಾಗ್ ಹೇಗ್ ಬರ್ತಿದ್ರು ಅಂದ್ರೆ ರೈಟರು, ಗಂಡು ಹುಡುಗರು ಅವ್ರಿಗಿಂತ ಚಿಕ್ಕವ್ರನ್ನ ಮದ್ವೆ ಆಗ್ಬಿಟ್ಟು ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ. ಅದೇ ನಮ್ಗಿಂತ ವಯಸ್ಸಲ್ಲಿ ದೊಡ್ಡವ್ರನ್ನೇ ನಾವು ಮರ್ಯಾದೆ ಮಾಡ್ಕೊಂಡ್ರಂದ್ರೆ ಅವ್ರಿಗೂ ಮರ್ಯಾದೆ ಸಿಗುತ್ತೆ, ಮರ್ಯಾದೆ ಕೊಡ್ಲೇಬೇಕು. ಸೊ ಮರ್ಯಾದೆ ಅನ್ನೋದು ಇಬ್ರಿಗೂ ಒಂದೇ. ನಮ್ಗಿಂತ ಚಿಕ್ಕವ್ರು ಇವರು ಅಂತ ಮುಟ್ಟು ಅವ್ರನ್ನ ಮರ್ಯಾದೆ ಇಲ್ದಂಗೆ ಮಾತಾಡೋದು, ಅವ್ರನ್ನೇನೋ ಒಂದ್ ಸ್ವಲ್ಪ ಆಳ್ತರ ನೋಡೋದು, ಇದೆಲ್ಲ ಸರಿ ಹೋಗೋದಿಲ್ಲ ಅಲ್ವಾ? ಅವ್ರಿಗೂ ರೆಸ್ಪೆಕ್ಟ್, ಎವ್ರಿ ಒನ್ ಡಿಸರ್ವ್ಸ್ ರೆಸ್ಪೆಕ್ಟ್. ಇದು ಕೂಡ ಅದು ಕೂಡ ಡಿಲೀಟ್ ಆಗಿದೆ. ಸೊ ಹೇಳ್ತಿದ್ವಲ್ಲ, ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಎಲ್ಲಾನು ತೋರಿಸಿ ಎಲ್ಲಾನು ಕನ್ವಿನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದ್ಸಲ. ಸೊ ಅದಿತ್ತು, ಅದನ್ನು ಟ್ರಿಮ್ ಆಯ್ತು ಫೈನಲಿ. ಸೊ ಈಗೇನಂದ್ರೆ ಸೀರಿಯಲ್ ಕತೆ ಇರೋದೇ ಹಾಗೆ. ನಮ್ಮ ತಾಯಿಗೆ ಒಂದು ಆಸೆ ಇರುತ್ತೆ, ನನಗಿಂತ 5 ವರ್ಷ ಚಿಕ್ಕವಳನ್ನೇ ಕೊಟ್ಟು ನನಗೆ ಮದುವೆ ಮಾಡ್ಬೇಕು ಅಂತ. ಜಸ್ಟ್ ಲೈಕ್ ಈಗ ಮಾಡ್ತಿದ್ದಾರೆ ಅದೇ ತರ ಪೂರ್ವಿ ಜೊತೆ ಎಂಗೇಜ್ಮೆಂಟ್ ಅನ್ಫಾರ್ಚುನೇಟ್ಲಿ ಆಗ್ಬಿಟ್ಟಿದೆ. ನನಗೆ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿದ್ರೆ ಏನೋ ಒಂದು ಮಾಯೆ ಮತ್ಲಬ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬೋದಾಗಿತ್ತು. ಬಟ್ ಗೊತ್ತಿಲ್ಲದಂಗೆ ಮಾಡ್ಬಿಟ್ಟಿದ್ದಾರೆ. ನನಗೊಂದು ಆಸೆ ಇರುತ್ತೆ. ನಾನು ಆಸೆನ ಸೀರಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. ಅವ್ರು ನೋಡಿದಾಗ ಒಂದು ಭಾವನೆ ಬರ್ಬೇಕು ನನಗೆ. ಗಾಳಿಲಿ ತೇಲೋಂಗ್ ಅನ್ನಿಸ್ಬೇಕು, ಬೇಸಿಗೆ ಕಾಲದಲ್ಲೂ ಮಳೆ ಆಗ್ಬೇಕು, ಅವ್ರು ನೋಡಿದಾಗ ಗಟ್ಟಿ ಮೇಳ ಕೇಳಿಸ್ಬೇಕು. ಇದೆಲ್ಲ ನನಗೆ ಆ ನೇಚರ್ ಕ್ರಿಯೇಟ್ ಮಾಡಿಕೊಟ್ಬಿಟ್ಟಿದೆ. ಆ ನೇಚರ್ ನನ್ನಲ್ಲಿ ಒಂದು ಫೀಲ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ ಸಿದ್ದೇಗೌಡನಲ್ಲಿ. ಸಿದ್ದೇಗೌಡ ಫಿಕ್ಸ್ ಭಾವನ ಅವ್ರಿಗೆ ಅಂತ. ಸೊ ವಾಟ್ ಎವರ್ ಇಟ್ ಈಸ್, ದಟ್ ಡಸಂಟ್ ಮ್ಯಾಟರ್. ಅವ್ರ ವಯಸ್ಸಲ್ಲಿ ದೊಡ್ಡವರ, ಅವ್ರಿಗೆ ಮಗು ಇದೆಯಾ, ಇದು ಯಾವುದು ನೋಡ್ತಾ ಇಲ್ಲ ಸಿದ್ದೇಗೌಡ. ಅವ್ರ ಮೇಲಿರೋ ಪ್ರೀತಿ ಅಷ್ಟೇ ನೋಡ್ತೇನೆ. ಅವ್ರ ಮಗು ಇದ್ರೂ ಅಕ್ಸೆಪ್ಟ್ ಮಾಡ್ಕೋತಾನೆ. ಸ್ಟಾರ್ಟಿಂಗಲ್ಲಿ ಬೇಜಾರು ಮಾಡ್ಕೊಂಡಿದ್ದ, ಮಗು ಐತಕ್ಕಲ್ಲ ಏನು ಮಾಡೋದಂತ ಗೊತ್ತಾಯ್ತಲ್ಲ. ಮಗು ಅವ್ರದ್ದೇ ಆಗಿದ್ರು ಅವ್ನು ಅಕ್ಸೆಪ್ಟ್ ಮಾಡ್ತಿದ್ನೇನೋ. 1-2 ದಿವಸ ಬೇಜಾರಾಗಿದ್ದು, ಮಾರನೇ ದಿವಸ ಬರ್ತಿದ್ನೇನೋ. ಮಗು ಅಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೂ ಖುಷಿ ಆಗೋಯ್ದ ಅವನು. ಸೊ ಏನಾದ್ರೂ ಒಂದ್ಸಲ ಲವ್ ಆದ್ಮೇಲೆ
ಕಡೆವರೆಗೂ ಬಿಡಬಾರ್ದು, ಅದೊಂದು ಸಿದ್ದೇಗೌಡ. ಕರೆಕ್ಟ್. ಅದನ್ನ ರಿಯಲ್ ಲೈಫಲ್ಲಿ ಫಾಲೋ ಮಾಡ್ತಾರೆ. ರಿಯಲ್ ಲೈಫಲ್ಲೂ ಫಾಲೋ ಮಾಡ್ತೀನಿ ಸರ್, ಬಿಕಾಸ್ 90s ಕಿಡ್ ನಾನು. 20s ಕಿಡ್ಸ್ ಹೇಗೋ ಗೊತ್ತಿಲ್ಲ, ಬಟ್ 90s ಕಿಡ್ಸ್ ಅಲ್ವಾ ನಾವು. ಮಣಿರತ್ನಂ ಸಿನಿಮಾಗಳನ್ನೆಲ್ಲ ಮಣಿರತ್ನಂ ಸರ್ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದವ್ರಲ್ವ, ಆ ಫೀಲ್ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ಒಂದ್ಸಲ ಯಾರ ಕೈನಾದ್ರೂ ಹಿಡಿದ್ರೆ ಅಷ್ಟು ಈಸಿಯಾಗಿ ಬಿಡಬಾರ್ದು, ಆ ಪ್ರೀತಿ ಅನ್ನೋದನ್ನ ಬಿಡಬಾರ್ದು, ಅಷ್ಟು ಈಸಿಯಾಗಿ ಬಿಡಬಾರ್ದು. ಅಷ್ಟೇ ಧನಂಜಯ ಅವರೇ, ನಿಮ್ಮನ್ನ ಆಕ್ಚುಲಿ ನಾವು ಹಿಡಿದು ಇಲ್ಲಿ ಕಟ್ ಹಾಕೋದಕ್ಕೆ ಸಿಕ್ಕಾಬಟ್ಟೆ ದಿನಗಳು ಬೇಕಾಯ್ತು. ಬಿಕಾಸ್ ಕಂಟಿನ್ಯೂಸ್ ಆಗಿ ಶೂಟ್ಸ್ ಆಗ್ತಾ ಇದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಇನ್ ಟರ್ಮ್ಸ್ ಆಫ್ ಒಂದು ಸ್ಕೇಲ್ ಅಂತ ನೋಡುವಾಗ, ಅಂದ್ರೆ ಎವ್ರಿ ಡೇ ಅಷ್ಟೊಂದು ಜನ ಆರ್ಟಿಸ್ಟ್ಗಳು ಕಾಣಿಸ್ಕೋತಾರೆ. 1 ಗಂಟೆ ಸೀರಿಯಲ್ಲು ಒಂಥರ ಹೊಸ ಪ್ರಯತ್ನ ಇದು. ಮತ್ತೆ ಅಷ್ಟು ಜನ ಆರ್ಟಿಸ್ಟ್ಗೆ ಊಟ ಆಗ್ತಾ ಇರುವಂತ ಒಂದು ಪ್ರೊಡಕ್ಷನ್ ಹೌಸ್ ಇರ್ಬೋದು. ಮತ್ತೆ ನಿಮಗೆ ಎಷ್ಟು ದಿನ ಆಕ್ಚುಲಿ ಡೇಟ್ಸ್ ಬರ್ತಿದೆ, ಬಿಕಾಸ್ ತುಂಬಾ ದಿನ ಬಿಸಿ ಇರ್ತೀರಾ ಆಲ್ಮೋಸ್ಟ್. ಒಂಥರ ಆಶಾದಾಯಕ ಬೆಳವಣಿಗೆ ಆರ್ಟಿಸ್ಟ್ಗಳ ಪಾಲಿಗೆ ಅಂತಾನೆ ಹೇಳ್ಬೋದು ಇಂಥ ಸೀರಿಯಲ್ಸ್ ಬರುವಂತದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಎಷ್ಟು ದಿನ ಬರುತ್ತೆ ನಿಮಗೆ ಡೇಟ್ಸ್ ಎಲ್ಲ ಹೇಗೆ? ಏಪ್ರಿಲ್ ಮಂತಲ್ಲಿ ಮತ್ತೆ ಮಾರ್ಚಲ್ಲಂತೂ 26 ಡೇಸ್ ಕೆಲಸ ಮಾಡಿದ್ದೀನಿ. 24 ಡೇಸ್ 26 ಡೇಸ್ ಕೆಲಸ ಮಾಡಿದ್ದೀನಿ ಮಂತಲ್ಲಿ. ಸೊ ರಜೆ ಸಿಗೋದೇ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. 1 hour ಶೋ ಆದ್ಮೇಲಂತೂ ನಮಗೆ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದ್ರು. ನಮ್ಮ ಟೆಕ್ನಿಷಿಯನ್ಸ್ಗಂತೂ ಪಾಪ ನಿದ್ದೇನೆ ಇಲ್ಲ. ಒಂದೊಂದ್ಸಲ ಹೇಗಾಗ್ತಿದ್ರು ಅಂದರೆ, ಇವತ್ತು ಬೆಳಗ್ಗೆ 6 ಗಂಟೆಗೆ ಶೂಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೈಟ್ ಎಲ್ಲ ಶೂಟ್ ಮಾಡಿ ಮಾರನೇ ದಿವಸ ಬೆಳಗ್ಗೆ 7 ಗಂಟೆಗೆ ಪ್ಯಾಕ್ ಮಾಡಿರೋದು ಇದೆ. ಸೊ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಅದಾದ್ಮೇಲೆ ನಮ್ಮ ಸೀರಿಯಲಲ್ಲಿ ತುಂಬ ಹ್ಯೂಜ್ ಆರ್ಟಿಸ್ಟ್, ಒಂದು 60 ಜನ 60+ ಆರ್ಟಿಸ್ಟ್ ಇದ್ದಾರೆ. ಸೊ ಎಲ್ಲರೂ ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್. ಸೊ ಆಮೇಲೆ ಅವ್ರನ್ನೆಲ್ಲ ನೋಡ್ಕೊಳ್ತಿರೋ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗಲಿ, ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ತುಂಬ ಅವ್ರಿಗೂ ಹಠ ಇದೆ. ಇದು ನನ್ನ ಪ್ರಾಡಕ್ಟ್, ನಾನು ಇದನ್ನು ಜನಕ್ಕೆ ತಲುಪಿಸೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅವರು ರೆಡಿ ಇದ್ದಾರೆ. ಸೊ ನಿರ್ಮಲಾ ಪ್ರೊಡಕ್ಷನ್ಸ್, ನಿರ್ಮಲಾ ಮ್ಯಾಮ್, ಸತ್ಯ ಅವರು, ಸೊ ಅವ್ರಿಗೂ ನಾನು ತುಂಬ ಹಂಬಲಾಗಿ ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಆಫ್ ಆಲು. ಸೊ ಈ ಒಂದು ಆಪರ್ಚುನಿಟಿ ಜೀ ಕನ್ನಡ ನಾನು ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್. ಅವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಸೊ ಅವ್ರನ್ನೆಲ್ಲ ನೋಡ್ಕೊಳ್ತಿದ್ದಾರೆ, ಕಷ್ಟಪಟ್ಟು ನೋಡ್ಕೊಳ್ತಿದ್ದಾರೆ. ಸೊ ಅವ್ರಿಗೂ ಆದಷ್ಟು ಬೇಗ ಅವರು ಇನ್ವೆಸ್ಟ್ ಮಾಡಿರೋ ದುಡ್ಡೆಲ್ಲ ಬಂದು ಅವರು ಸೇಫ್ ಆಗಬೇಕು ಅಂತ ಮನಸಾರೆ ಆಶಿಸ್ತೀನಿ. ಕರೆಕ್ಟ್. ಧನಂಜಯ ಅವರೇ, ಆ್ಯಕ್ಚುಲಿ ನಿಮ್ಮ ಅಂದರೆ ನೀವು ಸ್ವಲ್ಪ ಕೆಲವೊಂದೆಲ್ಲ ವಿಷಯಗಳು ಹೇಳಿದ್ರಿ, ಯಾವುದೇ ಥರ ಈ ಸಿನಿಮಾಗಳು ನನಗೆ ಇಷ್ಟ. ಈಗ ಚಿರಂಜೀವಿ ಅವರ ರೆಫರೆನ್ಸ್ ಬಂತು ಆ್ಯಕ್ಚುಲಿ, ಆ ಥರದಲ್ಲ. ಅಂದರೆ ಚಿಕ್ಕಬಳ್ಳಾಪುರ ಆಗಿದ್ರಿಂದ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಅಲ್ಲು ಅರ್ಜುನ್ DJ ಸಿನಿಮಾ ನೋಡಿ DJ ಅಂತ ನೀವು ಕರಿಬೇಕು ಅಂತ ಅನ್ಕೊಂಡ್ರಿ ಎಲ್ಲರೂ ನಿಮ್ಮನ್ನ. ಸೊ ಹಾಗೇನೆ ಕನ್ನಡದಲ್ಲಿ ಯಾವೆಲ್ಲ ನಟರ ಸಿನಿಮಾಗಳನ್ನ ನೋಡಿ ನೀವು ಅದರಿಂದ ಇನ್ಫ್ಲುಯೆನ್ಸ್ ಆಗಿದ್ದೀರಾ ಚಿಕ್ಕ ವಯಸ್ಸಿಂದ ಅಂತ? ನನಗೆ ದರ್ಶನ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ದು ಈ ಬಂಧನ ಅಂತ ಒಂದು ಸಿನಿಮಾ ಇದೆ. ಅದರಲ್ಲಿ ದರ್ಶನ್ ಸರ್ನ ನೋಡ್ಬಿಟ್ಟು ನಾನು ಮೆಂಟ್ಲಾಗ್ಬಿಟ್ಟೆ. ಏನು ಇಷ್ಟು ಸಖತ್ತಾಗಿದ್ದಾರೆ, ಆ ಹೈಟು, ಆ ಫೈಟು. ಅದರಲ್ಲಿ ಒಂದು ಫೈಟ್ ಇದೆ, ಅವರ ವಿಷ್ಣುವರ್ಧನ್ ಸರ್ ಅವ್ರ ಅಪ್ಪಾಜಿನ ಯಾರು ಹೊಡೆಯಕ್ಕೆ ಬಂದಾಗ ಕಾರ್ ಶೋರೂಮ್ ಹತ್ರ ಒಂದು ಫೈಟ್ ಇದೆ, ತುಂಬ ಇಷ್ಟ ಆಯ್ತು ಅದು. ಆಮೇಲೆ ವಿಷ್ಣುವರ್ಧನ್ ಸರ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಈ ಬಂಧನದಲ್ಲಿ. ಅವ್ರನ್ನ ಆ ಸಿನಿಮಾ ನಾನು ಅದಿಷ್ಟೆಲ್ಲ ನೋಡಿದ ಪ್ರತಿ ಸಲ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅವರು. ಅದಾದ್ಮೇಲೆ ನಮ್ಮ ತಾತ ಪೌರಾಣಿಕ ಸಿನಿಮಾಗಳಂದ್ರೆ ತುಂಬ ಇಷ್ಟಪಡ್ತಾರೆ. ಅವ್ರು ತುಂಬ ಹುಚ್ಚು. ಭಕ್ತ ಪ್ರಹ್ಲಾದ, ಅಣ್ಣವ್ರ ಸಿನಿಮಾಗಳನ್ನೆಲ್ಲ ಹಾಕೋದು, ಅದನ್ನೆಲ್ಲ ನೋಡೋದು. ಆಮೇಲೆ ರಾಘವೇಂದ್ರ ಸ್ವಾಮಿದು ಕೆಲವೊಂದು ಸಿನಿಮಾಗಳು ನೋಡೋದು, ಅದೆಲ್ಲ ನೋಡ್ತಿದ್ರು. ಆಮೇಲೆ ಎನ್ ಟಿ ಆರ್ ದೊಡ್ಡ NTR ಅವ್ರ ಸಿನಿಮಾಗಳನ್ನಂತೂ ಜಾಸ್ತಿ ನೋಡೋರು. 24/7 ನಮ್ಮ ಮನೆಯಲ್ಲಿ ಅದು ಮಹಾಭಾರತ ಸಮಥಿಂಗ್ ಏನೋ ಮಾಡಿದ್ದಾರೆ. ದುರ್ಯೋಧನ ಹೀರೋ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ. ಆ ಒಂದು ಪರ್ಟಿಕ್ಯುಲರ್ ಸಿನಿಮಾ ಓಡ್ತಾನೆ ಇರ್ತೈತಿ ಯಾವಾಗಲೂ. ಅದ್ರದ್ದು ಡೈಲಾಗ್ ಅಂತೂ ನನಗೆ ಕಂಪ್ಲೀಟ್ ಬೈಟ್ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅದು ತುಂಬ ಇಷ್ಟ ಆಗೋಯ್ತು ನನಗೆ. ಈವನ್ ಭಕ್ತ ಪ್ರಹ್ಲಾದ ಅದನ್ನೂ ಅಷ್ಟೇ ತುಂಬ ಹಿಡಿಸಿದ ಸಿನಿಮಾ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಇಷ್ಟ ಆದರು. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗೋದು ಸುದೀಪ್ ಸರ್, ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್. ಅಂದರೆ ತುಂಬ ದರ್ಶನ್ ಸರ್ ಎಲ್ಲರೂ ಇಷ್ಟನೇ. ಒಬ್ಬೊಬ್ಬರಲ್ಲಿ ಒಂದೊಂದು ಪಾರ್ಟ್ ತುಂಬ ಇಷ್ಟ. ಸುದೀಪ್ ಸರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ದರ್ಶನ್ ಸರ್ ಅವರ ಮಾಸ್ ಡೈಲಾಗ್ ಡೆಲಿವರಿ, ಪುನೀತ್ ರಾಜ್ಕುಮಾರ್ ಅವರ ಸಹಜ ನಟನೆ, ಅವರ ರಿಯಲ್ ಲೈಫ್ ಅವ್ರು ಎಷ್ಟು ಕೈಂಡ್ ಹಾರ್ಟೆಡ್ ಆಗಿರ್ತಾರೆ ಅದು. ಉಪೇಂದ್ರ ಅವ್ರ ವಿಷನ್, ರಕ್ಷಿತ್ ಶೆಟ್ಟಿ ಅವರು ತೋರಿಸೋ ಸ್ಕ್ರೀನ್ ಪ್ಲೇ, ಅವರು ಹೇಗೆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ತಾರೆ,
ಆಮೇಲೆ ರಿಷಬ್ ಶೆಟ್ಟಿ ಅವರು ವೇ ಆಫ್ ಎಕ್ಸ್ಪ್ರೆಷನ್ಸ್ ಪ್ರತಿಯೊಬ್ಬರಲ್ಲೂ ಒಂದೊಂದು ಇರುತ್ತೆ ಸರ್. ನಾನು ಯಾವ ಹೀರೋದು ನಾನು ಸಿನಿಮಾ ಬಿಡೋದಿಲ್ಲ, ಎಲ್ಲ ಸಿನಿಮಾ ನೋಡ್ತೀನಿ. ನಾನು ಬೇಸಿಕಲಿ ಸಿನಿಮಾ ಲವರ್. ಯಾವ್ದು ಚೆನ್ನಾಗಿದೆ ಅಂದರೆ ಯಾವುದು ಬಿಡೋದಂಗೆ ನೋಡ್ತೀನಿ. ಆಮೇಲೆ ಪೃಥ್ವಿ ಎಂಬರವರು ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ, ದಿಯಾ ಅಂತ ಒಂದು ಸಿನಿಮಾ. ಅದರಲ್ಲಿ ಅವರು ತಾಯಿ ತೀರೋದಾಗ ಅವ್ರು ಮಾಡಿದ್ದ ಪರ್ಫಾರ್ಮೆನ್ಸ್ ಇದೆಯಲ್ಲ, ಟಾಪ್ ನಾಚ್ ಪರ್ಫಾರ್ಮೆನ್ಸ್. ಪ್ರತಿ ಸಲ ನೋಡಿದಾಗ ನನಗೆ ಯಾಕಪ್ಪ ಈ ಥರ ಕ್ಯಾರೆಕ್ಟರ್ ಸಿಗಲ್ಲ, ನನ್ಗೆ ಯಾಕೆ ಈ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ಸ್ ಎಲ್ಲ ಸಿಗೋದಿಲ್ಲ ಅಂತ ನಾನು ತುಂಬ ನೊಂದ್ಕೋತೀನಿ. ಸೊ ಸಿಕ್ಕರೆ ಮಾಡ್ತೀನಿ. ಸಿದ್ದೇಗೌಡರು ಆ್ಯಕ್ಚುಲಿ ಭಾವನಾ ಅವರಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ನೋಡಿ ಇಷ್ಟಪಟ್ಟು ಅವರನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಧನಂಜಯ್ ಅವ್ರಿಗೆ ಒಂದು ರಿಯಲ್ ಲೈಫಲ್ಲಿ ಒಂದು ಹುಡುಗಿ ಅಂತಂದ್ರೆ ಈ 5 ಕ್ವಾಲಿಟೀಸ್ ನಂಗೆ ಇದ್ರೆ ಇಷ್ಟ ಆಗುತ್ತೆ ಅನ್ನೋ ಥರ ಇದೆ. ಆ 5 ಕ್ವಾಲಿಟೀಸ್ ಯಾವುದಿಲ್ಲ? ಸದ್ಯಕ್ಕೆ ಬೇಡ ಬಿಡಿ ಸರ್, ನಾನು ಬ್ರಹ್ಮಚಾರಿಯಾಗಿ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಬಟ್ ಸ್ಟಿಲ್ ಆದ್ರೂ ಅಷ್ಟೊಂದೆಲ್ಲ ವ್ಯಾಖ್ಯಾನಗಳನ್ನು ಕೊಟ್ರಿ ನೀವು. ಆಕ್ಚುಲಿ ಲವ್ ಅಂತಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಹಂಗಿರುತ್ತೆ, ಐಡಿಯಾ ಇರುತ್ತಲ್ಲ ತಲೆಯಲ್ಲಿ. ನಾನೇ ಪ್ರಪಂಚ ಅಂತ ನನಗೆ ಫೀಲ್ ಮಾಡಿಸ್ಬೇಕು ಅವರು. ಸೊ ಅವ್ರ ನಗು ನನಗೆ ಇಷ್ಟ ಆಗಬೇಕು. ಆಮೇಲೆ ಅಫ್ಕೋರ್ಸ್ ಎಲ್ಲ ಗಂಡ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಸಹಜ ಗುಣ ಇರಬೇಕು, ಐ ಮೀನ್ ಸೈಲೆಂಟ್ ಇರಬೇಕು. ಏನಾದರೂ ಸಿಚುವೇಶನ್ಸ್ ಬಂದಾಗ ಎದುರಿಸಿ ನಿಲ್ಲುವಂಥ ವೈಲೆಂಟ್ ಕ್ಯಾರೆಕ್ಟ್ರು ಒಳಗಡೆ ಇರಬೇಕು. ಸೊ ವಾಟ್ ಎವರ್ ಇಟ್ ಈಸ್, ಶಿ ಶುಡ್ ಬಿ ಇಂಡಿಪೆಂಡೆಂಟ್. ನನಗೆ ಇನ್ನೊಂದೇನೆಂದರೆ, ಅವ್ರು ಹೇಗಿರ್ತಾರೋ ಹಾಗೆ ಎಕ್ಸೆಪ್ಟ್ ಮಾಡೋದು ಗುಣ ಇದೆ ನನಗೆ. ಅಕ್ಸೆಪ್ಟ್ ದ ಪೀಪಲ್ ಆ್ಯಸ್ ದೇ ಆರ್ ಅಂತ ಬಿಟ್ಟು ಒಂದು ವರ್ಡ್ ಇದೆ. ಆ ಚಿಕ್ಕ ವಯಸ್ಸಿಂದನೂ ನನಗೆ ಬಂದ್ಬಿಟ್ಟಿದೆ. ಯಾರು ಹೆಂಗಿರ್ತಾರೋ ಹಂಗೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬಟ್ ನನ್ನ ಕೇಳೋದಾದರೆ, ನನಗೆ ಈ ರೆಫರೆನ್ಸ್ ಹೇಳೋದಾದರೆ, ಈ ಒಂದು ಸಿನಿಮಾ ಇದೆ ಮಜಿಲಿ ಅಂತ. ಅದರಲ್ಲಿ ನಾನು ನಮ್ಮಮ್ಮ ಕೇಳಿದಾಗೆಲ್ಲ ಹೇಳ್ತಾ ಇರ್ತೀನಿ, ಸಮಂತ ನಾಗಚೈತನ್ಯ. ಸಮಂತ ನಾಗಚೈತನ್ಯ. ಅದರಲ್ಲಿ ಸಮಂತ ತುಂಬ ಇಷ್ಟ ಆಗ್ತಾಳೆ ಎಲ್ರಿಗೂ. ಸಮಂತ ಆ ಸಿನಿಮಾದಲ್ಲಿ ಸಮಂತ ಅವ್ರು ಇದ್ದಂಗೆ ಇರಬೇಕು. ಇನ್ನೊಂದು ಸಿನಿಮಾ ಇದೆ ಪತ್ತೆಂಡ್ರದ್ದು ಕುಳ್ಳ ಅಂತ, ಅದರಲ್ಲಿ ವಿಲನ್ ಸಮಂತ ಥರ ಇರಬಾರ್ದು. ಮಜಿಲಿ ಸಿನಿಮಾದಲ್ಲಿ ಹೆಂಡತಿ ಸಮಂತ ಥರ ಇರಬೇಕು. ಬಟ್ ಎಷ್ಟು ಕ್ಯೂಟ್ ಗೊತ್ತಾ, ತುಂಬ ಕ್ಯೂಟ್. ನನ್ಗೆ ಆ ಸಿನಿಮಾಗಳು ತುಂಬ ಇಷ್ಟ, ಮಜಿಲಿ ತುಂಬ ಇಷ್ಟ. ಇನ್ನು ಧನಂಜಯ್ ಅವರು ಆ್ಯಕ್ಚುಲಿ ಇನ್ನು ನೆಕ್ಸ್ಟ್ 5 yearsಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ 5 years ಅಂತೂ ನಾನು ಖಂಡಿತ ಸ್ಟಾರ್ ಆಗ್ತೀನಿ ಸರ್. ಬಟ್ ಅಂದರೆ ಹೇಳೋದಕ್ಕಿಂತ ಮಾಡಿದ್ಮೇಲೆ ಹೇಳಿದ್ರೆ ಅಂದರೆ ಒಂದು ಬೆಲೆ ಇರುತ್ತೆ ಅಂತ. ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ಕಾನ್ಫಿಡೆನ್ಸಾಗಿ ಹೇಳ್ಬೋದು, ನಮ್ಮ ಹತ್ರ ಏನೂ ಇಲ್ಲ ಈಗ. ಬಟ್ ಒಂದೇ ಒಂದು ಛಲ ಇದೆ, ಮಾಡಿ ತೋರಿಸ್ತೀನಿ ಅನ್ನೋದು. ಬಟ್ ಖಂಡಿತ ಆಗ್ತೀನಿ ಸರ್, ಬಿಡೋದಿಲ್ಲ. ಸಕ್ಸಸ್ಫುಲ್ ಸಿನಿಮಾಸ್ ಮಾಡ್ತೀನಿ, ಖಂಡಿತ ಸ್ಟಾರ್ ಆಗ್ತೀನಿ, ಅದಂತೂ ಹೇಳ್ಬೋದು. ಒಟ್ಟಿನಲ್ಲಿ ಜನಗಳ ಮನಸ್ಸಂತೂ ಗೆದ್ದೆ ಗೆಲ್ತೀನಿ. ಅದರಿಂದ ನಾನು ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇವತ್ತಿನ ಚಿತ್ರರಂಗದ ಸ್ಥಿತಿಗತಿ ನೋಡುವಾಗ, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಈ ವರ್ಷ ಸಿಕ್ಕಾಬಟ್ಟೆ ಸ್ವಲ್ಪ ಆಶಾದಾಯಕ ಬೆಳವಣಿಗೆ ಆಗಿಲ್ಲ ಇನ್ನು. ಬಿಕಾಸ್ ಆಫ್ಟರ್ ಕಾಟೇರ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ರೀತಿಯಲ್ಲಿ ಸದ್ದು ಮಾಡಿದ ಸಿನಿಮಾ ಇನ್ನೂ ಬರಲಿಲ್ಲ. ಆ್ಯಕ್ಚುಲಿ ಸಾಕಷ್ಟು 125+ ಸಿನಿಮಾಗಳು ಆಲ್ರೆಡಿ ರಿಲೀಸ್ ಆಗಿಬಿಟ್ಟಿದೆ. ಹೊಸಬರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಪ್ರೇಕ್ಷಕರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಒಳ್ಳೊಳ್ಳೆ ಸಿನಿಮಾ ಬಂದಿದ್ರು ಕೂಡ ಈ ಥರ ಪರಿಸ್ಥಿತಿ ಇರುವಾಗ, ಈಗ ಎಲ್ಲೋ ಒಂದು ಕಡೆ ನಾವು ಜರ್ನಲಿಸ್ಟ್ಗಳೆಲ್ಲ ಮಾತಾಡ್ಕೊಳ್ತಿರ್ತೀವಿ, ಆರ್ಟಿಸ್ಟ್ಗಳಿಗೆ ಇವಾಗ ಸೀರಿಯಲ್ಲೇ ಆ್ಯಕ್ಚುಲಿ ಬೆಟರ್ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಇವಾಗ ಸದ್ಯಕ್ಕೆ. ಬಿಕಾಸ್ ಕೈ ತುಂಬ ಕೆಲಸನೂ ಇದೆ. ತಿಂಗಳಲ್ಲಿ ನೀವೇ ಹೇಳಿದಾಗ 25 ರಿಂದ 26 ದಿನ ಕೆಲಸ ಸಿಗುತ್ತೆ. ಜೊತೆಗೆ ರೆಕಗ್ನಿಷನ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ ಸಿಗ್ತಾ ಇರೋದು. ಕಂಪ್ಯಾರಿಟಿವ್ಲಿ ಹೇಳಬೇಕು ಅಂದ್ರೆ ದಿಸ್ ಇಸ್ ದ ಫ್ಯಾಕ್ಟ್. ಸಿನಿಮಾದಲ್ಲಿ ಮಾಡೋರಿಗಿಂತ ಸಿಕ್ಕಾಬಟ್ಟೆ ರೆಕಗ್ನಿಷನ್ ಸಿಗ್ತಾ ಇದೆ ಆ್ಯಕ್ಚುಲಿ ಕಿರುತೆರೆಯಲ್ಲಿ ಮಾಡ್ತಾ ಇರೋರಿಗೆ. ಸೊ ನೆಕ್ಸ್ಟ್ ಈಗ ನೀವು ಸ್ಟಾರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ಯಾವ ಥರ ಎಲ್ಲ ಬದಲಾವಣೆ ಆಗ್ಬೇಕು ಆ್ಯಕ್ಚುಲಿ ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಡ್ಬರೋದಕ್ಕೆ ಅಂತ ನಿಮ್ಮ ಪ್ರಕಾರ? ಅಂದರೆ ಜನ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್. ಆಮೇಲೆ ಜನಗಳಿಗೆ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋದನ್ನ ಫಸ್ಟ್ ಆಫ್ ಆಲ್ ತಿಳಿಸ್ಬೇಕು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಗೊತ್ತಾ ಒಳ್ಳೆ ಸಿನಿಮಾ ಬಂದಿದೆ ಅಂತ. ಖಾಸಗಿ ಪುಟಗಳು, ಆಮೇಲೆ ನನ್ನ ತಂಗಿ ಒಂದು ಸಿನಿಮಾ ಮಾಡಿದ್ಲು ತಕ್ಸಾ ಫ್ರಮ್ ಗಡ, ಎಷ್ಟು ಜನಕ್ಕೆ ಗೊತ್ತು? ತುಂಬ ಒಳ್ಳೆ ಸಿನಿಮಾಗಳದು, ವೆರಿ ಗುಡ್ ಫಿಲಮ್ಸ್. ನಾನು ಹೇಳ್ತಿದ್ದೀನಿ ನನ್ನ ನಾಲೆಡ್ಜ್ ಪ್ರಕಾರ, ನನಗಿರೋ ನಾಲೆಡ್ಜ್ ಪ್ರಕಾರ ಹೇಳ್ತೀನಿ, ಬ್ಯೂಟಿಫುಲ್ ಫಿಲಮ್ಸ್. ಹೊಸಬ್ರಾಗಿರ್ಬೋದು, ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಗೊತ್ತಾ? ಒನ್ಸ್ ನೀವು ನೋಡಿದ್ರೇ ಅಲ್ವಾ ಗೊತ್ತಾಗೋದು. ನೋಡಿದ್ರೇ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದು. ರಿವ್ಯೂ ಬರೆಯೋರು ಈ ಬುಕ್ ಮೈ ಶೋ ಅಲ್ಲಿ ಅಂದರೆ ಕೆಲವೊಂದು ಕ್ಯಾಟಗರಿ ಇದೆ ಸರ್. ನಮ್ಮ ವಾಸಂತಿ ನಲ್ದಾಗ ಟೈಮಲ್ಲೂ ನಮ್ಗೆ ಆಗಿತ್ತು. ಏನಂದರೆ ಸಿನಿಮಾ ರಿಲೀಸ್ ಟೈಮ್ಗೆ ಕೆಲವೊಂದು ಟೀಮ್ ಬರುತ್ತೆ. ಈ ಥರ ನಮಗೆ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ನಿಮಗೆ ರಿವ್ಯೂಸ್ ಅಂತ ಪಾಸಿಟಿವ್ ರಿವ್ಯೂಸ್ ಬರಿತೀವಿ. ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಫಸ್ಟ್ ಡೇಗೆ ಇಷ್ಟು ಜನನ ಅಂತ ಫಿಲ್ ಮಾಡ್ತೀವಿ. ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ನಿಮ್ಮದು ಬ್ಲಾಕ್ ಬಸ್ಟರ್ ರಿವ್ಯೂ ಬರೋ ಥರ ಎಲ್ಲ ಕಡೆ
ಸ್ವಲ್ಪ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡ್ತೀವಿ ಅಂತ ಒಂದು ಟೀಮ್ ಬರುತ್ತೆ. ನೀವು ಅವ್ರಿಗೆ ಅವ್ರು ಕೇಳಿದ ದುಡ್ಡು ಕೊಟ್ಟರೆ ಎವ್ರಿಥಿಂಗ್ ಗೋಸ್ ಗುಡ್. ಅವ್ರು ಕೇಳಿದ ದುಡ್ಡನ್ನ ನೀವು ಕೊಡಲಿಲ್ಲ ಅಂದರೆ ಅವರೇ ನಮಗೆ ಇಲ್ಲ ಅಂತ್ಯಾ ಅಂತಬಿಟ್ಟು ಬರೀರೋ ರಿವ್ಯೂಸ್ನ ಅಂತ ತುಂಬ ಕೆಟ್ಟದಾಗಿ ಬರೀತಾರೆ. ಆ ಕೆಟ್ಟದಾಗಿ ಬರೆಯೋದಿದೆಯಲ್ಲ, ನೆಗೆಟಿವ್ ಅಟ್ರಾಕ್ಟ್ಸ್ ಪೀಪಲ್. ಆ ಬುಕ್ ಮೈ ಶೋಲು ಅಷ್ಟೇ, ಅವರು ದಡ್ಡರೋ ಯಾರೋ ನನಗೆ ಗೊತ್ತಿಲ್ಲ, ಆ ನೆಗೆಟಿವೇ ತೋರಿಸ್ತಾ ಇರ್ತೀವಿ ಎಲ್ರಿಗೂ. ಬುಕ್ ಮೈ ಶೋ ಓಪನ್ ಮಾಡಿದ ತಕ್ಷಣ ಫಸ್ಟ್ ನೆಗೆಟಿವ್ ರಿವ್ಯೂ ಡಬ್ಬಾ ಥರ ಇದೆ ಫಿಲಮ್. ನೋಡೋ ಜನ ಒಂದು 160 ಜನ ಥ್ಯಾಂಕ್ಸ್ ಗುರು, ನನ್ನ ದುಡ್ಡನ್ನ ಸೇವ್ ಮಾಡಿಬಿಟ್ಟೆ ಅಂತ ಆಗ್ತಾರೆ. ಇವ್ರನ್ನ ನೋಡೇ ಇರಲ್ಲ ಫಿಲಮ್ನ. ಸೊ ಈ ಥರ ತುಂಬ ಆಗಿದೆ. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಥರ ಸಿನಿಮಾಗಳು ತುಂಬ ಬರ್ತಾ ಇದೆ. ಕೆಟ್ಟ ಸಿನಿಮಾಗಳು ಬರುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ. ನಾನು ನಿಮ್ಗೆ ಹೇಳೋದೊಂದೇ, ಟ್ರೈಲರ್ನ ನೋಡಿ, ಸಾಂಗ್ಸ್ನ ನೋಡಿ, ಅದನ್ನು ರೆಗ್ಯುಲರಾಗಿ ಅಂದರೆ ನೋಡಿ. ನಿಮಗೆ ಇಷ್ಟ ಆಗಿ ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ಥಿಯೇಟ್ರಿಗೆ ಹೋಗಿ ನೋಡಿ, ತೊಂದರೆ ಇಲ್ಲ. ಬಟ್ ಥಿಯೇಟ್ರಿಗೆ ಹೋಗೋದ್ರಿಂದ ನಿಮ್ಮನ್ನು ಒಂದು ರಿವ್ಯೂ ತಡೀತಾ ಇದೆ ಅಂದರೆ ನೀವು ಯೋಚನೆ ಮಾಡಿ, ಅವನಿಗೆ ಹೇಳೋದಕ್ಕೆ ಏನು ಪ್ರೊವಾಕ್ ಆಗಿರ್ಬೋದು, ಯಾರು ದುಡ್ಡು ಕೊಟ್ಟಿರ್ಬೋದು, ದುಡ್ಡು ಕೊಡ್ದಿರಾ ಈ ಥರ ಮಾಡಿದಾನ, ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಸ್ವನಿರ್ಧಾರ ಅಂತಾರೆ, ಅದನ್ನು ನಾವು ತಗೋಬೇಕಾಗುತ್ತೆ. ನಾವು ನೋಡಿ ಡಿಸೈಡ್ ಮಾಡಿ ನಾವು ಹೇಳಿದ್ರೆ ಓಕೆ, ನಾನು ದುಡ್ಡು ಕೊಡ್ತೀನಿ, ನಾನು ಹಿಂಗೆ ಹೇಳೋ ರೈಟ್ ಇದೆ, ಓಕೆ ಡನ್ ಹೇಳಿ. ನೋಡಿದ್ಮೇಲೆ ಹೇಳಿ. ನೋಡೋಕ್ಕಿಂತ ಮುಂಚೆನೇ ಇನ್ನು ಥಿಯೇಟರ್ ಕಡೆ ಹೆಜ್ಜೆ ಇಡೋರು ಹಿಂದೆ ಇಡಬೇಡಿ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳೋಷ್ಟು ದೊಡ್ಡವನಲ್ಲ, ಬಟ್ ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತೀನಿ. ದಯವಿಟ್ಟು ಯಾರಿಗಾದ್ರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಧನಂಜಯ ಅವರೇ, ಕಷ್ಟದ ದಿನಗಳನ್ನು ಆಗಲೇ ಮೆಲ್ಕ್ ಹಾಕ್ತಿದ್ರೆ, ಈಗಲೂ ಆ್ಯಕ್ಚುಲಿ ನೀವು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಈಗ ಹೆಸರು ಮಾಡಿದ್ದೀರಾ ಸೀರಿಯಲ್ ಮೂಲಕ. ತಂದೆಯವರು ಈಗಲೂ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದಾರ, ಅಥವಾ ಅವ್ರ ಕೆಲಸ ಸ್ಟಾಪ್ ಮಾಡಿಸಿ ಅವ್ರನ್ನ ಮನೆಯಲ್ಲಿ ಇರಲಿ ಅನ್ನೋ ಥರ? ಇಲ್ಲ ಸರ್, ಇಲ್ಲ, ಈಗಲೂ ಅವರು ಆಟೋ ಓಡಿಸ್ತಾರೆ. ಅವರು ನಮ್ಮ ಊರಲ್ಲಿ ಇರ್ತಾರೆ, ನಾವು ಇಲ್ಲಿ ನಮ್ಮ ಕೆಲಸಗಳನ್ನ ನಾವಿಲ್ಲಿ ನೋಡ್ಕೊಳ್ತಾ ಇದ್ವಿ. ಓಕೆ. ಸೊ ನೀವು ಸ್ಟಾರ್ ಆದ್ಮೇಲೆ ಏನಾದರೂ ಅವ್ರನ್ನ ಆರಾಮಾಗಿ ಮನೇಲಿ ಇರೋ ಥರ ಏನಾದ್ರು ಇರಬೇಕು ಅನ್ನೋ ಥರ ಪ್ಲಾನ್ ಇದೆಯಾ ಅಂದರೆ ಅಂತ? ಅವರು ಸುಮ್ಮನೆ ಕೂರೋ ಮನುಷ್ಯ ಅಲ್ಲ ಸರ್. ಓಕೆ. ಅಂದರೆ ಅವರು ಏನಾದರೂ ಒಂದು ಮಾಡ್ತಾ ಇರಬೇಕು ಜೀವನದಲ್ಲಿ, ಸುಮ್ಮನೆ ಕೂರಬಾರ್ದು ಅನ್ನೋದು ಅವ್ರ ಮೆಂಟಾಲಿಟಿ. ನೋಡೋಣ, ನನಗೂ ಆ್ಯಸ್ ಎ ಸಣ್ಣಾಗಿ ಅವ್ರನ್ನ ಒಂದು ಕಂಫರ್ಟ್ ಝೋನಲ್ಲಿ ಇಡಬೇಕು ಅನ್ನೋದು ನನಗೂ ಇದೆ. ಸೊ ಸ್ಟಾರ್ ಆದಮೇಲೆ ಆಟೋಮೆಟಿಕ್ ದುಡ್ಡು ಬರುತ್ತೆ. ದುಡ್ಡು ಬಂದಾದ್ಮೇಲೆ ಏನೋ ಒಂದು ಮಾಡ್ತೀನಿ, ಅವ್ರಿಗೂ ಏನೊಂದು. ಸರ್, ಚಿಕ್ಕ ವಯಸ್ಸಲ್ಲಿ ತುಂಬ ಜನ ಅದೇ ಸ್ವಲ್ಪ ಹೀಯಾಳಿಸ್ತಾ ಇದ್ರು, ಒಂದು ರೀತಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂತೆಲ್ಲ ಹೇಳಿದ್ರಿ. ಇವಾಗ ನಿಮಗೆ ಇನ್ನೂ ಪರಿಚಯ ಇದ್ದವರು, ನಿಮ್ಮ ಸ್ಕೂಲ್ ಫ್ರೆಂಡ್ಸು ಅಥವಾ ಆಗಿನ ಕಾಲದವರು ಈಗ ಹೆಂಗೆ ನೋಡ್ತಿದ್ದಾರೆ ನಿಮ್ಮನ್ನು? ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ, ಅಥವಾ ನೀವು ತುಂಬ ಮೂವ್ ಆನ್ ಆಗಿಬಿಟ್ಟಿದ್ದೀರಾ ಅವರಿಂದೆಲ್ಲ, ಹೇಗೆ ಅಂತ? ಇಲ್ಲ, ಅಂದರೆ ತುಂಬ ದೂರ ಉಳ್ಕೊಂಬಿಟ್ಟಿದ್ದೀನಿ ನಾನು ಫ್ರೆಂಡ್ಸಿಂದ. ಫಸ್ಟ್ ಆಫ್ ಆಲ್ ನನ್ನ ಕ್ಲೋಸ್ ಫ್ರೆಂಡ್ಸಿಂದ ತುಂಬ ಲಿಮಿಟೆಡ್ ಇದ್ದಾರೆ. ತುಂಬ ಕೆಲವರು ಇದ್ದಾರೆ, ಏನಾದರೂ ಇದ್ದರೆ ಹೇಳ್ಕೊಳ್ಳೋರು, ತುಂಬ ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳೋರು. ನನ್ನ ಒಳಗಡೆ ಇನ್ನೊಬ್ಬ ಇರ್ತಾನೆ, ಅವನು ಏನು ಅಂತ ಗೊತ್ತಿರೋದು ಕೆಲವ್ರಿಗಷ್ಟೇ, ತುಂಬ ಕೆಲವ್ರಿಗೆ. ಪ್ರತಿಯೊಬ್ಬರಲ್ಲೂ ಒಳ್ಳೆಯವನು ಇರ್ತಾನೆ, ಕೆಟ್ಟವರು ಇರ್ತಾನೆ. ಹೊರಗಡೆ ಒಳ್ಳೆಯವನು ಪ್ರೊಜೆಕ್ಟ್ ಆಗ್ತಾನೆ, ಒಳಗಡೆ ಇನ್ನೊಬ್ಬ ಇರ್ತಾನೆ. ಅವ್ನ ಮೈಂಡ್ ಸೆಟ್ ಏನು ಅನ್ನೋದು ಅವ್ನು ಡಿಸೈಡ್ ಮಾಡ್ತಾನೆ. ಸೊ ಅದನ್ನು ಕೂಡ ಗೊತ್ತಿರೋ ಫ್ರೆಂಡ್ಸು ತೀರಾ ಕೆಲವರು ಇರ್ತಾರೆ. ಆ ಕೆಲವರಿಂದನೂ ದೂರ ಇದ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಆಫ್ ಆಲ್ ನಮ್ಮ ಮನೇನೂ ದೂರ, ಅವರು ಸಿಗೋಕ್ಕೂ ಆಗ್ತಿಲ್ಲ, ತುಂಬ ದಿನ ಆಯಿತು. ಸೊ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಏನಂದರೆ, ಜಿಲ್ ಅಂತ ಸಿನಿಮಾ ಮಾಡಿದೆ ನಾನು MES ಕಾಲೇಜಲ್ಲಿ ಓದಿದ್ದು. ಪ್ರತಿಯೊಂದು ಕ್ಲಾಸ್ಗೂ ಸ್ಟೆಪ್ ಇನ್ ಆಗಿಬಿಟ್ಟು ರಿಕ್ವೆಸ್ಟ್ ಮಾಡಿದಿಲ್ಲ, ನೋಡಿ ನಾನು ನಿಮ್ಮಲ್ಲೊಬ್ಬ, ನಾನು ನಿಮ್ಮ ಥರನೇ ಒಬ್ಬ ಸ್ಟೂಡೆಂಟ್, ನನಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ, ನಾನು ಹೀರೋ ಆಗಿ ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ, ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ಬಂದು ನೋಡಿ. ತುಂಬ ಜನನ ಎವ್ರಿ ಕ್ಲಾಸ್ ಸರ್, ಅಲ್ಲಿ ಎಷ್ಟು ಕ್ಲಾಸಸ್ ಇದೆಯೋ, ನಾಟ್ ಈವನ್ PU ಎಲ್ಲನೂ ಸುತ್ತಿದ್ದೀನಿ. ಥಿಯೇಟರ್ಗೆ ಒಬ್ಬರು ಬರಲಿಲ್ಲ, ನಾಟ್ ಈವನ್ 1%. ಯಾರೊಬ್ಬ ನಾನು ಹೇಟ್ ಮಾಡ್ತಿದ್ದ ಫ್ರೆಂಡ್ ಒಬ್ಬ ಇದ್ದ, ಅಂದರೆ ಪ್ರತಿಯೊಬ್ಬ ಗ್ಯಾಂಗಲ್ಲೂ ತುಂಬ ಓವರ್ ಆಗಿ ಆಡೋನೊಬ್ಬ ಇರ್ತಾನೆ, ಅವನೊಬ್ಬ ಬಂದ. ಅವನಾದರೂ ಬಂದಲ್ಲ ಅಂತ ಸಂತೋಷಪಟ್ಟೆ. ಅದಾದಮೇಲೆ ನಾನು ಒಂದು ವಾರ ಕಾಲೇಜ್ಗೆ ಹೋಗಿಲ್ಲ. ಕಾಲೇಜಲ್ಲಿ ಆ್ಯಕ್ಚುಲಿ ಸತೀಶ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರು ಎಲ್ರಿಗೂ ಬೈದಿದ್ದಾರೆ, ನಿಮಗೆಲ್ಲ ಬುದ್ಧಿ ಇದೆಯಾ, ಅವ್ನು ಏನೋ ಒಂದು ಆಪರ್ಚುನಿಟಿ ಸಿಕ್ಕಿ ಅವನೇನೋ ಸಾಧನೆ ಮಾಡ್ತಾನೆ, ಅವ್ನಿಗೆ ಸಪೋರ್ಟ್ ಮಾಡೋದು ಬೇಡವಾ, ಯಾಕೆ ಏನಿವೆಲ್ಲ. ಸೊ ಅಫ್ಕೋರ್ಸ್ ಫ್ರೆಂಡ್ಸ್ ಅಂದಮೇಲೆ, ಕ್ಲಾಸ್ಮೇಟ್ಸ್ ಅಂದಮೇಲೆ ಏನೋ ಒಂದು ಒಳ್ಳೇದಾಗ್ತಿದೆ ಅಂದರೆ ಸಪೋರ್ಟ್ ಮಾಡೋಕ್ಕೆ ಬರಬೇಕು. ಬಟ್ ಅವತ್ತು ಯಾರೂ ಬಂದಿಲ್ಲ. ಸೊ ಈಗ ಎಲ್ಲರೂ ಒಂದು ಕಡೆಯಿಂದ ಮೆಸೇಜ್ ಮಾಡ್ತಿದ್ದಾರೆ, ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ಹಾಗೆ ಇರಬೇಕು. ನಮ್ಮ ಕಷ್ಟದಲ್ಲಿ ಯಾರಿರ್ತಾರೆ ಅವ್ರಿಗೆ ಬೆಲೆ ಕೊಡೋಣ. ಕಷ್ಟದಲ್ಲಿ ಬಿಟ್ಟು ಹೋದವರು ಮತ್ತೆ ನಾನು ಸಕ್ಸಸ್ಫುಲ್ ಆದಾಗ ಬಂದರೆ ನಾನು ಯಾಕೆ ಅವ್ರಿಗೆ ನನ್ನ ಟೈಮ್ ಕೊಡಬೇಕು? ದಿಸ್ ಈಸ್ ಮೈ ಟೈಮ್. ನನಗೆ ಇನ್ನೊಂದು ಅವ್ರಿಗೆ ಹೇಳೋ ಮನಸ್ಥಿತಿಯಲ್ಲೂ ನಾನಿಲ್ಲ. ನೀವು ಅವತ್ತು ನನ್ನ ಕೈ ಬಿಟ್ರಿ, ನಾನು ಇನ್ನು ಮಾಡ್ತಾಯಿದ್ದೀನಿ ನೋಡು ಅಂತ ಹೇಳೋದಕ್ಕೂ ನನಗೆ ಟೈಮ್ ಇಲ್ಲ. ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮನೇಲಿ 2 ಮಕ್ಕಳನ್ನ ನೋಡ್ಕೋಬೇಕು ನಾನು, ನಮ್ಮಮ್ಮ ನನ್ನ ತಂಗಿ. ಅವ್ರಿಗೋಸ್ಕರ ದುಡಿಬೇಕು, ನಾನು ಕೆಲಸ ಮಾಡಬೇಕು. ನಾನು ಕೆಲಸ ಮಾಡಿ ಜನಗಳ ಮನಸ್ಸನ್ನ ಗೆಲ್ಲಬೇಕು, ಅಷ್ಟೇ ನನ್ನ ತಲೆಯಲ್ಲಿದೆ. ಓಕೆ.
ಸರ್ ನಿಮ್ಮ ತಾಯಿಯವರು ಕೂಡ ಅನ್ನಪೂರ್ಣ, ಹೌದು. ಅವರು ಕೂಡ ಆರ್ಟಿಸ್ಟ್ ಅಂತ ಹೇಳಿದ್ರೆ, ಸೀರಿಯಲ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರಿ. ಯಾವ ಸೀರಿಯಲ್ ಸರ್? ಅಮ್ಮನ ಮದುವೆ ಅಂತ ಸಿರಿ ಕನ್ನಡದಲ್ಲಿ ಬರ್ತಿತ್ತು, ಅದರಲ್ಲಿ ಒಂದಷ್ಟು ಕಂಟಿನ್ಯೂಟಿ ಮಾಡಿದ್ರು. ಈಗ ನಮ್ಮ ಸೀರಿಯಲ್ ಅಲ್ಲೂ ಲಕ್ಷ್ಮೀ ನಿವಾಸದಲ್ಲೂ ಬೆಟ್ಟಮ್ಮ ಅಂತ ಒಂದು ರೋಲ್ ಬರುತ್ತೆ, ಈ ಕುರುಡಿ ಪಾತ್ರ ಬರುತ್ತೆ. ಓಕೆ, ಆ ಕುರುಡಿ ಪಾತ್ರನ ಮಾಡ್ತಿದ್ದಾರೆ ನಮ್ಮಮ್ಮನೆ. ಓಕೆ. ಆದ್ರೆ ಅವ್ರದ್ದು ನಂದು ಇನ್ನೂ ಕಾಂಬಿನೇಷನ್ ಬಂದಿಲ್ಲ, ಬಂದ್ರೆ ಚೆನ್ನಾಗಿರುತ್ತೆ. ಒಂದೇ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಅದು ಯಾವಾಗ ಕರುಣಿಸ್ತಾನೋ ದೇವ್ರು ನೋಡ್ಬೇಕು. ತಂಗಿಯವರು ಕೂಡ ಆರ್ಟಿಸ್ಟ್, ತಂಗಿಯವರು ಅವರು ಸಿನಿಮಾ ಮುಂಚೆ ಸೀರಿಯಲ್ಸ್ ಮಾಡ್ತಿದ್ಲು. ಅವ್ರ ಹೆಸರೆಂತ ಸರ್? ಮಹಾಲಕ್ಷ್ಮಿ ಅಂತ. ಓಕೆ. ಮುಂಚೆ ತುಂಬಾ ಸೀರಿಯಲ್ಸ್ ಮಾಡ್ತಿದ್ದಾಳೆ. ಈ ಗೋಕುಲದಲ್ಲಿ ಸೀತೆ, ಪರಿಣಯ, ಚಿಕ್ಕಮ್ಮ, ಆಮೇಲೆ ಇನ್ನೊಂದು ಯಾವ್ದೋ ರಾಘವೇಂದ್ರ ರಾಜ್ಕುಮಾರ್ ಸರ್ದು ಪ್ರೊಡಕ್ಷನ್ಸ್ ಅಲ್ಲಿ ಒಂದು ಸೀರಿಯಲ್ ಬಂತು, ಅದರಲ್ಲೂ ಮಾಡಿದ್ರು. ಕೊರೋನಾ ಟೈಮಿಂದ ಅವರು ಡಿಸೈಡ್ ಆಗ್ಬಿಟ್ರು, ಯಾಕೋ ಸೀರಿಯಲ್ಸ್ ನನ್ಗೆ ಸಾಕಾಯ್ತು ಅಂತ, ಸಿನಿಮಾಗಳೇ ಮಾಡಬೇಕು ಅಂತ ಅವರು ಸಿನಿಮಾ ಮಾಡ್ತಿದ್ದಾರೆ. ಈಗ ಲೈನ್ ಆಗಿ ತುಂಬಾ ಸಿನಿಮಾಗಳು ಬರ್ತಿದೆ. ತಕ್ಸ್ ಆಫ್ ರಾಮಗಢ ರಿಲೀಸ್ ಆಯ್ತು, ಅದಾದ್ಮೇಲೆ ತೆಲುಗುಲಿ ಒಂದು ವಿಭು ಅಂತ ಮಾಡಿದ್ದಾರೆ, ಅದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಮಾರಿಗದಾರಿ ಅಂತ ಒಂದು ಪ್ರಾಜೆಕ್ಟ್ ಓಕೆ ಆಗಿದೆ, ಅದು ಆದಷ್ಟು ಬೇಗ ಬರ್ತಿದೆ. ಈಗ ಒಂದು ಫಸ್ಟ್ ಲುಕ್ ರಿಲೀಸ್ ಆಗಿದೆ ಮಾರಿಗದಾರಿದು, ತುಂಬಾ ಚೆನ್ನಾಗಿದೆ, ಅದರಲ್ಲೂ ಮಾಡ್ತಿದ್ದಾರೆ. ಒಂದಷ್ಟು ಸಿನಿಮಾ ಲೈನಪ್ ಅಲ್ಲಿ ಇದೆ ಅವಳಿಗೆ. ಓಕೆ ಸರ್, ನಿಮಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಶುರು ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಇಂದ ಆಫರ್ಸ್ ಏನಾದ್ರು ಬರ್ತಿದ್ಯಾ? ತೆಲುಗು ಸೀರಿಯಲ್ಸ್? ತೆಲುಗುಯಿಂದ ಬಂದಿತ್ತು, ಬಟ್ ನಮ್ಮ ಪ್ರೊಡಕ್ಷನ್ ಅವರು ಸ್ವಲ್ಪ ಡೇಟ್ ನ ಮ್ಯಾನೇಜ್ ಮಾಡ್ಕೊಡಲ್ಲ ಅಂತ. ಹೌದಾ? ಅಗ್ರಿಮೆಂಟ್ ಆಗ್ಬಿಟ್ಟಿದೆ? ಅಗ್ರಿಮೆಂಟ್ ಆಗಿದೆ. ಸೊ ಅಗ್ರಿಮೆಂಟ್ ಆದ್ರೂ ಏನು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಕೊಡ್ಬೋದು. ನಾನೇ ಅವ್ರ ಮಗನೇ ಅಲ್ವಾ, ಮ್ಯಾನೇಜ್ ಸಂಪಾದನೆ ಮಾಡ್ಕೊ ಹೋಗ್ ಮಗನೆ ಅಂತ ಬಿಡ್ಬೋದು. ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದು ಯಾವ ಕಾರಣಸ್ತಾರೋ ನೋಡ್ಬೇಕು. ಐ ಜಸ್ಟ್ ವಾಂಟ್ ಸ್ಪ್ರೆಡ್ ಮೈ ವಿಂಗ್ಸ್. ಲ್ಯಾಂಗ್ವೇಜ್ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ, ನಾನು ಕನ್ನಡದ ಮಗನೇ, ಆದ್ರೂ ನಂಗೆ ಟ್ಯಾಲೆಂಟ್ ಇದೆ. ಅಲ್ಲಿ ಹೋಗಿ ನಾನು ಅಲ್ಲೂ ಜನ ಇದ್ದಾರೆ, ಅವ್ರ ಮನಸ್ಸನ್ನು ಗೆಲ್ಬೇಕು. ನಾನು ಎಲ್ಲೋ ಒಂದ್ ಕಡೆ ಬಾವಿಲೇ ಉಳ್ಕೊಂಡ್ಬಿಟ್ರೆ, ಹಾಗಂತ ಇದು ಬಾವಿ ಅಂತ ಹೇಳ್ತಲ್ಲ, ಇದು ದೊಡ್ಡ ಸಮುದ್ರನೇ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಈಜೋಣ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಇಲ್ಲೇ ಈಜೋದು ಬೇಡ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಈಜೋಣ ಅನ್ನೋದೊಂದು ಥಾಟ್ ಇದೆ. ನನಗೂ ತೆಲುಗು ಬರುತ್ತೆ, ಅಫ್ಕೋರ್ಸ್. ನಮ್ಮ ಮದರ್ ಟಂಗ್ ಇಸ್ ತೆಲುಗು, ನಮ್ಮ ಅಮ್ಮ ಅವ್ರು ತೆಲುಗು ಮಾತಾಡ್ತಾರೆ. ಸೊ ಐ ಜಸ್ಟ್ ವಾಂಟ್ ಸ್ಪ್ರೆಡ್ ಮೈ ವಿಂಗ್ಸ್. ನೋಡೋಣ, ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಆಪರ್ಚುನಿಟಿ. ಈಗ ಬಂದಿರೋದು 2 ಸೀರಿಯಲ್ನ ಬೇಡ ಅಂತ ಹೇಳಿದ್ದೀನಿ. ಬಂದಾಗ ನೆಕ್ಸ್ಟ್ ಇವರು ನಮ್ಮ ಪ್ರೊಡಕ್ಷನ್ ಅವರು ಸ್ವಲ್ಪ ಸಹೃದಯದಿಂದ ಅವಕಾಶ ಮಾಡಿಕೊಟ್ರೆ ಆಗ ಹೋಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಸರ್. ಕನ್ನಡ ಸಿನಿಮಾ ಹೀರೋಗಳಿಂದ ನೀವು ಕೆಲವೊಂದಷ್ಟು ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೀರಾ ಅಥವಾ ಏನೋ ಒಂದು ಇನ್ಪುಟ್ಸ್ ಪಡ್ಕೊಂಡಿದ್ದೀರಾ ಅಂತ ಆದ್ರೆ ಯಾವುದೆಲ್ಲ ಅಂದ್ರೆ ಒಂದೊಂದೇ ಹೆಸರು ಹೇಳ್ತೀನಿ, ಅವರಿಂದ ಏನೆಲ್ಲ ನೀವು ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೀರಾ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತು ಹೇಳಿದ್ರು, ಅವ್ರನ್ನ ಒಂದ್ಸಲ ಮೀಟ್ ಮಾಡಿದಾಗ, ಸರ್ ನಿಮ್ಮ ಸಪೋರ್ಟ್ ಬೇಕು. ಈ ಥರ ಜಿಲ್ಜಿ ಸಿನಿಮಾ ಟೈಮಲ್ಲಿ ರಾಧಿಕಾ ಪಂಡಿತ್ ಮ್ಯಾಮ್ ಅವ್ರ ಬರ್ಡೇ ಇತ್ತು, ಅವಾಗ ಅವ್ರ ಮನೆಗೆ ಹೋಗಿ ವಿಶ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ನಮ್ಮ ಕಾಲೇಜಲ್ಲಿ ಒಂದು ಫೆಸ್ಟ್ ಇತ್ತು, ಅದನ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ನಾನು ಕೈಯಲ್ಲಿ ರೋಸ್ ಇಟ್ಕೊಂಡಿದ್ದೆ, ನಿಂತಿದ್ದೀನಿ, ರೋಸ್ ಬೊಕೆನ ಇಟ್ಕೊಂಡು ನಿಂತಿದ್ದೀನಿ. ಒಂದು ಕಾರ್ ಬಂತು, ಸೀದಾ ಒಳಗಡೆ ಹೋದ್ರು, ಮತ್ತೆ ಇಳಿದ್ಬಿಟ್ಟು ಮತ್ತೆ ಹಿಂಗೆ ಹೋಗ್ತಾ ಇದ್ರು. ನಾನು ಹಿಂಗೆ ನೋಡಿದ್ದೀನಿ, ಅವರು ಹಿಂಗೆ ನೋಡ್ತಾ ಇದ್ದಾರೆ, ಯಾರಪ್ಪ ಇವನು ಅನ್ನೋ ಥರ. ಸೊ ಅದಾದ್ಮೇಲೆ ನನ್ನ ಫ್ರೆಂಡ್ ಓಡ್ ಬಂದ, ಹೇ ಮಗ ಬರ ಅಂತ. ಸರಿ ಅಂತ ಹೋದ್ವಿ. ಸರ್ ಪ್ಲೀಸ್ ಅಂತ ಇಳಿಸಿದ್ರು, ಗಾಡಿ ಇಳಿಸಿದ್ರು. ಏನಪ್ಪ ಅಂದರೆ, ಸರ್ ನನ್ನ ಫ್ರೆಂಡು ಸಿನಿಮಾ ಹೀರೋ, ಜಿಲ್ ಅಂತ ಒಂದು ಸಿನಿಮಾ ಮಾಡಿದ್ದೇನೆ, ನಿಮ್ಮ ಸಪೋರ್ಟ್ ಬೇಕು ಸರ್ ಅಂತಂದ್ರೆ, ಸಪೋರ್ಟ್ ಎಲ್ಲ ಅಲ್ಲ ಮಗ, ನಿಂತ್ಕೋಬೇಕು ಅಂದರು. ಖಂಡಿತ ಸರ್ ನಿಂತ್ಕೋತೀನಿ ಅಂತ ಅವತ್ತೇ ಅನ್ಕೊಂಡೆ. ಆಮೇಲೆ ಮನೆಗೂ ಕರೆದ್ರು, ಮನೆಗೆ ಹೋಗೋಕ್ಕಾಗಲಿಲ್ಲ, ತುಂಬ ಪರ್ಸನಲ್ ಪ್ರಾಬ್ಲಮ್ಸ್ ಅದರಿಂದ. ಮನೆಯಿಂದ ಕರೆದ್ರು, ಟ್ರೈಲರ್ ಎಲ್ಲ ತೋರಿಸೋಣ ಅನ್ಕೊಂಡೆ. ಈಗ ಟೈಮ್ ಇಲ್ಲ ಮಗ, ಮನೆಗೆ ಬಂದರು, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ಈಗ ಅವರು ಬೆಟ್ಟ ಆಗಿ ನಿಂತಿದ್ದಾರೆ. ನಾನೆಲ್ಲೋ ಕೆಳಗಡೆ ಇದ್ದೀನಿ. ಬಟ್ ನೋಡ ಯಾವತ್ತು ಅವಕಾಶ ಮಾಡ್ಕೊಳ್ತಾರೋ ದೇವರು, ಅವತ್ತು ಹೋಗಿ ಮೀಟ್ ಮಾಡಿ ಮಾತಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅವರಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಹಠ. ಇನ್ನು ಸುದೀಪ್ ಅವರು ಪ್ಯಾಷನೇಟ್ ಅಂಡ್ ಪ್ರೊಫೆಷನಲ್ ಆ್ಯಕ್ಟರ್, ಅಂದರೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಟಾಪ್ ನಾಚ್. ಇನ್ನು ದರ್ಶನ್ ಅವರು ಮಾಸ್ ಅಪೀಲ್, ಡೈಲಾಗ್ ಡೆಲಿವರಿ, ಆಮೇಲೆ ಅವ್ರು ಮಾಡೋ ಫೈಟ್ಸ್ ಅದ್ಭುತ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗಿರಬೇಕು ಒಂದು ವ್ಯಕ್ತಿತ್ವ ಅನ್ನೋದು ಹೇಳ್ಕೊಟ್ಟವ್ರು, ತೋರಿಸ್ಕೊಟ್ಟವ್ರು. ಒಬ್ಬ ನಟ ಕೂಡ ಹೇಗೆ ಎಲ್ಲರನ್ನ ಗೌರವಿಸ್ಬೇಕು, ಎಲ್ಲರ ಹತ್ರ ಹೇಗೆ ಬಾಂಧವ್ಯ ಚೆನ್ನಾಗಿಟ್ಕೋಬೇಕು, ಎಷ್ಟೇ ದೊಡ್ಡವನಾದರೂ ಏನೂ ಗೊತ್ತಿಲ್ಲ ಅನ್ನೋ ಥರನೇ ಇರಬೇಕು. ಅವರು ರೀಸೆಂಟಾಗಿ ನಮ್ಮ ಡೈರೆಕ್ಟರ್ ಗಣೇಶ್ ಶಾಸ್ತ್ರಿ ಅಂತಲೂ ಹೇಳ್ತಾ ಇದ್ರು, ಎಷ್ಟೋ ಸಿನಿಮಾಗಳು ಮಾಡಾದ್ಮೇಲೆ ಯಾರೋ ಒಂದು ಆ್ಯಡ್ ಶೂಟ್ಗೆ ಅಂತ ಹೋಗ್ತಾರಂತೆ, ಕ್ಯಾಮ್ರಾ ಎಲ್ಲ ನಿಲ್ಲಿಸ್ಬಿಟ್ಟು ಅಪ್ಪಾಜಿ ರೆಡಿ ಅಪ್ಪಾಜಿ ಅಂತ ಹೇಳ್ತಾರಂತೆ. ಎಲ್ಲಿ ನೋಡ್ಬೇಕಪ್ಪ ಅಂತ ಕೇಳ್ತಾರಂತೆ ಅಣ್ಣವರು. ಅವ್ರು ಶಾಕ್ ಅಂತೆ ಕ್ಯಾಮ್ರಾಮ್ಯಾನು, ಇಷ್ಟು ದೊಡ್ಡ ನಟ, ಇಷ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲಿ ನೋಡಬೇಕು ಅಂತ ಕೇಳ್ತಾರಲ್ಲಪ್ಪ. ಅಪ್ಪಾಜಿ ಲೆನ್ಸ್ ನೋಡ್ಕೊಂಡು ಮಾತಾಡಿ ಅಪ್ಪಾಜಿ. ಅಲ್ಲ ನನ್ಗೆ ಹೇಳ್ಬೇಕಲ್ವಪ್ಪ, ನಾನು ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ಅವ್ರ ಮಾತನ್ನ ನಾನು ಕೇಳ್ತೀನಿ. ಆ ಒಂದು ಮಾತು ಇಲ್ಲಿಂದ ನನಗೆ ಹೋಗ್ತಾನೆ ಇಲ್ಲ. ಸೊ ಡೈರೆಕ್ಟರ್ಸ್ ಆ್ಯಕ್ಟರ್ ಯಾರೇ ಆಗಿದ್ರು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು, ಅದಂತೂ ನಿಜ. ಡಾಕ್ಟರ್ ವಿಷ್ಣುವರ್ಧನ್ ಅವರು
ಎನರ್ಜಿ, ಆಮೇಲೆ ಸ್ಟೈಲ್, ಎಷ್ಟು ಫ್ಲೆಕ್ಸಿಬಲ್ ಇದ್ದಾರೆ ಅವರು. ಆಮೇಲೆ ಅದೇ ನೋಡ್ತಿರಲ್ವಾ, ಒಂದು ಕಾಲು ಎತ್ತಿ ಇಲ್ಲಿ ಇಡೋದು ಅಷ್ಟು ಸುಲಭ ಅಲ್ಲ. ಆ ವಯಸ್ಸಲ್ಲೂ ಎಷ್ಟು ಫ್ಲೆಕ್ಸಿಬಲ್ ಆಗಿ ಅವ್ರು ಕಲ್ತಿರೋ ಸ್ಟಂಟ್ಸು ಎಷ್ಟೊಂದು ಕಲ್ತಿದ್ದಾರೆ ಅವರು. ಸೊ ಅವ್ರಿಗಿರೋ ಫ್ಯಾನ್ ಬೇಸ್. ಉಪೇಂದ್ರ ಸರ್ ಕ್ರಿಯೇಟಿವಿಟಿ ಇದುವರೆಗೂ ಸರ್ ಯಾರು ಆ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ಈಗ ಒಂದು ಸಿನಿಮಾ ಬರ್ತಿದೆ ಅವ್ರದ್ದು, ಎಷ್ಟು ಕ್ರಿಯೇಟಿವ್ ಆಗಿ, ಏನು ಅಂದರೆ ತಲೆಗೆ ಒಬ್ಬನ ತಲೆ ಮೆದುಳೆಲ್ಲ ಕಿತ್ತಾಕ್ಬಿಡೋ ಥರ ಅವರು ಯೋಚನೆ ಮಾಡ್ತಾರೆ. ಅವ್ರ ಯೋಚನೆ ಬಂದರೆ ಚೆನ್ನಾಗಿರುತ್ತೆ. ಇನ್ನು ಅಪ್ಪು ಸರ್ ಕೈಂಡ್ ಹಾರ್ಟೆಡ್ ಪರ್ಸನ್. ನಾನು ತುಂಬ ರಫ್ ಆ್ಯಂಡ್ ಟಫ್ ಆಗಿದ್ದವನು ಈ ಥರ ಕೈಂಡ್ ಹಾರ್ಟ್ ಆಗೋದಕ್ಕೆ ಎಲ್ಲ ಸಿನಿಮಾನೇ ಸರ್ ಕಾರಣ. ಸಿನಿಮಾನೇ ನೋಡಿ ನಾನು ಕಲ್ತಿರೋದು. ನನಗೆ ಪ್ರಪಂಚ ಏನು ಅಂದರೆ ಸಿನಿಮಾ ಅಂತ ನಾನು ಹೇಳ್ತೀನಿ. ಚಿಕ್ಕ ವಯಸ್ಸಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಇನ್ಪುಟ್ಸ್ನ ತೊಗೊಳ್ತಾ ಇರ್ತೀನಿ ನಾನು. ಪುನೀತ್ ಸರ್ನ ನೋಡಿದಾಗಂತೂ ಅವರಷ್ಟು ಅಂದರೆ ಕೈಂಡ್ ಹಾರ್ಟೆಡ್ ಪರ್ಸನ್ ಇನ್ನೊಬ್ರು ಇಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಅವರು ಸ್ಟಂಟ್ಸ್ ಮಾಡ್ತಾರೆ, ಏನು ಫ್ಲೆಕ್ಸಿಬಲ್ ಆಗಿ ಏನು ಸ್ಟಂಟ್ಸ್ ಮಾಡ್ತಾರೆ ಸರ್ ಅವ್ರ ಥರ. ಅಂದರೆ ಈವನ್ ಅಲ್ಲು ಅರ್ಜುನ್ ಅವರು ಕೂಡ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಸ್ಟಂಟ್ಸ್ ಅವ್ರ ಥರ. ಈವನ್ ಸೌತ್ ಇಂಡಿಯಾದಲ್ಲಿ ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಯಾರು ಸ್ಟಂಟ್ಸ್ ನೋಡೋದಕ್ಕೆ, ಪುನೀತ್ ರಾಜ್ಕುಮಾರ್ ಸ್ಟಂಟ್ಸ್ನ ನೋಡೋದಕ್ಕೆ. ಅಷ್ಟು ಪರ್ಫೆಕ್ಟಾಗಿ. ಆಮೇಲೆ ಡ್ಯಾನ್ಸ್ ಕೂಡ ಅಷ್ಟೇ, ತುಂಬ ಇನ್ಸ್ಪೈರ್ ಆಗ್ತಾ ಇರ್ತೀನಿ ಅವ್ರ ವೀಡಿಯೋಸ್ನ ನೋಡಿ. ಅವ್ರ ಥರ ಮಾಡೋಕ್ಕೆ, ಅವ್ರ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಆಗ್ತಿಲ್ಲ. ಬಟ್ ಖಂಡಿತ ಒಂದಲ್ಲ ಒಂದು ದಿವಸ ಮಾಡ್ತೀನಿ. ಡೆಫಿನೆಟ್ ಆಗಿ ಮಾಡ್ತೀನಿ, ಐ ಆಮ್ ಶ್ಯೂರ್. ಸರ್ ಇನ್ನು ಆ್ಯಕ್ಚುಲಿ ನೀವು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಅವರವರ ಕ್ಷೇತ್ರದಲ್ಲಿ ಮಿಡಲ್ ಕ್ಲಾಸ್ ಹುಡುಗರು ಅವರವರ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಯಾವ್ಯಾವ ಥರ ಮೈಂಡ್ ಸೆಟ್ನ ಅವರು ಬಿಲ್ಡ್ ಮಾಡ್ಕೋಬೇಕು, ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತ. ಬಿಕಾಸ್ ಸಾಕಷ್ಟು ಕಷ್ಟ ಅಂತ ಬರೋದೇ, ಶಾರ್ಟ್ ಕಮಿಂಗ್ಸ್ ಅಂತ ಬರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ, ಹಣ ಇಲ್ಲದೆ ಇರುವಂತಹ ಫ್ಯಾಮಿಲಿಗಳಿಗೆ. ಸೊ ಆ ಹುಡುಗರು ಯಾವ ರೀತಿ ಟಾರ್ಗೆಟ್ ಕಡೆಗೆ ಮುನ್ನುಗ್ಗಬೇಕು ಅಂತ. ವೆರಿ ನೈಸ್ ಕ್ವಶನ್, ಥ್ಯಾಂಕ್ ಯು ಇದನ್ನು ಕೇಳಿದ್ದಕ್ಕೆ. ಕಷ್ಟ ಅಂತ ಬರೋದು ನಮ್ಮೊಬ್ರಿಗೇನೆ. ಏನೇ ಆಗಲಿ ಸಾಧನೆ ಮಾಡೋಕ್ಕಾಗೋದು ನಮ್ಮ ಕೈಲಿ ಅಷ್ಟೇ. ಎಲ್ಲ ಇರೋರು ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇರೋರು ಸಾಧನೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇರೋರ ಕೈಯಲ್ಲಿ ಮನುಷ್ಯನ ಗೆಲ್ಲಕ್ಕಾಗೋದಿಲ್ಲ. ಸೊ ಕಷ್ಟ ಬರೋದು ಮನುಷ್ಯನ ಒಬ್ಬನಿಗೇನೆ. ಮರಗಳಿಗೇನು ಬರೋದಿಲ್ಲ ಅಲ್ವಾ. ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಸಫರೆನ್ಸ್, ಪೇಯ್ನ್ ಇದೆಲ್ಲ ಒಂದು ಪಾಠಗಳು. ಇದೆಲ್ಲ ಅನುಭವಿಸ್ಕೊಂಡು ಫ್ಯಾಮ್ಲಿನೂ ಮ್ಯಾನೇಜ್ ಮಾಡಿಕೊಂಡು ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಕಾಪಾಡಿಕೊಂಡು ನಮ್ಮ ಡ್ರೀಮ್ ಕಡೆ ಪೇಷನ್ಸಿಂದ ಇದ್ದು ಸತತವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ನೇಚರ್ ಯಾವಾಗ ಕೊಡಬೇಕೋ ಅದನ್ನು ಕೊಟ್ಟೆ ಸರ್. ಬಿಲೀವ್ ಇನ್ ನೇಚರ್. ಆಮೇಲೆ ಬಿ ಪೇಷನ್ಸ್. ನಿಮ್ಮ ಟೈಮ್ನ ಇವಾಗ ನಾನಂತೂ ನನ್ನ ಟೈಮ್ನ ಹಾಳು ಮಾಡ್ಕೊಂಡಿದ್ದೀನಿ. ಬೇರೆ ಕಡೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿ. ದಯವಿಟ್ಟು ಆ ಥರ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋದು ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಟೈಮ್. ಸೊ ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು ನಿನ್ಗೊಂದು ಕ್ಲಾರಿಟಿ ಇರಬೇಕು ಪ್ರತಿಯೊಬ್ಬರಿಗೂ. ರೀಸೆಂಟಾಗಿ ನಾನೊಂದು ಕಾಲೇಜ್ಗೆ ಹೋದಾಗ ಯಾರೋ ಒಂದು ಹುಡುಗಿ ಕೇಳಿದೆ, ಏನಾಗಬೇಕು ಅಂದ್ಕೊಂಡಿದ್ದಮ್ಮ ಜೀವನದಲ್ಲಿ? IAS ಸರ್. ಆಗ್ತೀಯಾ? ಡೆಫಿನೆಟ್ಲಿ ಸರ್. ಆ ಕಾನ್ಫಿಡೆನ್ಸ್ ಸರ್ ನನಗೆ ಎಷ್ಟು ನೋಡಿ ಈಗಲೂ ಗೂಸ್ ಆಗ್ತಿದೆ. ಆ ಕಾನ್ಫಿಡೆನ್ಸ್ ಹಂಗಿರ್ಬೇಕು ಯಾರಿಗೇ ಆಗಲಿ. ನಾನು ಏನಾಗಬೇಕು ಅನ್ನೋದು ನನಗೊಂದು ಕ್ಲಾರಿಟಿ ಇದೆ. ನಾನು ಹಾಗೆ ಆಗ್ತೀನಿ ಅನ್ನೋದು ಹಠ ಇರಬೇಕು. ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿದ್ರೆ ಹಾಗೆ ಆಗುತ್ತೆ ಸರ್. ನಮಗೆ ಸರ್ ಅನುಭವಿಸೋಕ್ಕಾಗೋದು, ನಮಗೆ ಎಲ್ಲ ಎಮೋಷನ್ಸ್ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅನುಭವಿಸೋಕ್ಕಾಗೋದು. ಖುಷಿ ಆಗಲಿ, ಸಂತೋಷ ಆಗಲಿ, ಪೇಯ್ನ್ ಆಗಲಿ, ನೋವು, ಎಲ್ಲ ಪ್ರತಿಯೊಂದು ಎಮೋಷನ್ ಅನುಭವಿಸೋಕ್ಕಾಗೋದು ನಮ್ಮ ಕೈಲಿ ಅಷ್ಟೇ. ಏನೂ ಇಲ್ಲ ಅಂದಾಗಲೂ ಬದುಕೋದು ಗೊತ್ತು ನಮಗೆ, ಎಲ್ಲ ಇದ್ದಾಗ ಹೇಗೆ ಬದುಕೋದು ಅನ್ನೋದು ಗೊತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಡ್ಲ್ ಕ್ಲಾಸ್ ಅವರು ತುಂಬ ಬ್ಲೆಸ್ಡ್. ನಾವಷ್ಟೇ ಎಲ್ಲೋ ಇರೋರು ಎಲ್ಲೋ ಹೋಗೋಕ್ಕೆ ಸಾಧ್ಯ. ಏನೂ ಇಲ್ಲದೆ ಇರೋರು ಒಂದು ರೇಂಜ್ಗೆ ಹೋಗೋಕ್ಕೆ ನಮ್ಮ ಕೈಲಿ ಅಷ್ಟೇ ಸಾಧ್ಯ. ಬಟ್ ಮಾಡ್ತೀವಿ, ಖಂಡಿತ ಆಗುತ್ತೆ, ಡೆಫಿನೆಟಾಗಿ ಆಗುತ್ತೆ. ಬಿಲೀವ್ ಇನ್ ನೇಚರ್, ಹಾಗೆ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವರೇ. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಜೊತೆಗೆ ಸಿದ್ದೇಗೌಡರು ಯಾವ ರೀತಿ ಶೇಪ್ ಅಪ್ ಆದರು ಅದ್ರ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಈ ಒಂದು ಕಲಾ ಕ್ಷೇತ್ರದ ಜರ್ನಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇನ್ನೂ ಕೂಡ ಸಾಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ, ಹಾರೈಸ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಧನಂಜಯ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.